ಎಲ್ಲರಿಗೆ ನಮಸ್ಕಾರ. ಕಾಳಿದಾಸ ಮಹಾಕವಿಯ ಕಾವ್ಯ ಸಂಸ್ಕೃತಿಯ ಪರಿಚಯದ 6ನೇ ದಿವಸಕ್ಕೆ ನಾವು ಬರ್ತಾ ಇದ್ದೀವಿ. ಇವತ್ತು ನಿನ್ನೆ ಸ್ವಲ್ಪ ಅವಶಿಷ್ಟವಾಗಿದ್ದ ಕಾಮ ಪುರುಷಾರ್ಥದ ಕೆಲವೊಂದು ಮುಖಗಳನ್ನು ಕಂಡು ಮೋಕ್ಷದ ಕಡೆಗೆ ಹೋಗಬಹುದು. ತುಂಬ ಜನಕ್ಕೆ ಕಾಮ ಅಂತಂದ್ರೇ ಅದು ವಾಮ ಅನ್ನುವಂಥ ಒಂದು ಭಯಾನಕತೆ ಇದೆ. ಆದರೆ ನಮ್ಮ ಪರಂಪರೆ ಆ ರೀತಿಯಾಗಿ ಭಾವಿಸಿಲ್ಲ. ಅದರಲ್ಲಿಯೂ ಕಾಳಿದಾಸ ಅದನ್ನು ತುಂಬ ಉದಾತ್ತ ಮನೋಹರವಾದ ರೀತಿಯಲ್ಲಿ ತೋರಿಸಿದ್ದಾನೆ. ಕಾರಣ ಇಷ್ಟೇ, ತ್ರಿವರ್ಗಗಳಲ್ಲಿ ಧರ್ಮಾರ್ಥ ಕಾಮಗಳಲ್ಲಿ ಕಾಮ ಪರ್ಯಂತ ಭೂಮಿ. ಧರ್ಮ ಮತ್ತು ಅರ್ಥಗಳಿಗೆ ಒಂದು ಫಲ ಎಂಬಂತೆ ಇಹದಲ್ಲಿಯೇ ಕಾಣಿಸುವಂಥದ್ದು ಕಾಮ. ಹಾಗಾಗಿ ಕಾಮವನ್ನು ಒಂದು ವಿಶಿಷ್ಟವಾದ ಮಹನೀಯವಾದ ಮೌಲ್ಯ ಅಂತ ಭಾವಿಸಿದ್ದೀವಿ. ಎಲ್ಲಕ್ಕಿಂತ ಮಿಗಿಲಾಗಿ ಸತ್ಯ ಸಂಕಲ್ಪ, ಸತ್ಯಸ್ವರೂಪಿಯಾದ ಪರಮಾತ್ಮನ ಪ್ರಥಮ ಸೃಷ್ಟಿ ಕಾಮ ಅಂತ. ಕಾಮಸ್ತದಗ್ರೆ ಸಮವರ್ತತಾಧಿ ಅಂತ ವೇದದ ಮಾತು. ಪರಮಾತ್ಮ ಸಂಕಲ್ಪ ಮಾಡಿದ ಜಗತ್ತಿನ ಸೃಷ್ಟಿಗಾಗಿ. ಆಗ ಸೃಷ್ಟಿಯ ಮೊದಲಿಗೆ ಹುಟ್ಟಿದಂಥದ್ದು ಬಯಕೆ. ಆ ಬಯಕೆಯೇ ಸೃಷ್ಟಿಯಾಯಿತು ಅಂತ. ಹೀಗೆ ನಮ್ಮಲ್ಲಿ ಅದಕ್ಕೆ ದೊಡ್ಡ ಬೆಲೆ ಉಂಟು. ಮತ್ತು ಅಶ್ವಘೋಷ ಅವನು ತಾನು ತನ್ನ ಬೌದ್ಧ ಮತದ ಪ್ರೀತಿಯನ್ನು ವ್ಯಕ್ತೀಕರಿಸಿ ಅದರ ಪ್ರಚಾರಕ್ಕೋಸ್ಕರವಾಗಿಯೇ ಸೌಂದರನಂದ, ಬುದ್ಧಚರಿತ ಮಹಾಕಾವ್ಯಗಳನ್ನು ಬರೆದ. ಅಲ್ಲಿ ಮತ್ತೆ ಮತ್ತೆ ಕಾಮಗರ್ಹಣ, ಕಾಮದ ನಿಂದನೆ ಕಂಡು ಬರ್ತದೆ. ಅಬ್ಯೂಸಿಂಗ್ ಕಾಮ ಮೇ ಬಿ ಎ ರಾಂಗ್ ಥಿಂಗ್, ಬಟ್ ಯೂಸಿಂಗ್ ಕಾಮ ಕನ್ಸ್ಟ್ರಕ್ಟಿವ್ಲಿ ಈಸ್ ದ ರೈಟೆಸ್ಟ್ ಥಿಂಗ್ ಅಂತ ಅನ್ನಬೇಕು. ಇದಕ್ಕೆ ಭಗವದ್ಗೀತೆಯೇ ಮಾರ್ಗದರ್ಶಕ. ಧರ್ಮಾವಿರುದ್ಧೋ ಭೂತೇಶು ಕಾಮೋಸ್ಮಿ ಭರತರ್ಷಭ ಅನ್ನುವ ಮಾತು ಗೀತಾಚಾರ್ಯನ ಅನುಭವವಾಣಿ. ಧರ್ಮಕ್ಕೆ ವಿರೋಧವಲ್ಲದ ಕಾಮವೇ ನಾನಾಗಿ ಸಕಲ ಜೀವರಾಶಿಗಳಲ್ಲಿ ಇದ್ದೀನಿ ಅಂತ ಹೇಳಿಬಿಟ್ಟು. ಇದು ಸಬ್ಲಿಮೇಟಿಂಗ್ ಡಿಸೈರ್, ನಾಟ್ ವೈಪಿಂಗ್ ಆಫ್ ಆರ್ ಕನ್ಫ್ರಾಂಟಿಂಗ್ ವಿತ್ ಡಿಸೈರ್. ಬಯಕೆ ಜೊತೆಗೆ ಗುದುಮರಿಗೆ ಹಾಕಿಕೊಂಡು ತಗಾದೆ ಮಾಡಿದರೆ ಅವನಿಗಾಗಲಿ ಜಗತ್ತಿಗಾಗಲಿ ನೆಮ್ಮದಿಯಾಗುವುದಿಲ್ಲ. ಅದನ್ನು ಯಾವ ರೀತಿ ಸಾರ್ಥಕಗೊಳಿಸುವಂಥದ್ದು ಅಂತ ಅದಕ್ಕಿರುವಂಥ ಅನೇಕ ಉಪಾಯಗಳನ್ನು ನಾವು ನೋಡಬಹುದು. ಮತ್ತು ತುಂಬ ಜನಕ್ಕೆ ಕಾಮ ಅಂದ ತಕ್ಷಣ ಅದು ಲೈಂಗಿಕಾಚಾರ ಅನ್ನುವ ಒಂದು ಸೀಮಿತವಾದ ಚೌಕಟ್ಟು ಉಂಟು. ಕಮು ಕಾಂತವು ಅನ್ನುವ ಧಾತುವಿನಿಂದ ಕಾಮ ಶಬ್ದ ಬಂದಿದೆ. ಬೆಳಕು, ಅದು ಶೋಭೆ, ಸೌಂದರ್ಯ ಅನ್ನುವಂಥ ಒಂದು ವ್ಯಾಪಕವಾದ ಅರ್ಥ ಇದೆ. ನಮ್ಮ ಎಲ್ಲ ಕಲೆಗಳು ಕೂಡ ಕಾಮ ಅನ್ನುವ ಒಂದು ಪುರುಷಾರ್ಥದ ಒಳಗೆ ಸೇರುತ್ತವೆ ಅಂತಂದರೆ ಎಷ್ಟೋ ಜನಕ್ಕೆ ಆಶ್ಚರ್ಯ, ಆಘಾತ ಕೂಡ ಆಗಬಹುದು. ಕಾರಣ ಇಷ್ಟೇ, ಗಾಂಧರ್ವ ವೇದ ಅಂತ ಹೆಸರಾದ ಸಾಮವೇದದ ಉಪವೇದ ಎಲ್ಲ ಕಾಮವನ್ನು ಕುರಿತದ್ದೇ. ಗಂಧರ್ವರು ಕಾಮ ಅನ್ನುವ ಪುರುಷಾರ್ಥಕ್ಕೆ ತುಂಬ ಪೂರಕವಾಗಿ ಬರ್ತಕ್ಕಂಥವರು ಅಂತ. ಈ ಗಾಂಧರ್ವ ವೇದದಲ್ಲಿಯೇ ಗೀತ, ನೃತ್ಯ, ವಾದ್ಯ, ಶಿಲ್ಪ, ನಾಟ್ಯ, ನಾಟಕ, ಕಾವ್ಯ, ಗದ್ಯ, ಪದ್ಯಾದಿ ಸಕಲ ರಚನಾ ವೈಚಿತ್ರ್ಯ ಕಂಡುಬರುವಂಥದ್ದು. ಹಾಗಿದ್ದರೆ ಇದು ತುಚ್ಛವೇ? ಖಂಡಿತವಾಗಿ ತುಚ್ಛವಲ್ಲ. ಕಾರಣ ಇದು ಭಗವಂತನ ವಿಭೂತಿ. ವಿಭೂತಿ ಯೋಗದಲ್ಲಿ ತಾನೇ ಭಗವಂತ ಧರ್ಮಾವಿರುದ್ಧೋ ಭೂತೇಶು ಕಾಮೋಸ್ಮಿ ಭರತರ್ಷಭ ಅನ್ನುವುದಾಗಿ ಹೇಳಿದ್ದು. ಅದರಿಂದ ಇದನ್ನು ನಾವು ತಿರಸ್ಕರಿಸುವಂಥದ್ದಲ್ಲ. ಮತ್ತು ಏನು ಮಾಡಬೇಕು? ಅದಕ್ಕೊಂದು ವ್ಯವಸ್ಥೆ ಮಾಡಿಕೊಡಬೇಕು. ಗೌತಮ ಅಂದರೆ ಸಿದ್ಧಾರ್ಥ ಗೌತಮ ಬುದ್ಧನಾಗುವಲ್ಲಿ ಮಾರ ಅಡ್ಡ ಬಂದ. ಮಾರ ಅಂದರೆ ಕಾಮ. ಅವನ ಒಂದು ದಾಳಿಯನ್ನು ಎದುರಿಸಿ ಅವನನ್ನು ದೂರೀಕರಿಸಿದ ಅಂತ ಅಶ್ವಘೋಷ ತನ್ನ ಬುದ್ಧಚರಿತದಲ್ಲಿ ಕಟ್ಟಕಡೆಯಲ್ಲಿ ಇವತ್ತು ಉಳಿದಿರತಕ್ಕಂಥದ್ದು. ಅಶ್ವಘೋಷನ ರಚನೆಯಾಗಿ ಉಳಿದಿರುವಂಥದ್ದು 14 ಸರ್ಗ. ಅಲ್ಲಿ ಆ ಕಡೆಯ 13-14ನೇ ಸರ್ಗಗಳಲ್ಲಿ ಅದು ಅತಿಶಯವಾಗಿ ಬರುತ್ತದೆ ಕಾಮನ ವಿಜೃಂಭಣೆ. ಆದರೆ ಕಾಳಿದಾಸ ಒಂದು ಸ್ವಲ್ಪವೂ ವಿಚಲಿತನಾಗದೆ ತನ್ನ ಕುಮಾರ ಸಂಭವದ 3ನೇ ಸರ್ಗದಲ್ಲಿ ಕಾಮ ವೈಭವವನ್ನು, ಅಕಾಲ ವಸಂತದಲ್ಲಿ ಅಕಾಲ ಕಾಮ ಜಾಗರಣ ಮತ್ತು ಅದಕ್ಕೆ ಆದಂಥ ಪ್ರಾಯಶ್ಚಿತ್ತ ಏನು ಕಾಮನಿಗಾದದ್ದು ಅದನ್ನು ಕೂಡ ಸ್ಪಷ್ಟವಾಗಿ ತಿಳಿಸ್ತಾನೆ. ಆ ಸಂದರ್ಭದಲ್ಲಿ ನಮಗೆ ಗೊತ್ತಾಗುತ್ತದೆ 3ನೇ ಸರ್ಗ, 4ನೇ ಸರ್ಗ, 5ನೇ ಸರ್ಗ ಮತ್ತು 6, 7ನೇ ಸರ್ಗಗಳು, ಕಡೆಗೆ 8ನೇ ಸರ್ಗ. ಯಾಕೆ 3ನೇದರಿಂದ ಕೊನೆಯವರೆಗೂ ಅಂತ ಇಟ್ಕೊಳ್ಬೋದು. ಅಷ್ಟು ನೋಡಿದಾಗ ನಮಗೆ ತಿಳಿಯುತ್ತದೆ ಯಾವ ರೀತಿ ಕಾಮವನ್ನು ನಿಭಾಯಿಸಬೇಕು, ಬಯಕೆಗಳನ್ನು ನಿಭಾಯಿಸಬೇಕು ಅಂತ. ಅದನ್ನು ಮೊದಲನೇ ದಿವಸವೇ ಮತ್ತು 2ನೇ ದಿವಸ ಕೂಡ ವಿಶದವಾಗಿ ಹೇಳಿದ್ದರಿಂದ ಮತ್ತೊಮ್ಮೆ ಪರಾಮರ್ಶೆ ಮಾಡಬೇಕಾಗಿಲ್ಲ ಅಂತ ಅಂದುಕೊಂಡಿದ್ದೀನಿ. ಅನಂಗನಾಗಿ ಕಾಮ
ರೂಪಾಂತರಗೊಂಡು ರತಿಗೆ ಮಾತ್ರ ಕಾಣುವಂತಾದಾಗ ಮಾತ್ರ ಕಾಮನಿಗೆ ಸಂಸ್ಕಾರ ಬರುತ್ತದೆ. ನಿನ್ನೆ ಕೂಡ ಉಮಾ ಅನ್ನುವ ಶಬ್ದದ ಸ್ವಾರಸ್ಯ ಏನು ಅಂತನ್ನುವುದನ್ನು ತಿಳಿಸಿದ್ದೆ. ಅವನ ಕವಿಯ ಒಂದು ಸಮಗ್ರ ದೃಷ್ಟಿ ಎಷ್ಟು ಚೆನ್ನಾಗಿದೆ ಅಂತನ್ನೋದಕ್ಕೆ ಕುಮಾರ ಸಂಭವದಲ್ಲಿ ಒಂದು ಮಾತು ಬರುತ್ತೆ, ರತ್ಯಾಚ ಸಾಶಂಕ ಮನುಪ್ರಯಾತಃ ಅನ್ನುವಂಥದ್ದು. ರತಿ ಕಾಮನ ಜೊತೆಗೆ ಬರಲಿಲ್ಲ, ಅಳುಕುತ್ತಾ ಅಂಜುತ್ತಾ ಅವನ ಹಿಂದೆ ಸ್ವಲ್ಪ ದೂರದಲ್ಲಿ ಬಂದಳು ಅಂತ ಕವಿ ಹೇಳ್ತಾನೆ. ರತ್ಯಾಚ ಸಾಶಂಕಂ ಅನುಪ್ರಯಾತಃ ಅಂತ. ಬಯಕೆ ಕೆರಳಿ ಬಿಡ್ತು, ಆದರೆ ಭೋಗ ಅಂಜುತ್ತಾ ಬರ್ತಾ ಇದೆ ಅಂತ. ರತಿ ಅಂದರೆ ಭೋಗ, ಕಾಮ ಅಂದರೆ ಬಯಕೆ. ಅಕಾಲದಲ್ಲಿ ಬಯಕೆ ಕೆರಳುತ್ತೆ, ಆಗ ಭೋಗ ಅಳುಕುತ್ತಾ ಅಂಜುತ್ತಾ ಬರುತ್ತದೆ. ಅದು ಸರಿಯಲ್ಲ, ರತಿಮನ್ಮಥರು ಒಟ್ಟಾಗಿರಬೇಕು ಅಂತ. ಹಾಗಿದ್ದಾಗ ಮಾತ್ರ ಅವರಿಗೊಂದು ಸಂತಾನ. ಆ ಸಂತಾನವನ್ನು ಸಂತೋಷ ಅಂತ ಕರಿತೀವಿ, ಹ್ಯಾಪಿನೆಸ್ ಅಂತ. ಮತ್ತೊಬ್ಬಳು ಮಗಳಿದ್ದಾಳೆ, ತೃಪ್ತಿ, ಕಂಟೆಂಟ್ಮೆಂಟ್ ಅಂತ. ಕಾಮ ಮತ್ತು ರತಿಯರ ಸಾಹಚರ್ಯದ ಫಲವಾಗಿ ಈ ಹೆಣ್ಣು ಈ ಗಂಡು ಅಂತ ನಮ್ಮ ಪುರಾಣ ಪ್ರಪಂಚ ಹೇಳಿರುವುದು ಅಷ್ಟು ಅರ್ಥಪೂರ್ಣವಾದ ಸಿಂಬಲ್. ಡಿಸೈರ್ ಆ್ಯಂಡ್ ಎಂಜಾಯ್ಮೆಂಟ್ ಎಂಡ್ ಅಪ್ ಇನ್ ಹ್ಯಾಪಿನೆಸ್, ಶುಡ್ ಎಂಡ್ ಅಪ್ ಇನ್ ಹ್ಯಾಪಿನೆಸ್ ಆ್ಯಂಡ್ ಕಂಟೆಂಟ್ಮೆಂಟ್. ಯಾವ ಕಾಮವು ಹ್ಯಾಪಿನೆಸ್ ಆ್ಯಂಡ್ ಕಂಟೆಂಟ್ಮೆಂಟ್, ಸಂತೋಷ ಮತ್ತು ತೃಪ್ತಿಗಳಲ್ಲಿ ಪರ್ಯವಸಾನವಾಗಲ್ವೋ ಅದು ಧರ್ಮಾವಿರುದ್ಧ ಅಲ್ಲ, ಧರ್ಮಕ್ಕೆ ವಿರುದ್ಧವಾದದ್ದು ಅನ್ನುವ ಈಕ್ವೇಷನ್, ಸಮೀಕರಣ ತನ್ನಂತೆ ತಾನೇ ಸಿಗುವುದು ನಮಗೆ ಗೊತ್ತಾಗುತ್ತದೆ. ಇದನ್ನು ನಾವು ಗಮನಿಸಿಕೊಳ್ಳಬೇಕು. ನೆನ್ನೆಯೇ ಅಗ್ನಿವರ್ಣ ಯಾವ ರೀತಿಯಾಗಿ ದುಷ್ಟನಾಗಿದ್ದ ಅನ್ನುವಂಥದ್ದರ ಒಂದು ಪ್ರಸ್ತಾವವನ್ನು ಮಾಡಿದ್ದೆ. ಇರಲಿ, ಈಗ ಆ ಕಾಮ ದಹನದ ಪೂರ್ವ ಭಿತ್ತಿ ಯಾವುದಿದೆ ಅದರ ಹಿನ್ನೆಲೆಯಲ್ಲಿ ವಿವಾಹ ಅನ್ನುವಂಥ ಒಂದು ಸಂಸ್ಕಾರವನ್ನು ನಾವು ನೋಡಬಹುದು. ಕಾರಣ ವಿವಾಹವನ್ನು ಕಾಮದ ಒಂದು ಉದಾತ್ತೀಕರಣದ ಚೌಕಟ್ಟು ಅಂತ ಮಾಡಿಕೊಂಡಿರ್ತಕ್ಕಂಥದ್ದು. ನಮ್ಮಲ್ಲಿ ಯಾವುದನ್ನು ಅಷ್ಟೇ ಅದನ್ನು ಒಂದು ಧರ್ಮದ ಚೌಕಟ್ಟಿನಲ್ಲಿ ವ್ಯವಸ್ಥೆ ಮಾಡಿದಾಗ ಅದಕ್ಕೆ ಅತಿಶಯವಾದ ಸೌಂದರ್ಯ, ಸಾಧುತ್ವ ಎರಡೂ ಬರುತ್ತೆ. ಉದಾಹರಣೆಗೆ ಲೈಂಗಿಕವಾದ ಆಚಾರಕ್ಕೆ ವಿವಾಹ ಒಂದು ಚೌಕಟ್ಟು ಅಂತ ಇದ್ದಂತೆ, ಗೀತ, ನೃತ್ಯ, ವಾದ್ಯ ಈ ಥರದ ಒಂದು ಕಲಾತ್ಮಕವಾದಂಥ ಕಾಮನ ಅಭಿವ್ಯಕ್ತಿ ಯಾವುದುಂಟು ಅದನ್ನು ಉದಾತ್ತೀಕರಿಸೋದಕ್ಕೆ ಉದಾತ್ತ ವಸ್ತು ಸಂಶ್ರಯ ಅಂತ. ಅಗ್ಗದ ವಸ್ತುಗಳ ಮೇಲೆ ಕಾವ್ಯವನ್ನು, ಗದ್ಯ ಪದ್ಯಗಳನ್ನು ನಿರ್ಮಾಣ ಮಾಡುವುದಕ್ಕಿಂತ ಉದಾತ್ತ ಮನೋಹರವಾದ ವಸ್ತುಗಳನ್ನು ತೆಗೆದುಕೊಳ್ಳಿ ಅಂತಂತಂದರು. ಅಂದರೆ ಯಾವುದೋ ಒಂದು ಬಾಣವನ್ನು ಬರೆಯೋದಕ್ಕಿಂತ ನಾಟಕವನ್ನು ಬರೆಯಿರಿ, ಇನ್ಯಾವುದೋ ಒಂದು ಮುಕ್ತಕವನ್ನು ತುಚ್ಛವಾದ ರೀತಿಯಲ್ಲಿ ಬರೆಯೋದಕ್ಕಿಂತ ಒಂದು ಮಹಾಕಾವ್ಯವನ್ನು ಬರೆಯಿರಿ ಅಂತ. ಹಾಗೆಯೇ ಸಂಗೀತವು ನಾದ ಒಂದು ವೇದವಾಗಿ ಪರಿಣಮಿಸುವಂತೆ ಆ ರೀತಿಯಾಗಿ ಉದಾತ್ತೀಕರಿಸುವಂಥದ್ದು ಅಂತ. ಚಿತ್ರ, ಶಿಲ್ಪ ಯಾವುದರೊಳಗೂ ಕೂಡ ಭಾವಸ್ತರದಲ್ಲಿ ಕಾಮವನ್ನು ಇಟ್ಟುಕೊಂಡರೆ ರತಿಯಾಗಿ ಕಾಡುತ್ತದೆ. ಅದನ್ನು ರಸಸ್ತರಕ್ಕೆ ಏರಿಸಿದಾಗ, ಸಬ್ಲಿಮೇಟ್ ಮಾಡಿದಾಗ ಶೃಂಗಾರ ರಸ ಅಂತ ಆಗುತ್ತದೆ. ಅದು ಯೋಗಿಗಳು ಕೂಡ ಆನಂದ ಪಡಬಹುದಾದಂಥದ್ದು ಅನ್ನುವುದನ್ನು ತೆಗೆದುಕೊಂಡಿದ್ದಾನೆ ಕಾಳಿದಾಸ. ಆ ಕಾರಣದಿಂದಲೇ ತುಂಬ ಅತಿಶಯವಾಗಿ ಕೌಟುಂಬಿಕ ಜೀವನವನ್ನು, ಗೃಹಸ್ಥಾಶ್ರಮವನ್ನು ವರ್ಣಿಸಿದ್ದಾನೆ. ಸಮಾಜದ ಬೆನ್ನು ಮೂಳೆಯೇ ಅದಾಗಿರ್ತಕ್ಕಂಥದ್ದು ಅಂತ. ಹಾಗಾದರೆ ನನ್ನಂಥವರ ಗತಿ ಏನು? ಬ್ರಹ್ಮಚಾರಿಗಳ, ಸನ್ಯಾಸಿಗಳ, ಅವಿವಾಹಿತೆಯರಾದಂತಹ ಬ್ರಹ್ಮಚಾರಿಣಿಯರ, ವಿಧುರರ, ವಿಧವೆಯರ ಗತಿ ಏನು ಅಂತಂದರೆ ಅವರಿಗೆಲ್ಲ ಸಮಾಜದಲ್ಲಿ ಅವಕಾಶ ಇದೆ, ಆದರೆ ಅವರ ಸಂಖ್ಯೆ ತುಂಬ ಕಡಿಮೆ ಇರಬೇಕು ಅಷ್ಟೇ. ವಾಲಂಟಿಯರಾಗಿ ಅದನ್ನು ಇಷ್ಟಪಡಬೇಕೇ ಹೊರತುನುವೆ ಬಲವಂತವಾಗಿ ಹೇರಲ್ಪಟ್ಟಿದ್ದಲ್ಲ. ಆಯಿತು, ಬ್ರಹ್ಮಚರ್ಯ ಸನ್ಯಾಸವನ್ನು ಸ್ವೇಚ್ಛೆಯಿಂದ ಸ್ವೀಕರಿಸಬಹುದು. ವೈಧವ್ಯ ಮತ್ತು ವೈಧುರ್ಯ ಇದನ್ನು ಯಾರಾದರೂ ಆಸೆಪಟ್ಟು ಸ್ವೀಕರಿಸ್ತಾರ? ಅದು ಬಲವಂತವಾಗಿ ತಾನೇ ನಮ್ಮ ಇಚ್ಛೆ ಇಲ್ಲದೆ ಬರ್ತಕ್ಕಂಥದ್ದು ಅಂತ. ಅದಕ್ಕೆ ಆ ವ್ಯವಸ್ಥೆಗೆ ನಿಲ್ಲದೇ ಇರತಕ್ಕಂಥವರಿಗೆ ಪುನರ್ವಿವಾಹ ಅಂತ ಉಂಟು. ಹಾಗೆ ನಿಲ್ಲಬಲ್ಲಂಥವರಿಗೆ ಬೇಕಾದಂತೆಯೂ ಅವಕಾಶ ಇದೆ ಅಂತ ಅನ್ನೋದನ್ನು ನಮ್ಮ ಧರ್ಮಶಾಸ್ತ್ರ ತೋರಿಸಿರುವ ಕಾರಣ ಚಿಂತೆಯನ್ನು ಮಾಡಬೇಕಾಗಿಲ್ಲ. ನನ್ನ ಗೆಳೆಯರೊಬ್ಬರು ಚೆನ್ನಾಗಿ ಕಾಳಿದಾಸನನ್ನು ಓದಿಕೊಂಡಿರತಕ್ಕಂಥವರು, ಅವರು ಪ್ರಜಾಯೈ ಗೃಹಮೇಧಿನಾಂ ಅನ್ನುವಂಥದ್ದು ಒಂದು ಕಾಳಿದಾಸನ ಮಾತು ಯಾವುದಿದೆ ಆ ಒಂದು ಮಾತಿಗೂ ಮತ್ತು ರಘುವಂಶದಲ್ಲೇನೆ ಇನ್ನೊಂದು ಮಾತನ್ನು ಕೂಡ ಅವನು ಹೇಳ್ತಾನೆ. ಅಂದರೆ ಇದೇ ಪ್ರಜಾಯೈ ಗೃಹಮೇಧಿನಾಂ ಅನ್ನುವಂಥ ಒಂದು ದೃಷ್ಟಿಯಿಂದ ಹೇಳ್ತಕ್ಕಂಥ ಮಾತು. ಕೇವಲ ಎಲ್ಲ ಕೂಡ ಅವನಿಗೆ ಧರ್ಮವೇ ಆಗಿತ್ತು. ಮಹಾರಾಜನಾದಂಥ ದಿಲೀಪನಿಗೆ ಪರಿಣೇತು ಪ್ರಸೂತಯೇ ಅನ್ನುವ ಮಾತು.
ಸಂತತಿಗಾಗಿ ಮದುವೆ. ಇದನ್ನು ನಾವು ಯಾವ ರೀತಿ ಗಮನಿಸಿಕೊಳ್ಳಬೇಕು? ನೀವು ಹೇಳುವಂಥ ರೀತಿಯ ಅಲ್ಲವಲ್ಲ. ಪ್ರಜಾಯೈ ಗೃಹಮೇಧಿನಾಂ ಪರಿಣೇತು ಪ್ರಸೂತಯೇ ಅನ್ನೋದಕ್ಕೆ ಕಾಳಿದಾಸ ಸೂತ್ರ ಹಾಕಿಕೊಟ್ಟಿದ್ದಾನೆ. ಅದನ್ನು ಈ ಜೀವನದಲ್ಲಿ, ಈ ಲೋಕದಲ್ಲಿ ಹೇಗೆ ಪಾಲಿಸುವಂಥದ್ದು? ಸಂತತಿಗಾಗಿಯೇ ಸಂಸಾರವ ಅಂತ ಅಲ್ಲಿ ಆ ಅರ್ಥಕ್ಕೆ ಸೀಮಿತ ಮಾಡಿಕೊಳ್ಬೇಕು ಅಂತ ಕಾಳಿದಾಸನ ಉದ್ದೇಶ ಅಲ್ಲ ಅಂತ ನನಗನ್ಸುತ್ತೆ. ಏನಂದರೆ ಸಂತತಿಯನ್ನು ಪಡ್ಕೊಳ್ಳೋದಕ್ಕೆ ಮಾತ್ರ ಸಂಸಾರ ಅಂತ ಎಷ್ಟೋ ಜನ ಅದನ್ನು ಹೇಳ್ತಾರೆ. ಅದು ನಿಜವಾಗಿ ಲೋಕದಲ್ಲಿ ಇರುವುದಕ್ಕೆ ಸಾಧ್ಯವಾದಲ್ಲಿ ಅದು ಎಷ್ಟೋ ಕೆಲವರಿಗೆ ಮಾತ್ರ ಆದೀತು, ಮಿಕ್ಕವರಿಗೆ ಆಗದೇ ಹೋಗಬಹುದು. ಭೋಗ ರೂಪದಲ್ಲಿ ಇರುವುದಿಲ್ಲವಾ ದಾಂಪತ್ಯ? ಬರೀ ಸಂತಾನಕ್ಕೆ ಮಾತ್ರ ಪರ್ಯವಸಾನವೇ? ಕಾಳಿದಾಸನ ಕಾವ್ಯವೇ ತದ್ವಿರುದ್ಧವಾಗಿ ಕಾಣ್ತಾ ಇದೆಯಲ್ಲ ಎಷ್ಟೋ ಕಡೆಗೆ ಅಂತ ಕೂಡ ಬರುತ್ತದೆ. ಉದಾಹರಣೆಗೆ ಶಾಕುಂತಲವನ್ನೇ ತೆಗೆದುಕೊಳ್ಳಿ, ಅಥವಾ ವಿಕ್ರಮೋರ್ವಶೀಯವನ್ನೇ ತೆಗೆದುಕೊಳ್ಳಿ, ಇಲ್ಲ ಮೇಘದೂತವನ್ನೇ ತೆಗೆದುಕೊಳ್ಳಿ. ಯಕ್ಷ ಒಮ್ಮೆ ಕೂಡ ಸಂತಾನದ ಬಗ್ಗೆ ಮಾತಾಡೋಲ್ಲ, ಅವನಿಗೆ ಸಂತಾನವೂ ಇರಲಿಲ್ಲ, ಸಂತಾನದ ಚಿಂತೆಯೂ ಅವನಿಗೆ ಬರುವುದಿಲ್ಲ. ಹಾಗಾಗಿ ಪ್ರಜಾಯೈ ಗೃಹಮೇಧಿನಾಂ ಯಾವ ರೀತಿಯಾಗುತ್ತದೆ? ಋತುಸಂಹಾರದಲ್ಲಿ ಹಾಗೆ ಕಾಣಿಸುತ್ತೆ. ಏನು ಮಾಡಬೇಕು ಆ ಥರ ಸಂದರ್ಭದಲ್ಲಿ? ಅದಕ್ಕೆ ಸಂತತಿ ಹುಟ್ಟುವವರೆಗೆ ಮಾತ್ರ ಸಂಸಾರ ಅನ್ನುವಂಥದ್ದಲ್ಲ ಅರ್ಥ, ಸಂತತಿಯ ಅಭ್ಯುದಯಕ್ಕಾಗಿ ಕೂಡ ಅಂತ. ಈ ಹೊತ್ತು ನಮ್ಮಲ್ಲಿ ಕುಟುಂಬ ಅನ್ನೋದು ಗಂಡನಿಗಾಗಿ, ಹೆಂಡತಿಗಾಗಿ ಅಂತ ಅಂದುಕೊಳ್ತಾರೆ. ಹಾಗಲ್ಲ, ಮಕ್ಕಳಿಗಾಗಿ ಅಂತ ವಿಸ್ತರಣ ಮಾಡಿಕೊಂಡ್ರೆ ಅದು ಗಟ್ಟಿಯಾಗಿ ಉಳಿಯುತ್ತದೆ. ಈ ಹೊತ್ತಿನ ಸಾಮಾಜಿಕ ವೈಪರೀತ್ಯವಾಗಿ ಲಿವಿಂಗ್ ಟುಗೆದರ್ ಅಂತ ಬಂದಿದೆ. ಲಿವಿಂಗ್ ಟುಗೆದರ್ ಫಾರ್ ಮೈ ಸೇಕ್, ಅದು ಪೂರ್ಣವಾದ ವಾಕ್ಯ. ಲಿವಿಂಗ್ ಟುಗೆದರ್ ಫಾರ್ ಅವರ್ ಚಿಲ್ಡ್ರನ್ ಸೇಕ್, ನಮ್ಮ ಮಕ್ಕಳಿಗಾಗಿ ಅಂತಂದರೆ, ಮಕ್ಕಳು ಅಂತನ್ನುವುದಕ್ಕೆ ಆನಂದ ಗ್ರಂಥಿರೇಕೋ ಎಂ ಅಪತ್ಯ ಮಿತಿಗೀಯತೆ ಅಂತ ಭವಭೂತಿ ಹೇಳ್ತಾನೆ. ಮಗು ಅನ್ನುವಂಥದ್ದು ಒಂದು ಆನಂದದ ಗ್ರಂಥಿ, ಅಂದರೆ ಆನಂದದ ಒಂದು ಗಂಟು ಅಂತ. ಗಂಟಿಗೆ 2 ತುದಿ ಬೇಕು, ಅದು ಗಂಡ ಹೆಂಡತಿ 2 ತುದಿ. ಆ 2 ತುದಿಯನ್ನು ಗಂಟು ಹಾಕಿದಂಥದ್ದು ಆನಂದ ಗ್ರಂಥಿ. ಅಂದರೆ ಮಗುವನ್ನು ಬಿಚ್ಚಾಕಿದ ತಕ್ಷಣ ಗಂಡ ಹೆಂಡತಿಯರನ್ನೂ ಕೂಡ ಬೇರ್ಪಡಿಸಿದಂತೆ ಆಗುತ್ತದೆ ಅಂತ. ಮತ್ತು ಕನ್ನಡದಲ್ಲಿ ಗಂಟು ಅನ್ನೋದಕ್ಕೆ ಒಂದು ಸೊತ್ತು, ನಿಧಿ ಎನ್ನುವ ಅರ್ಥ ಕೂಡ ಇದೆ. ಅದೇ ನಿಮ್ಮ ಅಪ್ಪನ ಗಂಟ, ನಿಮ್ಮ ತಾತನ ಗಂಟ ಅಂತನ್ನವಲ್ಲಿ ಅದು ಕಾಣಿಸುತ್ತೆ. ಅಂದರೆ ಆನಂದದ ಒಂದು ದೊಡ್ಡ ನಿಧಿ, ಅದು ಆನಂದದ ತವನಿಧಿ, ಆನಂದ ಶೇವಧಿ ಅನ್ನುವ ಅರ್ಥ ಬರುತ್ತೆ. ಹೀಗಾಗಿ ಭವಭೂತಿಯ ದರ್ಶನ ಕಾಳಿದಾಸ ದರ್ಶನಕ್ಕೆ ತುಂಬ ಅನುಗುಣವಾದಂಥದ್ದು. ಅದನ್ನು ನಾವು ಗಮನಿಸಿಕೊಂಡಾಗ ಸ್ಪಷ್ಟವಾಗಿ ತಿಳಿಯುತ್ತದೆ. ಮಕ್ಕಳು ಅನ್ನುವುದನ್ನು ಒಪ್ಪಿಕೊಂಡ ತಕ್ಷಣ ಕುಟುಂಬ ನಿಲ್ಲುತ್ತದೆ. ಹಾಗಲ್ಲವಾದರೆ ಯೂಯಂ ಯೂಯಂ ವಯಂ ವಯಂ, ನೀವು ನೀವೇ ನಾವು ನಾವೇ ಅಂತ. ನನ್ನ ಮತ್ತೊಬ್ಬ ಗೆಳೆಯ ಹೇಳುವುದುಂಟು, ಎಷ್ಟೋ ಕುಟುಂಬಗಳು ಮಕ್ಕಳಿಗಾಗಿ ನಿಂತಿವೆ ಅಂತ. ಅದನ್ನು ಹೇಳುವಾಗ ಒಂದು ಸ್ವಲ್ಪ ವಿಷಾದ ಇತ್ತು ನನ್ನ ಗೆಳೆಯನಲ್ಲಿ. ಆದರೆ ನನಗನ್ಸುತ್ತೆ ಒಂದು ಸ್ವಲ್ಪ ಸಂತೋಷವೂ ಪಡಬೇಕು ಅಂತ. ನಮ್ಮ ಹಿರಿಯರೆಲ್ಲ ಹೇಳ್ತಾರೆ, ಮಕ್ಕಳಾದ ಮೇಲೆ ಹೇಗೋ ಸಂಸಾರ ಸಾಗುತ್ತೆ, ಪರವಾಗಿಲ್ಲ ಅಂತ. ಮಕ್ಕಳಾದ ಮೇಲೆ ಯಾವುದೋ ಅಂತರ್ಜಾತೀಯ ವಿವಾಹವೋ, ಅಂತರ್ದೇಶೀಯ ವಿವಾಹವೋ, ಅಂತರ್ಜನಾಂಗೀಯ ವಿವಾಹವೋ ಆಗಿರುತ್ತೆ. ಆದರೆ ಆ ಕಡೆ ಈ ಕಡೆ ತಂದೆ ತಾಯಿಗಳ ಸಮಾಧಾನ ಮಾಡಿಕೊಂಡು ಮೊಮ್ಮಕ್ಕಳ ಮುಖವನ್ನು ನೋಡೋದಕ್ಕೆ ಬರ್ತಾರೆ ಅಂತನ್ನುವಲ್ಲಿ ಇದೇ ಕಾಣುವಂಥದ್ದು. ಅಂದರೆ ಕುಟುಂಬವನ್ನು ಬೆಸೆಯುತ್ತದೆ, ಜನಗಳ ವ್ಯಕ್ತಿಗಳ ಮನಸ್ಸುಗಳನ್ನು, ಬಿರುಕುಗಳನ್ನು ಬೆಸೆದು ಮುಚ್ಚುತ್ತದೆ. ಹೀಗಾಗಿ ಪ್ರಜಾಯೈ ಗೃಹಮೇಧಿನಾಂ ಅಂತನ್ನುವುದು ಬರೀ ಮಗುವಿನ ಜನ್ಮ ಮಾತ್ರದವರೆಗೆ ಅಂತಲ್ಲ, ಆ ಮಗು ಬೆಳವಣಿಗೆ ಆಗಿ ಒಬ್ಬ ರೆಸ್ಪಾನ್ಸಿಬಲ್ ಸಿಟಿಸನ್, ಬಾಧ್ಯತೆ ಉಳ್ಳಂಥ ಪ್ರಜೆಯಾಗುವವರೆಗೆ ಆಗಬೇಕು ಅಂತ. ಅಂದರೆ ತಾನು ವಾನಪ್ರಸ್ಥಕ್ಕೆ ಹೋಗಬೇಕು ಅಂತಂದರೆ ಆ ಮಗನಿಗೋ ಮಗಳಿಗೋ ಒಬ್ಬ ಮಗು ಆಗಬೇಕು. ಆಗ ಹೋಗಬೇಕು ಅಂತಂದರೆ ಅದು ಒಂದು ಅನ್ವಯ ಚಿರಂಜೀವಿ ಅಂತ DVG ಅವರು ಹೇಳ್ತಾರಲ್ಲ, ಆ ರೀತಿಯ ಪರಂಪರೆ ಗೊತ್ತಾಗುತ್ತದೆ. ಹೀಗೆ ಪ್ರಜಾಯೈ ಗೃಹಮೇಧಿನಾಂ ಅಂತ ಒಂದು ವ್ಯವಸ್ಥೆ, ಕೌಟುಂಬಿಕವಾದ ವ್ಯವಸ್ಥೆ ಗಟ್ಟಿಯಾಗಿ ನಿಲ್ಲೋದಕ್ಕೆ ಸಂತಾನ ಅಂತ. ಮತ್ತೆ ಒಂದು ಕೋಟಿ ಹಾಕ್ಬೋದು, ಸಂತಾನವೇ ಇಲ್ಲದೇ ಇದ್ದವರಿಗೆ ಏನು ಗತಿ ಅಂತ. ಅದಕ್ಕೂ ಚಿಂತೆ ಇಲ್ಲ. ಗಂಡ ಹೆಂಡಿರನ್ನು ಪರಸ್ಪರ ಸಂತಾನವಾಗಿ ಭಾವಿಸಬೇಕು ಅಂತ ಧರ್ಮಶಾಸ್ತ್ರ ಹೇಳುತ್ತದೆ. 10 ಮಕ್ಕಳನ್ನು ಹೆತ್ತು ಗಂಡನನ್ನು 11ನೆಯ ಮಗುವಾಗಿ ನೋಡಿಕೋ ಪತಿ ಮೇಕಾದ ಶಂಕೃಧಿ ಅಂತಲೇ ನಮ್ಮ ಆಶೀರ್ವಾದ ಮಂತ್ರಗಳು ಹೇಳ್ತಕ್ಕಂಥವು. ಹಾಗಾಗಿ ಗಂಡನಿಗೆ ಹೆಂಡತಿ ಮಗುವಾಗಿ, ಹೆಂಡತಿಗೆ ಗಂಡ ಮಗುವಾಗಿ ಪರ್ಯವಸಾನವಾದಾಗ, ಆ ಮಾತೃತ್ವ ಪಿತೃತ್ವ ಭಾವ ಜಾಗೃತವಾದಾಗ ಯಾರೂ ವರ್ಜನೀಯವಾದ ರೀತಿಯಲ್ಲಿ ಬಾಳೋಲ್ಲ, ಯಾರೂ ತಿರಸ್ಕಾರ್ಯವಾಗುವಂಥ ರೀತಿಯಲ್ಲಿ ಬಾಳುವುದಿಲ್ಲ ಅಂತ. ಇದು ಕಾಳಿದಾಸ ಕಾಮವನ್ನು ಪ್ರೇಮವಾಗಿಸ್ತಕ್ಕಂಥ, ಕುಟುಂಬವನ್ನು ಒಂದು ತಪಸ್ಸಿನ ಕ್ಷೇತ್ರವಾಗಿ ಕೈವಲ್ಯ ಸೋಪಾನವಾಗಿಸುವಂಥ ಬಗೆ.
ಇದನ್ನು ನಾವು ನೋಡಬೇಕು. ಅದಕ್ಕಾಗಿಯೇ ವಿವಾಹವನ್ನು ಅವನು ಬಹಳ ವಿಸ್ತಾರವಾಗಿ ವರ್ಣಿಸಿದ್ದಾನೆ. ವಿಶೇಷತಃ ನಾವು ಎರಡು ಕಡೆ ಕಾಣ್ತೀವಿ. ರಘುವಂಶದಲ್ಲಿ ಅಜ ಮತ್ತು ಇಂದುಮತಿ ಅವರಿಬ್ಬರ ಮದುವೆ ಆಗುವಾಗ ಅದನ್ನು ಅವನು 7ನೇ ಸರ್ಗದ ಆದಿಯಲ್ಲಿ ವರ್ಣನೆ ಮಾಡ್ತಾನೆ. ಮತ್ತು ಕುಮಾರ ಸಂಭವದಲ್ಲಿ ಅಲ್ಲಿ ಕೂಡ 7ನೇ ಸರ್ಗವೇ ಶಿವಪಾರ್ವತಿಯರ ಮದುವೆಯನ್ನು ವರ್ಣನೆ ಮಾಡುವುದು. ಈ 7ನೇ ಸರ್ಗ ಅನ್ನುವಂಥದ್ದು ಬಹಳ ಅರ್ಥಪೂರ್ಣವಾಗಿದೆ. ಸಪ್ತಪದಿ ಇಡುವುದಕ್ಕೆ ಸಪ್ತಮ ಸರ್ಗವನ್ನೇ ಎರಡೂ ಕಡೆ ಕವಿ ಅದು ಯಾವ ಯೋಗಾಯೋಗದಿಂದಲೂ ಆಯ್ಕೆ ಮಾಡಿಕೊಂಡಿದ್ದಾನೆ. ತುಂಬ ಗಂಭೀರ ಮನೋಹರವಾದದ್ದು. ಅಲ್ಲಿ ಲಾಜಹೋಮ, ಅಶ್ಮಾರೋಪಣ, ದೂರ್ವ, ಲಾಜ, ದಧಿ ಇತ್ಯಾದಿಗಳಿಂದ ತಳೆದು ಅಲಂಕರಣ ಮಾಡ್ತಕ್ಕಂಥದ್ದು, ದೃಷ್ಟಿ ನಿವಾಳಿಸ್ತಕ್ಕಂಥದ್ದು, ಮತ್ತು ಅಗ್ನಿ ಪರಿಕ್ರಮಣ, ಸಪ್ತಪದಿ, ಈ ಥರದ ಎಲ್ಲ ವಿವರಗಳನ್ನು ಕೂಡ ಕವಿ ಒಂದಿಷ್ಟು ಸೋಮಾರಿತನ ಪಡದೆ, ಒಂದಿಷ್ಟು ಬೇಸರ ಪಡದೆ ಕೊಟ್ಟಿದ್ದಾನೆ ಅಂತಂದರೆ ನಮಗೆ ಗೊತ್ತಾಗುತ್ತದೆ ಆತನಿಗೆ ವಿವಾಹದ ಬಗ್ಗೆ ಎಷ್ಟು ಗೌರವ ಇತ್ತು ಅಂತನ್ನುವಂಥದ್ದು. ಆ ಅಂಶಗಳನ್ನೇ ಅಲ್ಲಲ್ಲಿ ನೋಡಬಹುದು. ಶಚೀದೇವಿ ಅಂತಃಪುರಕ್ಕೆ, ಕನ್ಯಾಭವನಕ್ಕೆ, ಸ್ವಯಂವರಕ್ಕೆ ಎಲ್ಲಕ್ಕೂ ರಕ್ಷಣೆಯಂತೆ. ಹಾಗಾಗಿ ಆ ಶಚಿಯ ಪೂಜೆ ನಡೆಯತಕ್ಕಂಥದ್ದು ಅಂತ. ಸಾನ್ನಿಧ್ಯ ಯೋಗಾತ್ ಕಿಲ ತತ್ರ ಶಚ್ಯಾಹ ಸ್ವಯಂವರ ಕ್ಷೋಭ ಕೃತಾಮಭಾವ ಅಂತ. ಸ್ವಯಂವರ ಮಂಟಪದಲ್ಲಿ ಶಚೀದೇವಿಯ ಸಾನ್ನಿಧ್ಯ ಇರುವ ಕಾರಣ ಯಾರೂ ಕ್ಷೋಭೆಯನ್ನು ಮಾಡಲಿಲ್ಲ ಅಂತ. ಈಗ ಯಾವುದನ್ನು ಗೌರಿ ಪೂಜೆ ಅಂತ ಮಾಡ್ತೀವಿ ಅದು ಹಾಗೆ ಶಚಿ ಪೂಜೆ, ಕಾತ್ಯಾಯನಿ ಪೂಜೆ ಇತ್ಯಾದಿಯಾಗಿ ಇತ್ತು ಅಂತ ಗೊತ್ತಾಗುತ್ತದೆ. ಆಮೇಲೆ ಸ್ತ್ರೀಯರೇ ಕರೆದುಕೊಂಡು ಹೋಗಿ ವಧೂವರರಿಗೆ ಅಲಂಕಾರ ಮಾಡ್ತಾ ಇದ್ರು ಅಂತ ಗೊತ್ತಾಗುತ್ತದೆ. ಕಾಳಿದಾಸ ಬೀಗರನ್ನು ಕೂಡ ಬಿಡುವುದಿಲ್ಲ. ಸಂಬಂಧಿನ ಸದ್ಮ ಸಮಾಸದಾದ ಅಂತ ಬೀಗರ ಬಿಡದಿಗೆ ಬಂದು ಅಜ ಸೇರಿಕೊಂಡ ಅನ್ನುವಂಥದ್ದನ್ನು ಹೇಳ್ತಾನೆ. ಸಂಸ್ಕೃತದಲ್ಲಿ ಬಂಧು ಅಥವಾ ಸಂಬಂಧಿ ಅಂತಂದರೆ ಬೀಗರು ಅಂತ ಅರ್ಥ. ಮಧುಪರ್ಕವನ್ನು ಕೊಡ್ತಾರೆ. ವರ ಮಹನೀಯನಾದಂಥ ವ್ಯಕ್ತಿ ಅಂತ ಅವನಿಗೆ ಮಧುಪರ್ಕದ ಸೇವೆ ಸಲ್ಲುತ್ತದೆ. ಅದನ್ನು ಹೇಳ್ತಾನೆ. ಸರತ್ನ ಮರ್ಘ್ಯಂ ಮಧುಪರ್ಕ ಮಿಶ್ರಂ ಅದನ್ನು ಕೊಟ್ಟು, ಮತ್ತು ದುಕೂಲ ಯುಗ್ಮಂ ಜಗ್ರಾಹ 2 ವಸ್ತ್ರಗಳನ್ನು ಕೊಡ್ತಾರೆ. ಸನ್ಯಾಸಿಗೆ ಏಕವಸ್ತ್ರ, ಬ್ರಹ್ಮಚಾರಿಗೆ ಏಕವಸ್ತ್ರ. ಆದರೆ ಗೃಹಸ್ಥನಿಗೆ 2, ಗಂಡ ಹೆಂಡತಿ 2 ಅಲ್ವಾ, ಆ ಸಂಕೇತ ಎಂಬಂತೆ ಉಡಲೊಂದು ಹೊದೆಯಲು ಒಂದು ಅನ್ನುವಂಥದ್ದು. ಅದಾದ ಮೇಲೆ ಅಗ್ನಿಸಾಕ್ಷಿಯಾಗಿ ವಧೂವರರು ಪಾಣಿಗ್ರಹಣ ಮಾಡ್ತಾರೆ. ತತ್ರಾರ್ಚಿತೋ ಭೋಜಪತೆ ಪುರೋಧ ಹುತ್ವಾಗ್ನಿಮಾಜ್ಯಾದಿಭಿರಗ್ನಿಕಲ್ಪ ಅಲ್ಲಿ ಅಗ್ನಿಸಾಕ್ಷಿ ಬರ್ತದೆ. ವಧೂವರವು ಸಂಗಮಯಾಂಚಕಾರ. ಅಗ್ನಿ ಭೂಸ್ಥಾನೀಯನಾದ ದೇವತೆ, ಜಡತ್ವವನ್ನು ನಿವಾರಿಸಿ ಚೈತನ್ಯಶಾಲಿಯನ್ನಾಗಿಸ್ತಕ್ಕಂಥವನು. ಅಗಂ ನಯತೀತ್ಯಗ್ನಿ ಅಂತ ಆತ ಶಿವಸ್ವರೂಪಿಯಾದವನು. ಮಹಾದೇವನನ್ನು ಅಗ್ನಿ ಅಂತಲೇ ಗೌರವಿಸ್ತೀವಿ. ಆತನ ಸಾಕ್ಷಿಯಾಗಿ ಹಸ್ತೇನ ಹಸ್ತಂ ಪರಿಗೃಹ್ಯ ವಧ್ವಾ ಸ ರಾಜಸೂನು ಸುತರಾಂ ಚಕಾಸೆ. ಎಲ್ಲಿಯೂ ಕೂಡ ಕಾಳಿದಾಸ ಪ್ರಾಚೀನ ಧರ್ಮಶಾಸ್ತ್ರಗಳು ಕನ್ಯಾದಾನ ಅನ್ನುವಂಥ ಮಾತುಗಳನ್ನು ಹೇಳೋಲ್ಲ. ಪಾಣಿಗ್ರಹಣ ಅಂತ ಹೇಳ್ತಾರೆ. ಕನ್ಯೆ ಒಂದು ವಸ್ತುವಲ್ಲ ದಾನ ಮಾಡುವುದಕ್ಕೆ, ಅದು ಪರಸ್ಪರ ಬಾಧ್ಯತೆಯಿಂದ, ಸ್ನೇಹ ವಿಶ್ವಾಸಗಳಿಂದ, ಸಮಾನ ಧರ್ಮತ್ವದಿಂದ ಕೈಗೊಳ್ಳತಕ್ಕಂಥ ದೀಕ್ಷೆ ಅಂತ. ಹಾಗಾಗಿ ನಮ್ಮ ಧರ್ಮಶಾಸ್ತ್ರಗಳಲ್ಲೆಲ್ಲ ಆರಂಭವಾಗುವುದೇ ಗೃಹ್ಯ ಸೂತ್ರಗಳು ಪಾಣಿಗ್ರಹಣ ವಿಧಿಯಿಂದ. ಮದುವೆಯಿಂದಲೇ ಗೃಹ, ಗೃಹದಿಂದ ಗೃಹ್ಯ ಅಂದರೆ ಗೃಹ ಸಂಬಂಧಿಯಾದದ್ದು ಅಂತ. ಹಾಗಾಗಿ ಅಲ್ಲಿ ಪಾಣಿಗ್ರಹಣವನ್ನು ಹೇಳ್ತಾನೆ. ಮತ್ತು ಇನ್ನೂ ಒಂದು ಸ್ವಾರಸ್ಯ ಏನೆಂದರೆ, ಇಂದ್ರಿಯಾರ್ಥಂ ವಸ್ತು ಅಂತ ಸೀತೆಯನ್ನು ರಾಮ ಗೇಲಿ ಮಾಡಿದ್ದಾನೆ ಅನ್ನುವ ಆಕ್ಷೇಪ ಇದೆ ಕಾಳಿದಾಸನ ರಾಮನ ಮೇಲೆ, ಅಂದರೆ ಕಾಳಿದಾಸನ ಮೇಲೆ ಎನ್ನುವ ಮಾತನ್ನು ಮೊನ್ನೆ ನಾನು ಹೇಳಿದ್ದೆ. ಮುಖ್ಯವಾಗಿ ಏನು ಮೂರ್ತಿರಾಯರು ಆಕ್ಷೇಪ ಮಾಡ್ತಾರೆ ಅಂತ. ಆದರೆ ಆ ಥರ ಇಂದ್ರಿಯಾರ್ಥವಾದ ವಸ್ತು ಅನ್ನೋದು ಕನ್ಯಾದಾನದಲ್ಲಾಗಬಹುದೇ ಹೊರತು ಪಾಣಿಗ್ರಹಣದಲ್ಲಿ ಆಗುವಂಥದ್ದು ಅಲ್ಲ ಅನ್ನುವುದನ್ನು ಗಮನಿಸಬೇಕು. ಆಮೇಲೆ ಆ ಪರಸ್ಪರ ಪಾಣಿಗ್ರಹಣವಾದಾಗ ವಧೂವರರಿಗೆ ಉಂಟಾಗುವ ರೋಮಾಂಚನವನ್ನು ಬಿಡದೆ ಕವಿ ವರ್ಣಿಸಿದ್ದಾನೆ. ಮತ್ತು ವೀಕ್ಷಣ ಅಂತ ಅಂತಃಪಟವನ್ನು ಇಟ್ಟು ಪರಸ್ಪರ ಅವಲೋಕನ ಮಾಡುವಂಥದ್ದು. ತಯೋರಪಾಂಗ ಪ್ರತಿಸಾರಿತಾನಿ ಕ್ರಿಯಾ ಸಮಾಪತ್ತಿ ನಿವರ್ತಿತಾನಿ ಹ್ರೀಯಂತ್ರಣಾಮಾನ ಶಿರೇ ಮನೋಜ್ಞಾಂ ಅನ್ಯೋನ್ಯ ಲೋಲಾನಿ ವಿಲೋಚನಾನಿ. ಆ ಪರಸ್ಪರ ಚಂಚಲವಾದ ನೋಟಗಳು ಬೆರೆತಂಥದ್ದನ್ನು ಕವಿ ವರ್ಣಿಸ್ತಾನೆ. ಆಮೇಲೆ ಅಗ್ನಿ ಪರಿಕ್ರಮಣ ಮಾಡುವಂಥದ್ದು. ಪ್ರದಕ್ಷಿಣ ಪ್ರಕ್ರಮಣಾತ್ ಕೃಶಾನೋ ಉದರ್ಚಿಶಸ್ತನ್ಮಿಥುನಂ ಚಕಾಸೆ ಮೇರೋರುಪಾಂತೇಶ್ವಿವ ವರ್ತಮಾನಂ ಅನ್ಯೋನ್ಯ ಸಂಸಕ್ತ ಮಹಾಸ್ತ್ರಿಯಾಮಂ. ಅಗ್ನಿ
ಜ್ವಾಲಾಮಾಲಾ ಮನೋಹರವಾಗಿ ದೇದೀಪ್ಯಮಾನವಾಗಿ ಉರಿತಾ ಇದೆ. ಆಗ ಅಗ್ನಿಯ ಸುತ್ತಲೂ ಪತಿ ಪತ್ನಿಯರು ಪರಿಕ್ರಮ ಮಾಡ್ತಾರೆ, ಕೈ ಕೈ ಹಿಡಿದು. ಅದು ಹೇಗಿತ್ತು ಅಂತಂದರೆ ಬಂಗಾರದ ಬೆಟ್ಟವಾದ ಮೇರುವನ್ನು ಸುತ್ತಿ ಬರುವ ಹಗಲು ರಾತ್ರಿಗಳ ಹಾಗಿತ್ತು ಅಂತ ಕವಿ ವರ್ಣಿಸ್ತಾನೆ. ಈ ಪದ್ಯದ ಬಗ್ಗೆ ಅವನಿಗೆಷ್ಟು ಮೋಹ ಅಂದರೆ ರಘುವಂಶದಲ್ಲಿಯೂ ಇದು ಕಂಡುಬರ್ತದೆ, ಕುಮಾರ ಸಂಭವದಲ್ಲಿಯೂ ಕಂಡುಬರ್ತದೆ. ಅಂದರೆ ಪಾಣಿಗ್ರಹಣದ ಬಳಿಕ ಅಗ್ನಿಸಾಕ್ಷಿಕವಾಗಿ ಪರಿಕ್ರಮ ಮಾಡುವಂಥದ್ದು ಅಷ್ಟು ಮನೋಹರವಾದ ದೃಶ್ಯ ಅಂತ. ಇಲ್ಲಿ ಮೇರು ಬಂಗಾರದ ಬೆಟ್ಟ, ಅಗ್ನಿ ಜ್ವಾಲಾ ಮನೋಹರವಾಗಿ ಬೆಟ್ಟದಂತೆ, ಹೊನ್ನಿನ ಬೆಟ್ಟದಂತೆ ಕಂಗೊಳಿಸ್ತಾ ಇದೆ. ಹಗಲು ರಾತ್ರಿಗಳು ಒಂದನ್ನು ಬಿಟ್ಟು ಮತ್ತೊಂದಿಲ್ಲ, ಹಗಲಿಲ್ಲದೆ ರಾತ್ರಿ ಇಲ್ಲ, ರಾತ್ರಿ ಇಲ್ಲದೆ ಹಗಲಿಲ್ಲ. ಹೀಗಾಗಿ ಒಂದರ ಅಸ್ತಿತ್ವ ಮತ್ತೊಂದರಲ್ಲಿ ಇದೆ ಅಂತ. ಹಾಗೆ ನೋಡಿದಾಗ ನಮಗೆ ಗೊತ್ತಾಗುತ್ತೆ ಒಂದನ್ನು ಒಂದು ಬಿಡದೆ ಸೇರಿಕೊಂಡು ಬರತಕ್ಕಂಥದ್ದು. ಬೇಕಾದರೆ ಸಂಧ್ಯಾಕಾಲ ಮಧ್ಯೆ ಸೇರಿಕೊಳ್ಳುತ್ತಲ್ಲ, ಅದನ್ನು ಸಂತತಿ ಅಂತ ಕರೀಬಹುದು. ಎರಡರ ಓವರ್ಲ್ಯಾಪಿಂಗ್ ಇಂಟರ್ಫೇಸ್ ಏನಾದರೂ ಕಾಳಿದಾಸನ ಮೇಲೆ ಇಂಪ್ರವೈಸ್ ಮಾಡೋದಕ್ಕೆ ಸಾಧ್ಯ ಇದ್ದರೆ ಅದನ್ನು ನೋಡಬಹುದು. ಹಾಗೆ ಆ ಅಹೋರಾತ್ರಗಳ ಸಮಾಹಾರದಂತೆ ದಾಂಪತ್ಯ ದೀಕ್ಷೆ ಮೆರೆಯಿತು ಅಂತ ಹೇಳ್ತಿದ್ದಾನೆ. ಮತ್ತೆ ನೋಡಿ, ಮೇರು ಪರ್ವತದ ಮೇಲೆ ದೇವತೆಗಳಿರ್ತಾರೆ ಅಂತ. ಈ ಗಂಡ ಹೆಂಡಿರು ಹಗಲು ರಾತ್ರಿಗಳಾಗಿ ಸುತ್ತುತ್ತಾ ಇದ್ದರೆ ಸಕಲ ದೇವತೆಗಳು ಸಾಕ್ಷಿಗಳಾಗಿದ್ದಾರೆ ಅಂತ. ದೇವತೆಗಳಿಗೆ ಎಲ್ಲಿ ನೆಲೆ? ಐತರೇಯ ಉಪನಿಷತ್ತು ಹೇಳುತ್ತದೆ, ಪರಮಾತ್ಮ ನಮ್ಮ ದೇಹದಲ್ಲಿಯೇ ಎಲ್ಲ ದೇವತೆಗಳಿಗೆ ಇಂದ್ರಿಯ ರೂಪದಿಂದ ನೆಲೆ ಮಾಡಿಕೊಟ್ಟ ಅಂತ. ಆ ಇಂದ್ರಿಯಗಳ ರೂಪದಲ್ಲಿರ್ತಕ್ಕಂಥ ದೇವತೆಗಳನ್ನು ತೃಪ್ತಿಪಡಿಸೋದಕ್ಕೆ ಹಸಿವನ್ನು ಆಹಾರವಾಗಿ ಕೊಟ್ಟ ಇಂದ್ರಿಯಗಳಿಗೆ, ಮತ್ತು ಆ ಹಸಿವಿಗೆ ಆಹಾರವಾಗಿ ಆಹಾರವನ್ನೇ ಕೊಟ್ಟ ಅಂತ ಬರುತ್ತೆ. ತುಂಬ ಸೊಗಸಾದಂಥ ಕಲ್ಪನೆ. ಇಲ್ಲಿ ಹಾಗೆ ಆ ದೇವತೆಗಳನ್ನು ತಮ್ಮ ಅಂಗೋಪಾಂಗಗಳಲ್ಲಿ ಸಾಕ್ಷಾತ್ಕಾರ ಮಾಡಿಕೊಳ್ಳಬೇಕು. ಅದಾದ ಮೇಲೆ ಚಕಾರಸ ಮತ್ತು ಚಕೋರ ನೇತ್ರ ಲಜ್ಜಾವತಿ ಲಾಜ ವಿಸರ್ಗಮಗ್ನವು ಲಾಜಹೋಮವನ್ನು ಮಾಡಿದ್ರು ಅಂತ ಬರುತ್ತೆ. ಲಾಜಹೋಮವನ್ನು ಗಂಡ ಹೆಂಡತಿ ಒಟ್ಟಾಗಿ ಬೊಗಸೆಯಲ್ಲಿ ಹಿಡಿದು ಮಾಡಬೇಕಾದದ್ದು ಅಂತ ಗೊತ್ತಾಗುತ್ತೆ. ಆಮೇಲೆ ಅಕ್ಷತಾರೋಪಣವನ್ನು ಮಾಡ್ತಕ್ಕಂಥದ್ದು. ಕನ್ಯಾಕುಮಾರೋ ಕನಕಾಸನಸ್ಥೌ ಆರ್ದ್ರಾಕ್ಷತಾರೋಪಣಮನ್ವಭೂತಾಂ. ಯಾರು ಹಿರಿ ಮುತ್ತೈದೆಯರು ಬಂದು ಮಾಡಿದ್ದು. ತೌಸ್ನಾತಕೈರ್ ಬಂಧುಮತಾಚರಾಜ್ಞ ಪುರಂದ್ರಿಭಿಶ್ಚ ಕ್ರಮಶಃ ಪ್ರಯುಕ್ತಂ. ನೋಡಿ, ಇಲ್ಲಿ ಪುರೋಹಿತರು ಹೇಗೆ ಗಂಡಸರು ಬಂದು ಮಾಡ್ತಾರೋ ಹೆಂಗಸರು ಬಂದು ಮಾಡೋದಕ್ಕೂ ಸಮಾನವಾದ ರೈಟ್ಸ್ ಕೊಟ್ಟಿದ್ದಾನೆ ಕವಿ. ಎಲ್ಲಿಯೂ ಯಾವುದನ್ನು ಕೀಳುಗರದಿಲ್ಲ, ಕಡೆ ಮಾಡಿಲ್ಲ. ಅದನ್ನು ಗಮನಿಸಬೇಕು. ನಮ್ಮಲ್ಲಿ ಮುತ್ತೈದೆಯರು, ಹಿರಿಯರು, ಹೆಂಗಸರು ಇಲ್ಲದೆ ಆ ವಿವಾಹ ಸಂಭ್ರಮ ಮುಗಿಯುವಂಥದ್ದಲ್ಲ. ಅದನ್ನು ಕಾಳಿದಾಸ ಬಲ್ಲ. ಅದು ಮಾತ್ರವಲ್ಲ, ಆ ಹೋಮ ಧೂಮವನ್ನು ಆಘ್ರಾಣನ ಮಾಡಬೇಕು. ವಧೂಮುಖಂ ಪಾಟಲ ಗಂಧಲೇಖಂ ಆಚಾರ ಧೂಮ ಗ್ರಹಣಾತ್ ಬಭೂವ. ಆ ಧೂಮವನ್ನು ಆಸ್ವಾದನೆ ಮಾಡುವುದರ ಮೂಲಕ ವಧೂಮುಖ ಕೆಂಪಾಯಿತು ಅನ್ನುವಂಥದ್ದನ್ನು ಕೂಡ ಅವನು ಹೇಳ್ತಾನೆ. ಆಮೇಲೆ 3 ದಿವಸಗಳ ವ್ರತವನ್ನು ಮಾಡ್ತಾರೆ, ತ್ರಿರಾತ್ರ ವ್ರತ ಅಂತ. ಗಂಡ ಹೆಂಡಿರು ಬ್ರಹ್ಮಚರ್ಯ ವ್ರತವನ್ನು ಮಾಡಬೇಕು ಅಂತ. ಚತುರ್ಥಿ ಕರ್ಮ ಅಂತ 4ನೇ ದಿವಸ ಇರ್ತಕ್ಕಂಥದ್ದು ನಿಷೇಕ. ಹಿಂದೊಮ್ಮೆ ಷೋಡಶ ಸಂಸ್ಕಾರಗಳ ಬಗೆಗೆ ಹೇಳುವಾಗ ಇದೆಲ್ಲವನ್ನು ನಾನು ವಿಸ್ತರಿಸಿದ್ದ ಕಾರಣ ನೇರವಾಗಿ ಕುಮಾರ ಸಂಭವದಲ್ಲಿ ಬರ್ತಕ್ಕಂಥ ಆ ಮದುವೆಯ ಸ್ವಾರಸ್ಯ ಸಂಭ್ರಮಗಳನ್ನು ಗಮನಿಸೋಣ. ಅದು ಯಾರದು? ಅವರಿವರದಲ್ಲ, ಸಾಕ್ಷಾತ್ ಮಹಾದೇವನದು. ಅದಕ್ಕೆ ಪೂರ್ವ ಪೀಠಿಕೆಯಾಗಿ 6ನೇ ಸರ್ಗದಲ್ಲಿ ತುಂಬ ಚೆನ್ನಾಗಿ ಮದುವೆಗೆ ಬೇಕಾಗಿರ್ತಕ್ಕಂಥ ನೆಗೋಸಿಯೇಷನ್ಸ್ ಅಂತೀವಲ್ಲ, ಮಾತುಕತೆ ಆಗುತ್ತದೆ. ಪಾರ್ವತಿ ಹೇಳಿಬಿಡ್ತಾಳೆ, ನಮ್ಮಪ್ಪನ್ನ ಕೇಳಬೇಕು ಅಂತ ಸಖಿ ಮೂಲಕವಾಗಿ. ಆಗ ಶಿವನು ಕೂಡ ಗಂಭೀರವಾಗಿ ಸಪ್ತರ್ಷಿಗಳನ್ನು ಧ್ಯಾನ ಮಾಡ್ತಾನೆ, ಪುರಾತನರಾದಂಥ ಸಪ್ತರ್ಷಿಗಳನ್ನು. ಆಗ ಅವರು ಬರ್ತಾರೆ. ಅವರ ಮಧ್ಯದಲ್ಲಿ ಅರುಂಧತಿ ದೇವಿ ಕೂಡ ಇರ್ತಾಳೆ. ಸದಾಕಾಲ ನಕ್ಷತ್ರ ರೂಪಿಣಿಯಾಗಿ ಅನಪಾಯಿನಿಯಾಗಿ ವಸಿಷ್ಠ ಮಹರ್ಷಿಗಳ ಜೊತೆಗಿರ್ತಾಳಲ್ವ. ತೇಷಾಂ ಮಧ್ಯೆ ಗತಾ ಸಾಧ್ವಿ ಪತ್ಯುಃ ಪಾದಾರ್ಪಿತೆ ಕ್ಷಣ ಸಾಕ್ಷಾದಿವ ತಪಸ್ಸಿದ್ಧಿರ್ಬಭಾಸೆ ಬಹ್ವರುಂಧತಿ. 7 ಜನ ಋಷಿಗಳನ್ನು ವರ್ಣನೆ ಮಾಡಿಲ್ಲ ಕವಿ, ಒಬ್ಬಳು ಅರುಂಧತಿಯನ್ನು ವರ್ಣನೆ ಮಾಡ್ತಾನೆ. ಗಂಡನ ತಪಸ್ಸಿದ್ಧಿಯೇ ಸಾಕಾರವಾದಂತೆ ಆಕೆ ತಲೆ ತಗ್ಗಿಸಿ ನಿಂತಿದ್ದಳು ಅಂತ. ಹೆಣ್ಣಿಗೆ ಕಾಳಿದಾಸ ಕೊಟ್ಟ ಸ್ಥಾನ ಏನು ಅಂತ ಇದನ್ನು ನೋಡಿದ್ರೆ ಗೊತ್ತಾಗುತ್ತೆ. ಎಲ್ಲಿಯೋ ಅರೆ ಬರೆ ಅನುವಾದದಲ್ಲಿ ಅಲ್ಲಿ ಇಲ್ಲಿ ಹಾಗೆ ಮೂಸಿ ನೋಡಿಬಿಟ್ಟು ಶಾಕುಂತಲವನ್ನೋ ಮತ್ಯಾವುದನ್ನೋ ನೋಡಿಬಿಟ್ಟು ಅದೇ ಸಾಕು ಅಂತ ಅಂದುಕೊಂಡು ಆಮೇಲೆ ಕಾಳಿದಾಸ ಸ್ತ್ರೀ ವಿರೋಧಿ, ಆ ವಿರೋಧಿ ಅಂತ ಗ್ರಂಥಗಳ ಮೇಲೆ ಗ್ರಂಥ ಪೂಣಿಸ್ತಕ್ಕಂಥ ಅಪ್ರಬುದ್ಧತೆಗೆ ಎಡೆ ಮಾಡಿಕೊಳ್ಳಬಾರದು. ಆಮೇಲೆ ತಾಮಗೌರವ ಭೇದೇನ
ಮುನೀಶ್ಚಾಪಶ್ಯದೀಶ್ವರ ಸ್ತ್ರೀಪುಮಾನಿತ್ಯನಾಸ್ಥೈಷಾ ವೃತ್ತಂ ಹಿ ಮಹಿತಂ ಸತಾಂ. ಬಾಯಿ ಬಿಟ್ಟು ಹೇಳ್ತಾ ಇದ್ದಾನೆ, ಎಲ್ಲರನ್ನೂ ಕೂಡ ಇವಳು ಹೆಣ್ಣು ಮಿಕ್ಕವರು ಗಂಡಸು ಅನ್ನುವ ಭೇದ ಇಲ್ಲದೆ ಸಮಾನವಾಗಿ ಗೌರವಿಸಿದನಂತೆ. ಹೆಣ್ಣು ಗಂಡು ಅನ್ನುವಂಥದ್ದು ಮಹನೀಯರ ಮನಸ್ಸಿನಲ್ಲಿ ಬರುವ ಭೇದಗಳಲ್ಲ. ವೃತ್ತಂ ಹಿ ಮಹಿತಾಂ ಸತಾಂ, ಚಾರಿತ್ರವೇ ದೊಡ್ಡದು. ಹೆಣ್ಣಾಗಲಿ ಗಂಡಾಗಲಿ ಆ ನಡವಳಿಕೆ ಬದುಕಿನಿಂದ ದೊಡ್ಡವರಾಗ್ತಾರೆ ಎನ್ನುವ ಮಾತನ್ನು ಕಾಳಿದಾಸ ಹೇಳ್ತಾನೆ. ಅದನ್ನು ಮತ್ತೆ ತದ್ದರ್ಶನಾದ್ ಅಭೂತ್ ಚಂಭೋ ಭೂಯಾನ್ ದಾರಾರ್ಥಮಾದರ ಕ್ರಿಯಾಣಾಂ ಖಲು ಧರ್ಮ್ಯಾಣಾಂ ಸತ್ಪತ್ನ್ಯೋ ಮೂಲ ಕಾರಣಂ. ಅರುಂಧತಿಯನ್ನು ನೋಡಿದ ಮೇಲೆ ಮದುವೆ ವಿಷಯದಲ್ಲಿ ಅವನಿಗೆ ಆದರ ಇನ್ನೂ ಹೆಚ್ಚಾಯಿತಂತೆ. ಶಿವನಿಗೆ, ಜಗತ್ತಿಗೆ ಗುರುವಾದವನು ಪರಮೇಶ್ವರನಿಗೆ ಮದುವೆಯ ಬಗ್ಗೆ ಆ ಮಹಾಮಾನಿನಿ ಸಾಧ್ವೀಮಣಿಯನ್ನು ನೋಡಿ ಆದರ ಬಂತು. ಯಾಕೆ? ಧಾರ್ಮಿಕವಾದ ಎಲ್ಲ ಕ್ರಿಯೆಗಳಿಗೂ ಸತ್ಪತ್ನಿಯೇ ಮೂಲ ಕಾರಣ ಅಂತ. ಪತ್ನಿ ಅಂತಂದರೆ ಯಜ್ಞಭಾಗಿನಿ ಅಂತಲೇ ಅರ್ಥ. ಜಾಯ ಅಂದರೆ ಮಕ್ಕಳಿಗೆ ತಾಯಾದವಳು, ಭಾರ್ಯ ಅಂದರೆ ತಾನು ಅವಳನ್ನು ಭರಿಸಬೇಕಾದದ್ದು, ಅವಳನ್ನು ರಕ್ಷಿಸಬೇಕಾದದ್ದು ಅಂತ ಹೇಳ್ಬಿಟ್ಟಿದ್ನುವೆ. ಪತ್ನಿ ಅಂತಂದರೆ ಯಜ್ಞಭಾಗಿನಿ ಆದವಳು, ಯಜಮಾನ ಅಂದರೆ ಯಜ್ಞ ಮಾಡತಕ್ಕಂಥವನು ಅಂತ. ಹೀಗಾಗಿ ಬದುಕೊಂದು ಯಜ್ಞ, ಆ ಯಜ್ಞದ ಸಂಗಾತಿಯವಳು ಅಂತ. ಯಂತ್ರಿ ರಾಡಸಿ ಯಮನಿ ಅಂತ ಅಥರ್ವವೇದದಲ್ಲಿ ಆ ಮಾತು ಬರ್ತದೆ. ಇವಳು ಕುಟುಂಬ ಅನ್ನುವಂಥ ವಾಹನವನ್ನು ನಡೆಸ್ತಕ್ಕಂಥ ಡ್ರೈವರ್, ಯಮನಿ ಯಂತ್ರಿ ಅಂತ. ಆಮೇಲೆ ಋಷಿಗಳಿಗೆ ಕೂಡ ತುಂಬ ಸಂತೋಷವಾಗುತ್ತೆ. ಯದಧ್ಯಕ್ಷೇಣ ಜಗತಾಂ ವಯಮಾರೋಪಿತಾಸ್ತ್ವಯ ಮನೋರಥಸ್ಯ ವಿಷಯಂ ಮನೋವಿಷಯಮಾತ್ಮನಃ. ಆಹಾ, ನಮ್ಮ ಜನ್ಮವೇ ಜನ್ಮ, ಭಾಗ್ಯವೇ ಭಾಗ್ಯ. ನಮ್ಮೆಲ್ಲರ ಮನಸ್ಸಿಗೆ ಸದಾ ವಿಷಯವಾದ ನೀನೀಗ ನಮ್ಮನ್ನು ನಿನ್ನ ಮನಸ್ಸಿಗೆ ವಿಷಯ ಮಾಡಿಕೊಂಡು ಬಿಟ್ಟಿದ್ದೀಯಾ ಅಂತ. ನಿನ್ನನ್ನು ನಾವು ಸದಾ ನೆನೆಯುತ್ತೀವಿ, ಈ ಕಾರಣಕ್ಕಾಗಿ ನೀನು ನಮ್ಮನ್ನು ನೆನೆಯುವಂತೆ ಆಯಿತು. ಇನ್ನು ಇದಕ್ಕಿಂತಲೂ ಧನ್ಯತೆ ಏನಿದೆ ಅಂತ ಹೇಳಿಬಿಟ್ಟಿದ್ದನು. ಬಹಳ ಸಂತೋಷಪಟ್ಟು ಅವರು ಹೇಳ್ತಾರೆ, ತ್ವತ್ಸಂಭಾವಿತ ಮಾತ್ಮಾನಂ ಬಹುಮನ್ಯಾಮಹೇ ವಯಂ ಪ್ರಾಯಃ ಪ್ರತ್ಯಯಮಾದತ್ತೆ ಸ್ವಗುಣೇಶುತ್ತಮಾದರ. ನೀನು ನೆನೆದ ಕಾರಣ ನಮ್ಮ ಬದುಕಿಗೆ ಒಂದು ಬೆಲೆ ಬಂತು ಅಂತ ಅಂದುಕೊಳ್ತೀವಿ. ಕಾರಣ ಇಷ್ಟೇ, ದೊಡ್ಡವರು ನಮ್ಮನ್ನು ಗೌರವಿಸಿದರೆ ನಮ್ಮ ಗುಣಗಳ ಬಗ್ಗೆ ನಮಗೆ ವಿಶ್ವಾಸ ಬರುತ್ತೆ ಅಂತ. ಪ್ರಾಯಃ ಪ್ರತ್ಯಯಮಾದತ್ತೆ ಸ್ವಗುಣೇಶು ಉತ್ತಮಾದರ. ದೊಡ್ಡವರು ನೀನು ಈ ಕೆಲಸ ಮಾಡಬಲ್ಲೆ ಅಂದರೆ, ಓಹೋ ನನಗೂ ಒಂದು ಯೋಗ್ಯತೆ ಇದೆ ಅಂತ ಅನಿಸುತ್ತದೆ. ನೀನೀಗ ನಮ್ಮನ್ನು ನಿನ್ನ ವಿವಾಹಕ್ಕಾಗಿ ಹಿರಿಯರಾಗಿ ಗುರಿಕಾರರಾಗಿ ಮುನ್ನಡೆದು ಮಾತಾಡಬೇಕು ಅಂತ ಕೇಳ್ಕೊಳ್ತಿರೋದ್ರಿಂದ ನಮಗೂ ಒಂದು ಯೋಗ್ಯತೆ ಇದೆ ಅಂತ ಅನ್ನಿಸ್ತಾ ಇದೆ ಅಂತ. ಈ ರೀತಿಯಾದ ಮಾತುಗಳನ್ನು ಇನ್ನು ಯಾವ ಕವಿತಾನೇ ಆಡಬಲ್ಲ. ಈ ದೃಷ್ಟಿಯಿಂದ ನಾನು ಹೇಳಿದ್ದು, ವ್ಯಾಸ ವಾಲ್ಮೀಕಿಗಳಲ್ಲಿ ಕೂಡ ಈ ನವರು, ಈ ಘಮಲು, ಈ ನಾಜೂಕು, ಇಷ್ಟು ಸ್ವಾರಸ್ಯಗಳು ಕಾಣದೆ ಹೊರಟೋಗ್ಬಿಡ್ತವೆ. ಆದರೆ ಅವರ ಉತ್ತರಾಧಿಕಾರಿಯವನು, ಅವರ ವಿರೋಧಿ ಅಲ್ಲ. ಅವರು ಕಟ್ಟಿಸಿದ ಆ ಒಂದು ಕಾವ್ಯ ಸೌಧಕ್ಕೆ ಕಲಶ ಇಡೋದಕ್ಕೆ ಬಂದಂಥವನಲ್ವೇ. ಆಮೇಲೆ ಯಾನಃಪ್ರೀತಿರ್ ವಿರೂಪಾಕ್ಷ ತ್ವದನುಧ್ಯಾನ ಸಂಭವ ಸಾಕಿ ಮಾವೇದ್ಯತೆ ತುಭ್ಯಂ ಅಂತರಾತ್ಮಾಸಿ ದೇಹಿನಾಂ. ನಿನ್ನ ಮೇಲೆ ನಮಗಿರುವ ಭಕ್ತಿ, ನಿನ್ನ ಕೆಲಸವನ್ನು ನಮಗೆ ಮಾಡಿಕೊಡಬೇಕು ಅಂತಿರುವ ಅನುರಕ್ತಿಯನ್ನು ಬಾಯ್ಬಿಟ್ಟು ಹೇಳಬೇಕೆ. ಅಂತರಾತ್ಮನೇ ನೀನಾದ ಮೇಲೆ ನಮ್ಮ ಅಂತರಂಗವನ್ನು ಹೇಳುವಂಥದ್ದು ಏನಿದೆ ಅಂತ ಹೇಳಿಬಿಟ್ಟಂತಾರೆ. ಒಂದು ವಿವಾಹದ ಹಿನ್ನೆಲೆಯಲ್ಲಿ ಇಷ್ಟು ಒಳ್ಳೆಯ ಮನಸ್ಸುಗಳು ಕೆಲಸ ಮಾಡಬೇಕು. ಅಖಿಲಮು ನೆರಿಗಿನ ಅಂತರ್ಯಾಮಿಕಿ ವಿವರಿಂಚೇಪನಿ ಲೇದು ಕದ. ಎಲ್ಲವ ಬಲ್ಲಗೆ ಸೊಲ್ಲಿಪುದೆಂತು. ಎಲ್ಲವನ್ನು ತಿಳಿದವನಿಗೆ ಹೇಳಿಸುವುದು ಹೇಗೆ? ಪ್ರಸೀದ ಕಥೆಯಾತ್ಮಾನಂ ನಧಿಯಾಂ ಪತಿವರ್ತಸೆ. ಆದರೆ ನಮ್ಮ ಮನಸ್ಸೇನು ಅಂತ ನಿನಗೆ ಗೊತ್ತು, ನಿನ್ನ ಮನಸ್ಸೇನು ಅಂತ ತಿಳಿಯುವಷ್ಟು ನಮಗಿಲ್ಲವಲ್ಲ ಶಕ್ತಿ. ಹಾಗಾಗಿ ನಿನ್ನ ಬಯಕೆಯನ್ನು ಬಾಯ್ಬಿಟ್ಟು ಹೇಳಬೇಕು ಅಂತ. ಆಗ ತುಂಬ ಸೊಗಸಾಗಿ ಬರ್ತದೆ. ಆ ವಿವರಗಳೆಲ್ಲ ಬಹಳ ಚೆನ್ನಾಗಿರ್ತಕ್ಕಂಥದ್ದು. ಇಡೀ ಆ ಸಂಭಾಷಣೆಯನ್ನೇ ಓದಬೇಕು. ಹೆಚ್ಚೇನು ಕುಮಾರ ಸಂಭವದ ಪ್ರತಿ ಶ್ಲೋಕವನ್ನು ಒಂದೊಂದು ಮಾತಿಗೂ ಚಪ್ಪರಿಸಿಕೊಂಡು ಓದಿದ್ರೆ ಮಾತ್ರ ಗೊತ್ತಾಗುತ್ತದೆ. ಅಂಥದ್ದು 6ನೇ ಸರ್ಗ. ನಿಜವಾಗಿ ಈ ಲವ್ ಮ್ಯಾರೇಜ್ ಮಾಡ್ಕೊಳ್ತಕ್ಕಂಥವ್ರು, ನಾನುಂಟು 3 ಲೋಕ ಉಂಟು ಅಂತ ತಂದೆ ತಾಯಿ ಮತ್ತೊಬ್ಬರು ಮಗದೊಬ್ಬರು ಎಲ್ಲರನ್ನೂ ಪಕ್ಕಕ್ಕಿಟ್ಟು ಹೋಗ್ತಕ್ಕಂಥವರು ಒಮ್ಮೆ ಇದನ್ನು ಓದಿದರೆ ಅವರು ಕಳ್ಕೊಳ್ತಾ ಇರೋದು ಏನು ಅಂತ ಗೊತ್ತಾಗುತ್ತೆ. ಕಾಳಿದಾಸ ಲವ್ ಮ್ಯಾರೇಜ್, ಪ್ರಣಯ ವಿವಾಹ ಅಂದರೆ ಗಾಂಧರ್ವವನ್ನು ನಿರಾಕರಿಸಿಲ್ಲ. ಆದರೆ ದೊಡ್ಡದಾಗಿ ಪುರಸ್ಕಾರವನ್ನು ಮಾಡಿಲ್ಲ.
ಅವನು ಬ್ರಾಹ್ಮ ವಿವಾಹ ಅರೇಂಜ್ಡ್ ಮ್ಯಾರೇಜನ್ನೇ ಒಪ್ಪಿರ್ತಕ್ಕಂಥದ್ದು. ಎರಡನ್ನೂ ಚಿತ್ರಿಸಿದ್ದಾನೆ. ಗಾಂಧರ್ವ ವಿವಾಹವನ್ನು ಚಿತ್ರಿಸಿದ್ದಾನೆ, ಬ್ರಾಹ್ಮ ವಿವಾಹವನ್ನು ಚಿತ್ರಿಸಿದ್ದಾನೆ. 8 ಬಗೆಯ ವಿವಾಹಗಳು ಬರ್ತವೆ. ಬ್ರಾಹ್ಮ, ದೈವ, ಆರ್ಷ, ಪ್ರಾಜಾಪತ್ಯ, ಗಾಂಧರ್ವ, ರಾಕ್ಷಸ, ಆಸುರ, ಪೈಶಾಚ ಅಂತ. ಈ 8ರಲ್ಲಿ ಅವನು ಮೆಚ್ಚಿ ಹಿಡಿದಂಥದ್ದು 2. ಪ್ರಬುದ್ಧರಾದ ಪರಸ್ಪರ ಆಕರ್ಷಣೆಗೊಳಗಾದಂಥ ವಧೂವರರಿಗೆ ಹಿರಿಯರ ಅನುಮತಿ ಇಲ್ಲದೆ ಆಗುವಂಥದ್ದು ಗಾಂಧರ್ವ. ಎಲ್ಲ ಕಾಲಕ್ಕೂ ಸಲ್ಲುವಂಥದ್ದು ಇದು, ಅಥವಾ ಸಲ್ಲುತ್ತೆ ಸಲ್ಲೋಲ್ಲ ಅಂತಂದರೂ ಅನಿವಾರ್ಯವಾಗಿರ್ತಕ್ಕಂಥದ್ದು, ಹಾಗಾಗಿ ಅಂಗೀಕಾರ್ಯವೂ ಆದಂಥದ್ದು. ಇದು ಪ್ರಕೃತಿ. ಅಂದರೆ ಗಾಂಧರ್ವ ವಿವಾಹ ಪ್ರಕೃತಿ ಸಹಜವಾದ ಆಕರ್ಷಣೆಯನ್ನೊಂದನ್ನೇ ಬಂಡವಾಳ ಮಾಡಿಕೊಂಡದ್ದು. ಅಟ್ರಾಕ್ಷನ್ ಈಸ್ ದಿ ಸೋಲ್ ಲೈಫ್ ಆಫ್ ಗಾಂಧರ್ವ ಲವ್ ಮ್ಯಾರೇಜ್. ಆದರೆ ಬ್ರಾಹ್ಮ ವಿವಾಹ ಪರಿಪಾಕವನ್ನು, ಸಂಸ್ಕಾರವನ್ನು ಇಟ್ಟುಕೊಂಡ ಕಾರಣ ಗಾಂಧರ್ವ ಪ್ರಕೃತಿಯಾದರೆ ಬ್ರಾಹ್ಮ ಸಂಸ್ಕೃತಿಯಾದದ್ದು. ನಾವು ಎಲ್ಲಿ ನಿಂತುಕೊಳ್ಬೇಕು, ಎಲ್ಲಿ ನೆಲೆಯಾಗಬೇಕು ಅನ್ನೋದನ್ನು ನೋಡಿದಾಗ ಗೊತ್ತಾಗುತ್ತೆ ಕಾಳಿದಾಸ ಯಾವ ದೃಷ್ಟಿಯನ್ನು ಕಾಣ್ತಾ ಇದ್ದಾನೆ ಅಂತ. ಅವನ ಶಕುಂತಲೆ ದುಷ್ಯಂತರು ಗಾಂಧರ್ವ ವಿವಾಹ ಮಾಡಿಕೊಂಡ್ರು. ಅದರಿಂದಲೇ ಅವನು ಶಾರಂಗರವ ಹೇಳ್ತಾನೆ, ದೊಡ್ಡವರು ಹಿಂದೂ ಮುಂದೂ ಯಾರೂ ಇಲ್ಲದೇ ಇದ್ದಾಗ ಮಾಡಿಕೊಂಡಿದ್ದ ಅನುಭವಿಸು ನೀನು ಅಂತ ಅನ್ನುವ ಮಾತನ್ನು 5ನೇ ಅಂಕದಲ್ಲಿ ಹೇಳ್ತಾನೆ. ಹಾಗಾಗಿ ಪರೀಕ್ಷೆ ಮಾಡಿ ಎಲ್ಲ ನೋಡಬೇಕು ಅಂತ. ಆದರೆ ಬ್ರಾಹ್ಮ ವಿವಾಹಗಳು ಎಡವಟ್ಟಾಗಬಾರ್ದು ಅಂತ ಇಲ್ಲ. ಹಿರಿಯರು ಸೇರಿ ಮಾಡಿದಂಥದ್ದು. ರಾಮನಿಗಂತೂ ಬಹಳ ಸಂತೋಷವಂತೆ. ಸೀತೆ ತನ್ನ ತಂದೆಗೆ ತುಂಬ ಪಿತುರ್ ಬಹುಮತಾಭೂತ್ ಅಂತ ಬಹಳ ಸಂತೋಷ. ಆದರೆ ಪಾಪ ಆ ಮದುವೆ ನಿಲ್ಲಲಿಲ್ಲ, ಪರಿತ್ಯಾಗದಲ್ಲಿ ಮುಗಿಯಬೇಕಾಯಿತು. ಆದರೆ ಆ ಪರಿತ್ಯಾಗ ಯಾವ ದೃಷ್ಟಿಯಿಂದ ಆದದ್ದು, ಇಲ್ಲಿ ಆದಂಥ ಒಂದು ಶಕುಂತಲ ದುಷ್ಯಂತರ ವಿವಾಹದ ಬಿರುಕು ಯಾವ ದೃಷ್ಟಿಯಿಂದ ಆದದ್ದು ಅಂತ ನೋಡಬೇಕು. ಅವನ ನಾಟಕಗಳಲ್ಲಿ ಸುಮಾರು ಕಡೆ ಗಾಂಧರ್ವದ್ದೇ ಉಲ್ಲೇಖಗಳು ಬರ್ತವೆ. ಆದರೆ ಅವನು ಒಬ್ಬ ದಿಲೀಪನನ್ನಾಗಲಿ, ರಘುವನ್ನಾಗಲಿ, ಅಜನನ್ನಾಗಲಿ, ದಶರಥನನ್ನಾಗಲಿ ಯಾರನ್ನಾಗಲಿ ಚಿತ್ರಿಸುವಾಗ, ಅಥವಾ ಕುಶನನ್ನಾಗಲಿ ಅತಿಥಿಯನ್ನಾಗಲಿ ಬ್ರಾಹ್ಮ ವಿವಾಹದ ದೃಷ್ಟಿಯಿಂದಲೇ ಸಮರ್ಥನ ಮಾಡಿದ್ದಾನೆ. ಏನಂದರೆ ಎಲ್ಲರನ್ನೂ ಮೊದಲಿನಿಂದ ಉಳಿಸಿಕೊಳ್ತಕ್ಕಂಥದ್ದು ಬ್ರಾಹ್ಮದ ಲಕ್ಷಣ ಅಂತ ನಮಗೆ ಗೊತ್ತಾಗುತ್ತದೆ. ಸುದಕ್ಷಿಣೇತಿ ಆಸೀತ್ ಪತ್ನಿ ಅಧ್ವರಸ್ಯೇವ ದಕ್ಷಿಣ ಅಂತ ಬರುತ್ತೆ. ಯಜ್ಞಕ್ಕೆ ದಕ್ಷಿಣೆ ಹೇಗೋ ಹಾಗೆ ದಿಲೀಪನಿಗೆ ಸುದಕ್ಷಿಣೆ ಇದ್ದಳು ಅನ್ನೋ ಮಾತನ್ನು ಹೇಳ್ತಾನೆ. ದಕ್ಷ ಅಂದರೆ ಕೇಪಬಿಲಿಟಿ ಅಂತ, ರೈಟ್ ಅಂತ, ಬಲ ಅನ್ನುವ ಅರ್ಥ ಇದೆ. ಹಾಗೆ ನೋಡಿದಾಗ ನಮಗೆ ಗೊತ್ತಾಗುತ್ತದೆ. ಆಮೇಲೆ ಆ ಮಾತುಕತೆಗಳು ತುಂಬ ತುಂಬ ಸೊಗಸಾಗಿರ್ತಕ್ಕಂಥದ್ದು ಅಂತ ನಾನು ಹೇಳಿದೆ. ಅವುಗಳ ವಿವರಗಳಿಗೆ ನಾನು ಹೋಗ್ತಾ ಇಲ್ಲ. ಒಳ್ಳೆಯ ಸಂಭಾಷಣೆ, ಒಳ್ಳೆಯ ಸಂಸ್ಕೃತಿ ಅಂತಂದರೆ ಏನು ಅಂತನ್ನೋದು ತುಂಬ ಚೆನ್ನಾಗಿ ಗೊತ್ತಾಗುತ್ತದೆ. ಆಮೇಲೆ ಶಿವ ಹೇಳ್ತಾನೆ, ಏವಂ ವಾಚ್ಯಸ್ಸ ಕನ್ಯಾರ್ಥಂ ಇತಿ ವೋನೋಪದಿಶ್ಯತೆ ಭವತ್ಪ್ರಣೀತಮಾಚಾರಂ ಆಮನಂತಿ ಸಾಧವಃ. ನೀವು ವಧುವಿನ ಮನೆಗೆ ಹೋಗಿ ಹೀಗೆ ಮಾತಾಡಿ ಅಂತ ನಾನು ಹೇಳೋಲ್ಲ. ಏವಂ ವಾಚ್ಯ ಸ ಕನ್ಯಾರ್ಥಂ ಇತಿ ವೋ ನೋಪದಿಶ್ಯತೆ. ನಿಮಗೆ ನಾನು ಉಪದೇಶ ಮಾಡೋಲ್ಲ. ಯಾಕೆ? ಭವತ್ಪ್ರಣೀತಮಾಚಾರಂ ಆಮನಂತಿ ಸಾಧವಃ. ನೀವು ಮಾಡಿದ್ದನ್ನು ಆಚಾರ ಶಾಸ್ತ್ರ ಅಂತ ಲೋಕದ ಸಜ್ಜನರು ಹೇಳ್ತಾರೆ ಅಂತ ಶಿವ ಸಪ್ತರ್ಷಿಗಳಿಗೆ ಹೇಳೋ ಮಾತು. ಅಂದರೆ ಪರಸ್ಪರ ಒಂದು ಗೌರವ ಯಾವ ರೀತಿಯಲ್ಲಿತ್ತು ಅಂತ. ಪ್ರಪಂಚದಲ್ಲಿ ಬೇಕಾದಷ್ಟು ಕವಿಗಳ ಕಾವ್ಯಗಳಿವೆ, ಈ ಮಟ್ಟದ ಸಂಸ್ಕಾರ ಸಂಪತ್ತಿ ಇರತಕ್ಕಂಥ ಕಾವ್ಯಗಳು ಇಲ್ಲ. ಅತಃ ಆಹರ್ತುಮಿಚ್ಛಾಮಿ ಪಾರ್ವತೀಮಾತ್ಮಜನ್ಮನೆ ಉತ್ಪತ್ತಯೇ ಹವಿರ್ಭೋಕ್ತುರ್ ಯಜಮಾನ ಇವಾರಣಿಂ. ಯಜಮಾನನಿಗೆ ಅಗ್ನಿಯನ್ನು ಉತ್ಪಾದನೆ ಮಾಡೋದಕ್ಕೆ ಅರಣಿ ಹೇಗೆ ಬೇಕೋ ಹಾಗೆ ಸ್ಕಂದ ಬೇಕು ತಾರಕಾಸುರ ಸಂಹಾರಕ್ಕೆ. ಅದಕ್ಕಾಗಿ ಪಾರ್ವತಿಯನ್ನು ಬಯಸ್ತಾ ಇದ್ದೀನಿ ಅಂತ ಹೇಳ್ತಾನೆ. ಅಂದರೆ ವಿವಾಹ ಒಂದು ಯಜ್ಞ. ಯಜ್ಞದಲ್ಲಿ ಅಗ್ನಿ ಅನಿವಾರ್ಯ. ಅಗ್ನಿಸ್ವರೂಪಿಯಾಗಿ ಸಂತಾನ, ಅದಕ್ಕೆ ಆರಣಿಯಂತೆ ಪತ್ನಿ ಅಂತ. ಗಂಡ ಹೆಂಡಿರನ್ನು ಉತ್ತರಾರಣಿ ಅಧರಾರಣಿ ಅಂತ ಹೇಳಿ ಶತಪಥ ಬ್ರಾಹ್ಮಣಾದಿಗಳು ಹೇಳುತ್ತವೆ. ಯಜ್ಞಕ್ಕೆ ಬೇಕಾದ ಅಗ್ನಿಯನ್ನು ಮಥನ ಮಾಡುವಂಥ ಕಾಷ್ಠಗಳು ಅನ್ನುವಂತೆ. ಹಾಗೆ ಆಮೇಲೆ ಅವರು ಶಿವನ ಮದುವೆಯ ಬೈಕಿಯನ್ನು ಕೇಳಿ ತಸ್ಮಿನ್ ಸಂಯಮಿ ನಾಮಾದ್ಯೆ ಜಾತೆ ಪರಿಣಯೋನ್ಮುಖೆ ಜಹುಸ್ ಪರಿಗ್ರಹ ವ್ರೀಡಾಂ ಪ್ರಾಜಾಪತ್ಯಾಸ್ತಪಸ್ವಿನಃ. ಪ್ರಾಜಾಪತ್ಯಾದಿ ವ್ರತ ಮಾಡ್ತಾ ಇರುವ ತಪಸ್ವಿಗಳು ಶಿವನೂ ಮದುವೆ ಆಗ್ತಾನೆ ಅಂದರೆ ತಾವು ಮದುವೆ ಆಗಿದ್ದು ತಪ್ಪಾಗಲಿಲ್ಲ ಅಂತ ಅಷ್ಟೋ ಇಷ್ಟೋ ಇಟ್ಟುಕೊಂಡ ಸಂಕೋಚವನ್ನು ಬಿಟ್ಟರು ಅಂತ ಹೇಳ್ತಾ ಇದ್ದಾನೆ. ಇವನು ಮಹಾ ತಪಸ್ವಿ, ಸಂಯಮಿ. ಅವನು ಮುಂದೆ ತಾವು ವಿವಾಹ ದೀಕ್ಷೆಯಲ್ಲಿರ್ತಕ್ಕಂಥವರು ಕಡಿಮೆ ಆದವೋ ಏನೋ ಅಂತ ಅಂದುಕೊಂಡಿದ್ರು. ಆದರೆ ಹಾಗೆ ಅಲ್ಲ ಅಂತನ್ನುವಂಥದ್ದು. ಆಮೇಲೆ
ಓಂಕಾರ ಪುರಸ್ಸರವಾಗಿ ಅಂಗೀಕಾರ ಕೊಟ್ಟು ಮತ್ತೆ ಪಾರ್ವತಿಯ ಮನೆಗೆ ಬರ್ತಾರೆ. ಹಾಗೆ ಬಂದಾಗ ಅವರಿಗೆ ಸಿಕ್ಕಂಥ ಸ್ವಾಗತ ಅದೆಲ್ಲ ತುಂಬ ತುಂಬ ಚೆನ್ನಾಗಿರ್ತಕ್ಕಂಥದ್ದು. ಆಮೇಲೆ ಅವನು ಬಹಳ ಚೆನ್ನಾಗಿ ಸ್ವಾಗತಿಸ್ತಾನೆ. ಅವೈಮಿ ಪೂತಮಾತ್ಮಾನಂ ದ್ವಯೇನೇವ ದ್ವಿಜೋತ್ತಮ ಮೂರ್ಧಿ ಗಂಗಾ ಪ್ರಪಾತೇನ ಧೌತ ಪಾದಾಂಬಸಾಚವಃ. ಹಿಮಾಲಯ ಹೇಳ್ತಾನೆ, ನೀವು ಬಂದದ್ರಿಂದ ನಾನು ನಿಮ್ಮ ಮತ್ತು ಗಂಗೆ ಅಂದರೆ ನಿಮ್ಮ ಪಾದೋದಕ ನನ್ನ ತಲೆ ಮೇಲೆ ಬೀಳೋದು, ಗಂಗೋದಕ ನನ್ನ ತಲೆ ಮೇಲೆ ಝರಿಯಾಗಿ ಹರಿಯೋದು, ಈ ಎರಡರಿಂದ ನಾನು ಪವಿತ್ರನಾಗಿದ್ದೀನಿ ಅಂತ ಭಾವಿಸಿದ್ದೀನಿ, ಬೇರೆ ಇದರಿಂದ ಅಲ್ಲ ಅಂತ ಹೇಳಿಬಿಟ್ಟಿದನು. ಏನು ಮಾಡಬೇಕಾದದ್ದು ಹೇಳಿ. ಕರ್ತವ್ಯಂ ವೋ ನ ಪಶ್ಯಾಮಿ ಸ್ಯಾಚೇತ್ ಕಿಂ ನೋಪಪದ್ಯತೆ ಮನ್ಯೇ ಮತ್ ಪಾವನಾಯೈವ ಪ್ರಸ್ಥಾನಂ ಭವತಾಮಿಹ. ನಿಮ್ಮಂಥವ್ರು ನಮ್ಮನೆಗೆ ಬರುವುದಕ್ಕೆ ಯಾವುದೇ ಕೆಲಸ ಇಲ್ಲ ಅಂತ ನನಗನ್ಸುತ್ತೆ. ನನ್ನಿಂದ ಆಗುವಂಥ ಯಾವ ಕೆಲಸವೂ ನಿಮಗಿರೋಲ್ಲ. ನಾನು ಏನು ಮಾಡಬಲ್ಲೆ, ನನ್ನನ್ನು ಅನುಗ್ರಹ ಮಾಡಬೇಕು ಅಂತ ಅಷ್ಟೇ ಬಂದಿದ್ದೀರಾ ಅಂತ ಭಾವಿಸ್ತೀನಿ ಅಂತಂತಾನೆ. ಮತ್ತು ಪಾವನಾಯೈವ, ನನ್ನನ್ನು ಪಾವನಗೊಳಿಸೋದಿಕ್ಕೆ ಅಂತ. ತಥಾಪಿ ತಾವತ್ ಕಸ್ಮಿಂಶ್ಚಿತ್ ಆಜ್ಞಾಮೇ ದಾತುಮರ್ಹತ ವಿನಿಯೋಗ ಪ್ರಸಾದಾಹಿ ಕಿಂಕರ ಪ್ರಭವಿಷ್ಣುಷು. ಆದರೂ ನಮ್ಮಂಥವರಿಗೆ ನೀವೇನಾದರೂ ಇಂಥದ್ದು ಮಾಡಿ ಅಂತ ಹೇಳಿದ್ರೆ ನಮಗೊಂದು ಧನ್ಯತೆ, ಅದಕ್ಕಾಗಿ ಹೇಳಿ ಅಂತ ಹೇಳಿ ಅವನು ತನ್ನ ಕುಟುಂಬವನ್ನು ಇಂಟ್ರಡ್ಯೂಸ್ ಮಾಡ್ತಾನೆ. ನೋಡಿ, ನಾನು ಹೇಳಿದ್ರಲ್ಲ ಕುಟುಂಬ ಹೇಗೆ ಒಂದು ಕಾಮಕ್ಕೆ ಉದಾತ್ತೀಕರಣದ ಆಯಾಮ ಅಂತ. ಏತೇ ವಯಮಮಿ, ನೋಡಿ ನಾನಿಲ್ಲಿದ್ದೀನಿ, ಅಮೀ ದಾರಾಹ, ಇವರೇ ನಮ್ಮ ಮನೆಯವರು. ಅಲ್ಲಿ ಬಹುವಚನ ಉಂಟು, ಪತ್ನಿ ಶಬ್ದಕ್ಕೆ ದಾರಾಹ ನಿತ್ಯ ಬಹುವಚನ. ಇವರು ನಮ್ಮ ಮನೆಯವರು ಅಂತ ಈ ಕಾಲದಲ್ಲಿ ಕೂಡ ಮರ್ಯಾದಸ್ಥರು ಇವಳು ಹೆಂಡತಿ ಅಂತ ಹಾಗೆಲ್ಲ ಹೇಳೋದಿಲ್ಲ. ಅಂದರೆ ಅದು ಒಂದು ಗೌರವಪೂರ್ಣವಾಗಿ ಮಾಡತಕ್ಕಂಥ ಸಂಬೋಧನೆ ಬಹುವಚನದಲ್ಲಿ. ಹಾಗೆ ಕಾಳಿದಾಸನ ಕಾಲದಿಂದ ಇದೆ. ಏತೇ ವಯಂ, ಇದು ನಾವು ಇಲ್ಲಿ, ನಮ್ಮ ಮನೆಯವರಿಲ್ಲಿ. ಕನ್ಯೇಯಂ ಕುಲಜೀವಿತಂ, ನಮ್ಮ ಮನೆಯ ಬೆಳಕಾದ ಕನ್ಯೆ ಇಲ್ಲಿದ್ದಾಳೆ. ಬ್ರೂತ ಏನಾತ್ರ ವಃ ಕಾರ್ಯಂ ಅನಾಸ್ಥಾ ಬಾಹ್ಯ ವಸ್ತುಷು. ಇನ್ನು ಹೊರಗಿನ ವಿಷಯದಲ್ಲಿ ನನಗೇನು ಅಂಥ ಆಸಕ್ತಿ ಇಲ್ಲ, ನಿಮಗೂ ಇಲ್ಲ, ನಾವು ಮೂವರು ಏನು ಮಾಡಬೇಕು ಹೇಳಿ ಅಂತ ಕೇಳ್ತಾನೆ. ಆಗ ಅವರು ಹೇಳ್ತಾರೆ, ಉಪಪನ್ನಮಿದಂ ಸರ್ವಂ ಅತಃ ಪರಮಪಿ ತ್ವಯಿ ಮನಸ್ಸ ಶಿಖರಾಣಾಂಚ ಸದೃಶೀತೆ ಸಮುನ್ನತಿ. ಅಪ್ಪ, ನಿನ್ನ ಮನಸ್ಸು ನಿನ್ನ ಶಿಖರಗಳು ಎರಡೂ ಒಂದೇ ಎತ್ತರದಲ್ಲಿವೆ, ಇನ್ನೇನು ನಾವು ಹೇಳಬೇಕಾಗಿವೆ ಅಂತ ಹೇಳಿಬಿಟ್ಟಿದ್ದನುವೆ. ನಿನಗೆ ಶಿವನೇ ಅಳಿಯನಾಗತಕ್ಕಂಥ ಸಂದರ್ಭ ಬಂದಿದೆ, ಇನ್ನು ಏನಂತ ಹೇಳಬೇಕಾಗಿದೆ. ನಾವು ಕೇಳ್ತಾ ಇರ್ತಕ್ಕಂಥವರು ನಿನ್ನ ಮಗಳನ್ನು ಕೇಳೋದಕ್ಕೆ ಬಂದಿದ್ದೀವಿ. ಯೋಗಿನೋ ಎಂ ವಿಚಿನ್ವಂತಿ ಕ್ಷೇತ್ರಾಭ್ಯಂತರ ವರ್ತಿನಂ ಅನಾವೃತ್ತಿ ಭಯಂ ಯಸ್ಯ ಪದಮಾಹುರ್ ಮನೀಷಿಣಃ. ಯೋಗಿಗಳು ಅನ್ವೇಷಣೆ ಮಾಡ್ತಕ್ಕಂಥ ಕ್ಷೇತ್ರಜ್ಞನೇ ಆಗಿರ್ತಕ್ಕಂಥ ಅಂತರ್ಯಾಮಿಯಾದಂಥ ಪರಮಾತ್ಮ ನಿನ್ನ ಮನೆ ಅಳಿಯನಾಗಬೇಕು ಅಂತ ಬರ್ತಾ ಇದ್ದಾನೆ. ಸತೇ ದುಹಿತರಂ ಸಾಕ್ಷಾತ್ ಸಾಕ್ಷಿ ವಿಶ್ವಸ್ಯ ಕರ್ಮಣಾಂ ವೃಣುತೆ. ವಿಶ್ವಕರ್ಮಗಳ ಸಾಕ್ಷಿಯಾದವನು ಸಾಕ್ಷಾತ್ತಾಗಿ ನಿನ್ನ ಮಗಳನ್ನು ಬಯಸ್ತಾ ಇದ್ದಾನೆ. ತಮರ್ಥಮಿವ ಭಾರತ್ಯ ಸುತಯ ಯೋಕ್ತುಮರ್ಹಸಿ. ಮಾತಿಗೆ ಅರ್ಥ ಹೇಗೋ ಹಾಗೆ, ಅರ್ಥಕ್ಕೆ ಮಾತನ್ನು ಸೇರಿಸುವುದು ಹೇಗೋ ಹಾಗೆ ಆ ಪರಮಾತ್ಮ ಶಿವ ಅರ್ಥ, ಅದಕ್ಕೆ ವಾಕ್ಯೆಂಬಂತೆ ನಿನ್ನ ಮಗಳನ್ನು ಸೇರಿಸು ಅಂತ. ಅಂದರೆ ವಾಗರ್ಥಗಳದು ನಿತ್ಯ ಸಂಬಂಧ, ಅನಪಾಯಿ ಸಂಬಂಧ. ಅಶೋಚ್ಚಾಹಿ ಪಿತುಃ ಕನ್ಯಾ ಸದ್ಭರ್ತೃ ಪ್ರತಿಪಾದಿತಾ. ಒಳ್ಳೆಯ ಗಂಡನಿಗೆ ಕೊಡಲ್ಪಟ್ಟ ಹೆಣ್ಣು ಮಕ್ಕಳು ತಂದೆ ತಾಯಿಯಂದರಿಗೆ ದುಃಖ ತರಿಸುವುದಿಲ್ಲ. ಇನ್ನೇನನ್ನು ಹೇಳಬೇಕು? ಉಮಾ ವಧೂಹು, ಉಮೆ, ಇಲ್ಲಿ ನೋಡಿ ಉಮಾ ಅನ್ನುವ ಶಬ್ದ ಬಳಸಿದ್ದಾನೆ. ನೆನ್ನೆಯೂ ಹೇಳಿದೆ, ತಪಃ ಪರಿಪಾಕದಿಂದ ಇಂದ್ರನಿಗೆ ಬ್ರಹ್ಮೋಪದೇಶ ಮಾಡಬಲ್ಲಂಥ ಜ್ಞಾನಿಯಾದವಳು ಆಕೆ. ಉಮಾ ವಧೂಹು ಭವಾನ್ ದಾತ, ಕೊಡುವವನು ನೀನು ದೇವತಾತ್ಮ. ಪೂರ್ವಾಪರವು ತೋಯ ನಿಧೀವಗಾಹ್ಯ ಸ್ಥಿತಃ ಪೃಥಿವ್ಯಾ ಇವ ಮಾನದಂಡ. ಭೂಮಿಗೆ ಅಳತೆಗೋಲೆಂಬಂತೆ ಇರುವ ನೀನು ಕೊಡುವವನು. ಯಾಚಿತಾರ ಇಮೇ ವಯಂ, ಬೇಡುವವರೋ ನಾವು ಸಪ್ತರ್ಷಿಗಳು. ಪ್ರಳಯ ಕಾಲದಲ್ಲಿ ಖಿಲವಾದ ವೇದಗಳು ನಮ್ಮಲ್ಲಿ ನೆಲೆಯಾಗುತ್ತವೆ, ಅಂಥವರು ನಾವು. ವರಶಂಭು, ಇನ್ನು ಜಗನ್ಮಂಗಲ ಮೂರ್ತಿಯಾದ ಸ್ಥಾಣು ಪರಮಾತ್ಮ ಶಿವನೇ ವರ. ಇನ್ನು ತತ್ಕುಲೋದ್ಭೂತಯೇ ವಿಧಿ, ಎಲ್ಲವೂ ನಿನ್ನ ಮನೆಯ ಅಭ್ಯುದಯಕ್ಕೋಸ್ಕರ. ಹೀಗಾಗಿ ಸುತಾ ಸಂಬಂಧ ವಿಧಿನ ಭವ ವಿಶ್ವಗುರೋರ್ ಗುರು. ನಿನ್ನ ಮಗಳ ಮೂಲಕ ನೀನು ವಿಶ್ವಗುರುವಾದ ಪರಮಾತ್ಮನಿಗೆ ಗುರು, ಅಂದರೆ ಅವನಿಂದಲೂ ನಮಸ್ಕಾರ ಮಾಡಿಸಿಕೊಳ್ಳುವಂಥ ಒಂದು ಸ್ಥಾನ ಇದೆಯಲ್ಲ, ಅವನಿಂದ ವಂದಿತನಾಗುವಂಥ ಮಾವನ ಸ್ಥಾನಕ್ಕೆ ನೀನು ಬರ್ತೀಯ ಅಂತ. ಇದೆಲ್ಲ ನಡೀತಾ ಇದ್ದಾಗ ಪಾರ್ವತಿ ತಂದೆಯ ಪಕ್ಕದಲ್ಲಿ ನಿಂತೇ ನೋಡ್ತಾ ಇದ್ದಳು. ಕರೆದು ಇದ್ದನಲ್ಲ, ಲಜ್ಜೆ ಅವಳಿಗೆ.
ಆದರೆ ಇದೇನು ಮಳ್ಳಿ ತರಹ ಎಲ್ಲ ಮಾಡಿ ಸುಮ್ಮನೆ ಇದ್ದಾಳೆ ಅಂತ ಅಂದುಕೊಳ್ಬಾರ್ದು ಅಂತ ಏವಂ ವಾದಿನಿ ದೇವರ್ಷವು ಪಾರ್ಶ್ವೇ ಪಿತುರಧೋಮುಖಿ ಲೀಲಾ ಕಮಲಪತ್ರಾಣಿ ಗಣಯಾಮಾಸ ಪಾರ್ವತಿ. ತಲೆ ತಗ್ಗಿಸಿ ಕೈಯಲ್ಲಿದ್ದ ಕ್ರೀಡಾ ಕಮಲವನ್ನು, ಆಟದ ಕಮಲವನ್ನು ದಳ ಎಣಿಸ್ತಾ ಕೂತ್ಕೊಂಡ್ಲು ಅಂತ. ನಾಚಿಕೆ ಆಗಿದೆ. ಅರೆ ನಾಚಿಕೆ ಅಂತ ತಲೆ ತಗ್ಗಿಸಿದ್ರೆ ಇದೆಂಥ ಬಿಂಕ ಅಂದ್ಕೋತಾರೆ. ಮತ್ತು ತಲೆ ತಗ್ಗಿಸಿದ್ದಕ್ಕೆ ಕಾರಣ ಬೇಕು. ಅದಕ್ಕೆ ಕಮಲ ದಳವನ್ನು ಆರಿಸ್ತಕ್ಕಂಥದ್ದು, ಎಣಿಸ್ತಕ್ಕಂಥದ್ದು. ಹೀಗೆ ಈ ರೀತಿ ನೋಡಿದಾಗ ನಮಗೆ ತಿಳಿಯುತ್ತದೆ ಕಾಳಿದಾಸನ ಆ ಕಲಾ ಕೌಶಲ ಎಂಥದ್ದು, ಆ ವಧುವಿಗೆ ಬೇಕಾದ ಸಹಜ ಲಜ್ಜೆ ಏನು ಅಂತ. ಲಜ್ಜೆಯನ್ನೇ ಕಳ್ಕೊಂಡ ಮೇಲೆ ಬಹಳಷ್ಟು ಕಳ್ಕೊಂಡಂತೆ ಅಲ್ಲವ ಬದುಕಿನಲ್ಲಿ. ಯಾರಿಗೂ ಅದು ಬೇಕಾಗಿರ್ತಕ್ಕಂಥ ಒಂದು ಶೋಭೆ. ಒಬ್ಬರು ಒಂದು ಪ್ರಶಂಸೆ ಮಾಡಿದ್ರೆ ಕೆನ್ನೆಗೆ ರಂಗೇರದೆ ಇದ್ದ ಮೇಲೆ ಆ ಪ್ರಶಂಸೆಗೆ ಒಳ್ಳೆಯ ಪರಿಪಾಕದ ಪರಿಣಾಮ ಇಲ್ಲ ಅಂತ ಅರ್ಥ. ಒಂದು ಲಿಟ್ಮಸ್ ಟೆಸ್ಟ್ ಇದ್ದಂತೆ ಅಲ್ವೇ ಕೆನ್ನೆ ಕೆಂಪೇರ್ತಕ್ಕಂಥದ್ದು, ಬ್ಲೂ ಲಿಟ್ಮಸ್ ರೆಡ್ ಆಯಿತು ಅಂತ. ಹಾಗೆ ಮತ್ತು ಹಿಮಾಲಯ ನೋಡಿ, ಶೈಲ ಸಂಪೂರ್ಣ ಕಾಮೋಪಿ ಮೇನಾಮುಖ ಮುದೈಕ್ಷತ ಪ್ರಾಯೇಣ ಗೃಹಿಣೀ ನೇತ್ರ ಕನ್ಯಾರ್ಥೇಶು ಕುಟುಂಬಿನಃ ಅಂತ. ಹಿಮವಂತನಿಗೇನು ಈ ಸಂಬಂಧ ತುಂಬ ಇಷ್ಟವಾಗ್ಬಿಡ್ತು. ಆದರೂ ಒಂದು ಸರ್ತಿ ಹೆಂಡತಿ ಮುಖವನ್ನು ನೋಡಿದನಂತೆ. ಯಾಕೆ? ಕುಟುಂಬಿಗಳು, ಸಂಸಾರಸ್ಥರು ಮಗಳಿಗೆ ಮದುವೆ ಸಂಬಂಧ ಇತ್ಯಾದಿ ಬಂದಾಗ ಹೆಂಡತಿಯ ಅಭಿಪ್ರಾಯವನ್ನು ಕೇಳ್ತಾರೆ. ಆಕೆಯನ್ನು ಮುಂದಕ್ಕಿಟ್ಕೊಳ್ತಾರೆ, ಆಕೆಯ ಕಣ್ಣಿನ ಸನ್ನೆಗೆ ತಕ್ಕಂತೆ ವರ್ತಿಸ್ತಾರೆ ಎನ್ನುವಂಥದ್ದು ಎಷ್ಟು ಚೆನ್ನಾಗಿದೆ. ಅಭಿಪ್ರಾಯವನ್ನು ಕೇಳಬೇಕು ಅನ್ನುವಂಥದ್ದು. ಇದೆಲ್ಲ ಓದಿದವರು ಕಾಳಿದಾಸ ಹೆಣ್ಣನ್ನು ಮೂಲೆಗಿಟ್ಟ, ಅಲ್ಲಿಗಿಟ್ಟ, ಇಲ್ಲಿಗಿಟ್ಟ ಅಂತ ಹೇಳ್ತಾರ? ಅದು ಹೇಳೋದಕ್ಕೆ ಸಾಧ್ಯವಾ ಅಂತ ನನಗನ್ಸುತ್ತೆ. ಆಮೇಲೆ ಅವಳು ತುಂಬ ಸಂತೋಷವಾಗಿ ಒಪ್ಕೊಳ್ತಾಳೆ. ಆದದೇ ವಚಸ ಮಂತೆ ಮಂಗಲಾಲಂಕೃತಾಂ ಸುತಾಂ ಏಹಿ ವಿಶ್ವಾತ್ಮನೆ ವತ್ಸೆ ಭಿಕ್ಷಾಸಿ ಪರಿಕಲ್ಪಿತ. ತತ್ಕ್ಷಣ ತಂದೆ, ಅಮ್ಮ ಬಾಮ್ಮ, ವಿಶ್ವಾತ್ಮನಿಗೆ ನೀನು ಭಿಕ್ಷೆ ಅಂತ ಹೇಳ್ದ. ಆದಿಭಿಕ್ಷುವಿಗೆ ಪ್ರಥಮ ಭಿಕ್ಷೆಯಾದಳು. ಆಮೇಲೆ ಅವಳು ಬಂದು ಎಂ ನಮತಿವ ಸರ್ವಾಂಸ್ ತ್ರಿಲೋಚನ ವಧೂರಿತಿ, ಅಮ್ಮ ಇವರಿಗೆ ನಮಸ್ಕಾರ ಮಾಡು ಅಂತ ಹೇಳ್ದ. ಸಪ್ತರ್ಷಿಗಳಿಗೆ ನಮಸ್ಕಾರ ಮಾಡ್ತಾಳೆ. ಮಹಾದೇವನ ಹೆಂಡತಿಯಾಗುವಳು ಈಗ ನಮಸ್ಕಾರ ಮಾಡ್ತಾ ಇದ್ದಾಳೆ ಅಂತ ಸಪ್ತರ್ಷಿಗಳ ಮುಂದೆ ಹಿಮವಂತ ಹೇಳ್ತಾನೆ. ಆಮೇಲೆ ಅವರು ತುಂಬ ಸಂತೋಷ ಪಡ್ತಾರೆ. ಈಪ್ಸಿತಾರ್ಥ ಕ್ರಿಯೋದಾರಂ ತೇಭಿನಂದ್ಯಗಿರೇರ್ವಚಃ ಆಶೀಭಿರ್ ಯೇಧಯ ಅಮಾಸು ಪುರಃ ಪಾಕಾಭಿರಂಬಿಕಾಂ. ಇನ್ನು ಮುಂದೆ ತಾವೆಲ್ಲ ನಮಸ್ಕಾರ ಮಾಡಬೇಕಾದ ಜಗನ್ಮಾತೆಯಾಗುತ್ತಾಳೆ, ಈಗ ಇವಳ ನಮಸ್ಕಾರ ಸ್ವೀಕರಿಸ್ತಾ ಇದ್ದೀವಿ ಅಂತ ಅವಳಿಗೆ ಮನಸಾರೆ ಎಲ್ಲ ರೀತಿಯಲ್ಲೂ ಆಶೀರ್ವಾದವನ್ನು ಮಾಡಿದ್ರು ಅಂತ ಹೇಳ್ಬಿಟ್ಟು ಬರುತ್ತೆ. ಆಮೇಲೆ ತಾಂ ಪ್ರಣಾಮಾದರ ಸ್ರಸ್ತ ಜಾಂಬೂನದ ವತಂಸಕಾಂ ಅಂಕಮಾರೋಪಯಾಮಾಸ ಲಜ್ಜಮಾನ ಮರುಂಧತಿ. ಆಗ ಅವಳ ಕಿವಿಯ ಜೊಂಪೆ ಆದಂಥ ಕುಂಡಲಗಳು ಓಲಾಡ್ತಾ ಇದ್ದರೆ ತಲೆ ಸವರಿ ಅರುಂಧತಿ ಮಡಿಲಿಗೆ ಕೂಡಿಸಿಕೊಂಡು ಅವಳನ್ನು ಆಶೀರ್ವಾದ ಮಾಡಿ ಮುದ್ದುಗೆರೆಯುತ್ತಾಳಂತೆ. ವರಸ್ಯ ಅನನ್ಯಪೂರ್ವಸ್ಯ ವಿಶೋಕಾಂ ಅಕರೋದ್ಗುಣೈ ತನ್ಮಾತರಂ ಚಾಶ್ರುಮುಖಿ ದುಹಿತ ಸ್ನೇಹವಿಕ್ಲವಾಂ ವರಸ್ಯ ಅನನ್ಯಪೂರ್ವಸ್ಯ ವಿಶೋಕಾಂ ಅಕರೋದ್ಗುಣೈ. ಆಮೇಲೆ ತಾಯಿಗೆ ತುಂಬ ಸಂತೋಷ, ಮಗಳಿಗೆ ಎಂಥ ಒಳ್ಳೆಯ ಸಂಬಂಧ ಸಿಕ್ತು ಅಂತ ಹೇಳಿಬಿಟ್ಟಿದ್ದನುವೆ. ಅವಳು ಆನಂದ ಬಾಷ್ಪವನ್ನು ಪಡ್ತಾ ಇದ್ದಾಳೆ. ಎಂಥ ವರ ಸಿಕ್ಕದ, ಅನನ್ಯಪೂರ್ವ, ಇಂಥವನು ಹಿಂದೂ ಇಲ್ಲ ಮುಂದೂ ಇಲ್ಲ, ಈ ರೀತಿಯಾದಂಥ ವರ ಅಂತ ಹೇಳಿಬಿಟ್ಟಿದ್ದನುವೆ. ಆಮೇಲೆ ವೈವಾಹಿಕೀಂ ತಿಥಿಂ ಪೃಷ್ಟಾ ತತ್ಕ್ಷಣಂ ಹರಬಂಧುನ ತೇ ತ್ರ್ಯಹಾದ್ ಊರ್ಧ್ವಮಾಖ್ಯಾಯ ಚೇರುಶ್ಚೀರ ಪರಿಗ್ರಹ. ಇನ್ನು 3 ದಿವಸ ಆದಮೇಲೆ ಮದುವೆ ಅಂತ ಮುಹೂರ್ತವನ್ನು ನಿಶ್ಚಯ ಮಾಡಿಬಿಟ್ರು. ನೋಡಿ, ಮದುವೆಗೆಲ್ಲ ಧಾಮ್ ಧೂಮ್ ಎಲ್ಲ ಖರ್ಚು ಆವಾಗ ಮಾಡ್ತಾ ಇರಲಿಲ್ಲ. ಪಾರ್ವತಿಯ ಮದುವೆ ಸೀರೆ ಎಂಥದ್ದು ಗೊತ್ತೇ? ಒಳ್ಳೆಯ ಒಂದು ಬಿಳಿಯ ಬಟ್ಟೆಗೆ ಗೋರೋಚನದಲ್ಲಿ ಹಂಸದ ಬಾರ್ಡರ್, ಅಂಚು ಸೆರಗಿನ ಚಿತ್ತಾರ ಮಾಡಿದ್ದು. ಜರಿ ಅಲ್ಲ, ಮುತ್ತಲ್ಲ, ವಜ್ರ ವೈಢೂರ್ಯಗಳು ಅಲ್ಲವೇ ಅಲ್ಲ. ಅವಳಿಗೆ ಅಲಂಕಾರ ಮಾಡಿದ್ದಾದರೂ ಸಾಮಾನ್ಯವಾದಂಥ ಹೂಗಳಿಂದ, ಗರಿಕೆಯಿಂದ ಇತ್ಯಾದಿಯಿಂದಲೇ ಅಲಂಕಾರ ಮಾಡಿದ್ದು ಅಂತ. ಆದರೆ ಪಾರ್ವತಿ ಆ ಅಲಂಕಾರ ಆದಮೇಲೆ ತಾನೊಂದು ಸರ್ತಿ ಕನ್ನಡಿಯೊಳಗೆ ನೋಡ್ಕೋತಾಳಂತೆ. ಮತ್ತು ಈ ಸಪ್ತರ್ಷಿಗಳು ನಾರಿನ ಬಟ್ಟೆ ಅವನು ಕೊಟ್ಟಿದ್ದು ಉಪಾಯನ ಅದನ್ನು ಸ್ವೀಕರಿಸಿ ಹೋದನು ಅಂತ ಒಂದು ಅರ್ಥ ಮಾಡ್ಬೋದು. ಅಥವಾ ನಾರಿನ ಬಟ್ಟೆ ಬಿಟ್ಟು ಬೇರೆ ಏನೋ ಅವ್ರಿಗೆ ಇಲ್ಲದೇ ಇದ್ದವರು ಅಂತ ನನಗನ್ಸುತ್ತೆ. ಚೀರ ಪರಿಗ್ರಹ ಅಂತನ್ನುವುದು ಚೆನ್ನಾಗಿರುವಂಥ ಅರ್ಥ ಮಾಡಿಕೊಳ್ಬೇಕು. ಅಂದರೆ ಅವರಿಗೆ ಗೌರವಪೂರ್ಣವಾಗಿ ನಾರಿನ ಬಟ್ಟೆಗಳನ್ನು
ಚೀರಾಂಬರವನ್ನು ಕೊಡ್ತಾನೆ, ಅದನ್ನು ಸ್ವೀಕರಿಸಿ ಹೋದರು ಅಂತ. ಬಂದು ಮದುವೆ ಏರ್ಪಾಟು ಮಾಡಿಕೊಂಡು ಹೋಗಿದ್ದಕ್ಕೆ ಅವರಿಗೆ ಒಂದು ಉಪಾಯನವಾಗಿ ಕೊಡ್ತಾನಲ್ಲ, ಅದು ಅವರಿಗೆ ಅವರ ಒಂದು ವೈರಾಗ್ಯಕ್ಕೆ ತಕ್ಕಂತೆ ನಾರುಮಡಿಯನ್ನು ಕೊಟ್ಟಂಥದ್ದು ಅಂತ. ಆಮೇಲೆ ಮದುವೆ ಆರಂಭವಾಗುತ್ತದೆ. ಆಗ ಪಾರ್ವತಿ ಅನೇಕ ಜನರ ಮಧ್ಯದಲ್ಲಿ, ಅಂದರೆ ಎಲ್ಲ ಸ್ತ್ರೀಯರ, ಪುರಂಧ್ರಿಯರ, ಊರಿಗೆ ಶೋಭೆ ಪುರಂ ಧ್ರಿಯತೆ ಇತಿ ಪುರಂಧ್ರಿ, ಅವರುಗಳ ಮಧ್ಯದಲ್ಲಿ ಕೂತು ಅಲಂಕಾರ ಮಾಡಿಸ್ಕೊಳ್ತಾಳೆ. ಅವಳು ಮಂಗಳ ಸ್ನಾನವನ್ನು ಮಾಡ್ತಾಳೆ. ಸಾಮಂಗಲ ಸ್ನಾನ ವಿಶುದ್ಧ ಗಾತ್ರಿ ಅಂತೆಲ್ಲ ಬರುತ್ತೆ. ಅಲ್ಲಿ ನೋಡಿ ಅವಳಿಗೆ ಲಿಪ್ಸ್ಟಿಕ್ಕನ್ನು ಕೂಡ ಹಚ್ತಾರೆ. ರೇಖಾ ವಿಭಕ್ತ ಸುವಿಭಕ್ತ ಗಾತ್ರ್ಯಾ ಕಿಂಚಿನ್ ಮಧುಚ್ಚಿಷ್ಟ ವಿಮೃಷ್ಟ ರಾಗ. ಆ ತುಟಿ ಜೇನುಮೇಣದಿಂದ ಕೂಡಿದಂಥ ಕೆಂಬಣ್ಣವನ್ನು ಆ ತುಟಿಗೆ ಹಚ್ಚಿ ಸೊಗಸಾಗಿ ರೇಖೆ ವಿಭಕ್ತವಾಗುವಂತೆ ಎಲ್ಲ ಅಲಂಕಾರವನ್ನು ಮಾಡ್ತಾರೆ ಅಂತ ಕೂಡ ಬರುತ್ತೆ. ಮತ್ತು ಕಾಡಿಗೆಯನ್ನು ಇಡ್ತಾರೆ. ಅವಳ ಕಣ್ಣು ಸಹಜ ಶೋಭೆಯಿಂದಲೇ ಕೂಡಿರುತ್ತೆ. ನಚಕ್ಷುಷೋ ಕಾಂತಿ ವಿಶೇಷ ಬುದ್ಧಿಯ ಕಾಲಾಂಜನಂ ಮಂಗಲಮಿತ್ಯುಪಾತ್ತಂ. ಕಾಡಿಗೆ ಮಾಂಗಲಿಕವಾದ ವಸ್ತು ಅಂತ ಇಟ್ಟರು, ಅವಳ ಕಣ್ಣಿಗೆ ತುಟಿಗೆ ಎಲ್ಲ ಶೋಭೆ ತಾನೇ ತಾನಾಗಿತ್ತು ಅಂತ ಹೇಳಿಬಿಟ್ಟಿದನುವೆ. ಆಮೇಲೆ ಹರೋಪಯಾನೆ ತ್ವರಿತ ಬಭೂವ ಸ್ತ್ರೀಣಾಂ ಪ್ರಿಯ ಲೋಕ ಫಲೋ ಹಿ ವೇಷ ಆತ್ಮಾನಮಾಲೋಕ್ಯ ಚ ಶೋಭಮಾನಂ ಆದರ್ಶ ಬಿಂಬೆ ಸ್ಥಿಮಿತಾಯತಾಕ್ಷಿ. ನೆಟ್ಟ ನೋಟದಿಂದ ಕನ್ನಡಿಯೊಳಗೆ ತಾನೇ ಮುಖ ನೋಡ್ಕೋತಾಳೆ. ಮತ್ತು ಓಹೋ ಶಿವ ಬರ್ತಾನೆ ಎದುರುಗೊಳ್ಬೇಕು ಅಂತ ಬೇಗ ಹೋಗ್ತಾಳಂತೆ. ಈ ಅಲಂಕಾರ ಎಲ್ಲ ನಿಜವಾಗಿ ಜೀವನ ಸಂಗಾತಿಗಳಿಗೆ ಅವರ ಸಂಗಾತಿಗಳು ಕಾಣುವುದಕ್ಕಾಗಿ ಅಂತ. ಹಾಗಾಗಿಯೇ ಪ್ರಿಯೇಶು ಸೌಭಾಗ್ಯ ಫಲಾಹಿ ಚಾರುತ ಅಂತ ಹೇಳ್ತಾನೆ. ವಾಟ್ ಈಸ್ ಬ್ಯೂಟಿ? ದಟ್ ವಿಚ್ ಈಸ್ ಅಪೀಲಿಂಗ್ ಟು ಅವರ್ ಲೈಫ್ ಪಾರ್ಟ್ನರ್ಸ್. ನಾವು ಒಲಿದವರಿಗೆ ಚೆನ್ನಾಗಿ ಕಾಣುವುದೇ ನಮ್ಮ ಚೆನ್ನದ ಲಕ್ಷಣ ಅಂತ. ಇದನ್ನು ಮತ್ತೆ ಮತ್ತೆ ಅವನು ಹೇಳ್ತಾ ಬರ್ತಾನೆ. ಅಂದರೆ ತನಗಾಗಿ ತಾನು ಸುಂದರವಾಗುವುದಲ್ಲ, ಯಾರು ಮೆಚ್ಚುತ್ತಾರೋ ಅವರಿಗೋಸ್ಕರವಾಗಿ ಅಂತ. ಆಮೇಲೆ ಕಂಕಣವನ್ನು ಕಟ್ಕೋತಾಳೆ. ಬಬಂಧ ಕೌತುಕ ಹಸ್ತ ಸೂತ್ರಂ ಅಂತ. ಅದೇನು ಧಾತ್ರಂಗುಲಿ ಪ್ರತಿಸಾರ್ಯಮಾಣಂ ಊರ್ಣಾಮಯಂ ಕೌತುಕ ಹಸ್ತ ಸೂತ್ರಂ. ಈ ಹೊತ್ತಿಗೂ ಉಣ್ಣೆಯಲ್ಲಿ ಆ ಒಂದು ಸೂತ್ರ ಮಾಡ್ತಾರೆ. ಬೇರೆ ಕಡೆ ಹೇಗೋ ಗೊತ್ತಿಲ್ಲ, ನಮ್ಮಲ್ಲಿ ಅಂತೂ ಅಯ್ಯರುಗಳಲ್ಲಿ ಈಗಲೂ ಕೂಡ ಕಪ್ಪು ಬಿಳುಪು ಉಣ್ಣೆಯ ನೂಲನ್ನು ಹೊಸೆದು ಅರಿಶಿಣದ ಕೊಂಬಿಗೆ ಕಟ್ಟಿ ಕಂಕಣ ಕಟ್ತಾರೆ. ಯಾಕೆಂದರೆ ಪ್ರಾಚೀನ ಕಾಲದಲ್ಲಿ ಊರ್ಣಾಮಯ ಸೂತ್ರ ಮಂಗಳಕರವಾದದ್ದು ಹತ್ತಿಗಿಂತಲೂ ಅಂತ ಇತ್ತು. ಹತ್ತಿಯ ಒಂದು ಕಲ್ಟಿವೇಷನ್, ಆ ಹತ್ತಿಯ ಬಟ್ಟೆ ಆಮೇಲೆ ಬಂದದ್ದು. ಮೊದಲು ಪ್ರಾಣಿಜನ್ಯವಾದಂಥ ಉಣ್ಣೆ ಅದೇ ಬಂದದ್ದಾಗಿದ್ದರಿಂದ ಅದನ್ನು ಕಟ್ತಾರೆ ಕಂಕಣವನ್ನು. ಅದನ್ನು ಕೂಡ ಮರೆಯದೆ ಕಾಳಿದಾಸ ಹೇಳ್ತಾನೆ. ಆಮೇಲೆ ಎಲ್ಲ ಮುತ್ತೈದೆಯರಿಗೆ, ಹಿರಿಯರಾದಂಥ ಮಹಿಳೆಯರಿಗೆ ಪೂಜೆ ಮಾಡ್ತಾಳೆ. ತಾಮರ್ಚಿತಾಭ್ಯ ಕುಲದೇವತಾಭ್ಯ, ಕುಲದೇವತೆಯರಿಗೆ ಪೂಜೆ ಮಾಡ್ತಾಳೆ. ಕುಲಪ್ರತಿಷ್ಠಾಂ ಪ್ರಣಮಯ್ಯ ಮಾತಾ ಅಕಾರಯತ್ ಕಾರಿತವ್ಯ ದಕ್ಷ ಕ್ರಮೇಣ ಪಾದಗ್ರಹಣಂ ಸತೀನಾಂ. ಎಲ್ಲ ಸತಿಯರ ಕಾಲನ್ನು ಹಿಡಿಸ್ತಾಳಂತೆ ತಾಯಿ. ಇವರಿಗೆಲ್ಲ ನಮಸ್ಕಾರ ಮಾಡಿ ಆಶೀರ್ವಾದವನ್ನು ಪಡ್ಕೊ ಅಂತ. ಈ ರೀತಿ ವರ್ಣಿಸಬೇಕು ವಿವಾಹ ಅಂತಂದರೆ. ಏನೋ ಆಕರ್ಷಣೆ ಇತ್ತು ಓಡ್ ಹೋದ್ರು ಅಂತ ಆಗುವಂಥದ್ದಲ್ಲ ಅಂತ. ಅಖಂಡಿತಂ ಪ್ರೇಮ ಲಭಸ್ವ ಪತ್ಯು ಇತ್ಯುಚ್ಯತೆ ತಾಭಿರುಮಾಸ್ಮ ನಮ್ರ. ಅಮ್ಮ ಗಂಡನ ಅಖಂಡ ಪ್ರೇಮವನ್ನು ಪಡ್ಕೊ ಅಂತ. ಇಷ್ಟು ಸೌಭಾಗ್ಯ ಬರಲಿ, ಅಷ್ಟು ದುಡ್ಡು ಬರಲಿ, ಇದ್ಯಾವುದೂ ಅಲ್ಲ. ಪತಿಪ್ರೀತಿ ತಯಾತು ತಸ್ಯಾರ್ಧ ಶರೀರ ಭಾಜ ಪಶ್ಚಾತ್ಕೃತ ಸ್ನಿಗ್ಧ ಜನ ಆಶಿಶೋಪಿ. ಈ ಆಶೀರ್ವಾದ ಏನು ಸುಮ್ಮನೆ ಹೋಗುತ್ತಾ ಅಂತ ಕವಿ ಹೇಳ್ತಾರೆ. ಮುಂದೆ ಗಂಡನ ಅರ್ಧ ದೇಹವನ್ನೇ ಆಕ್ರಮಿಸಿಬಿಟ್ಟಳು ಇವಳು ಅಂತ. ಆಮೇಲೆ ಶಿವ ಕೂಡ ಅದೇ ರೀತಿ ಅಲಂಕೃತನಾಗಿ ಬರ್ತಾನೆ. ತದ್ಗೌರವಾನ್ ಮಂಗಲಮಂಡನ ಶ್ರೀ ಸಾಪಸ್ಪೃಶೆ ಕೇವಲಮೀಶ್ವರೇಣ ಸಯೇವ ವೇಷ ಪರಿಣೇತುರಿಷ್ಟಂ ಭಾವಾಂತರಂ ತಸ್ಯ ವಿಭುಃ ಪ್ರಪೇದೆ. ಯಾವ್ಯಾವ ವೇಷ ಆದರೂ ಇಷ್ಟಪಟ್ಟವ್ರಿಗೆ ಅದು ಇಷ್ಟವಾದ ಮೇಲೆ ಮುಗೀತು ಕಥೆ. ತ್ವಯಿ ಪ್ರಸನ್ನೇ ಮಮ ಕಿಂ ಗುಣೇನ ತ್ವಯ್ಯ ಪ್ರಸನ್ನೇ ಮಮ ಕಿಂ ಗುಣೇನ ರಕ್ತೆ ವಿರಕ್ತೆ ಚ ವರೇ ವಧೂನಾಂ ನಿರರ್ಥಕ ಕುಂಕುಮಪತ್ರಭಂಗಾ. ಆಮೇಲೆ ಶಿವ ತನ್ನನ್ನು ತಾನು ಅಲಂಕಾರ ಮಾಡಿಕೊಂಡು ಆತ್ಮಾನ ಮಾಸನ್ನ ಗಣೋಪನೀತೆ ಖಡ್ಗೆ ನಿಷಿಕ್ತ ಪ್ರತಿಮಂ ದದರ್ಶ. ಖಡ್ಗದಲ್ಲಿ ತನ್ನ ಪ್ರತಿಬಿಂಬ ನೋಡಿಕೊಂಡಂತೆ. ಗಂಡಿಗೆ ಅಲಂಕಾರ ನೋಡಿಕೊಳ್ಳಬೇಕಾದ್ದು ಕನ್ನಡಿಯಲ್ಲ, ಖಡ್ಗದಲ್ಲಿ. ಆ ಪರಾಕ್ರಮ ವೀರತ್ವ ಬೇಕು ಅನ್ನುವಂಥದ್ದು ಅಲ್ಲಿ. ಮತ್ತು ಶಾರ್ದೂಲ ಚರ್ಮ ಇತ್ಯಾದಿಯಾದದ್ದು ಅವೆಲ್ಲ ಇತ್ತಲ್ಲ. ಆಮೇಲೆ ಅವನು ಅಗ್ನಿಜ್ವಾಲನ ಮಾಡಿ ಬ್ರಹ್ಮ ಪುರೋಹಿತನಾಗಿರ್ತಾನೆ. ಆ ಒಂದು ಮದುವೆಯ ಹೋಮ, ವಿವಾಹದ ಪ್ರಧಾನ ಹೋಮ ಆಗುತ್ತೆ. ಸಂವರ್ಧಯಂತೌ ಹವೇಶೇವ ವನ್ಹಿಂ. ದೇದೀಪ್ಯಮಾನವಾಗಿ ಹವಿಸ್ಸಿನಿಂದ
ವೃದ್ಧವಾದಂಥ ಅಗ್ನಿಯಂತೆ ತೋರ್ತಾ ಬಂದರು. ಅಗ್ನಿಯನ್ನೇ ಅವರು ಪೂಜೆ ಮಾಡ್ತಾರೆ. ಲೋಕಪಾಲಕರು ಎಲ್ಲರೂ ಕೂಡ ಬರ್ತಾರೆ. ಅಲ್ಲಿ ಆ ಎಟಿಕೇಟ್ನ ಕಾಳಿದಾಸ ಮರೆಯೋಲ್ಲ. ಕಂಪೇನ ಮೂರ್ಧ್ನ ಶತಪತ್ರ ಯೋನಿಂ ವಾಚಾ ಹರಿಂ ವೃತ್ರಹಣಂ ಸ್ಮಿತೇನ ಆಲೋಕ ಮಾತ್ರೇಣ ಸುರಾನ್ ಅಶೇಷಾನ್ ಸಂಭಾವಯಾಮಾಸ ಯಥಾ ಪ್ರಧಾನಂ. ಬ್ರಹ್ಮನನ್ನು ತಲೆ ಅಲಾಡಿಸಿ ಬಂದ್ಯಾ ಅಂತ ಸ್ವಾಗತಿಸಿದಂತೆ, ವಿಷ್ಣುವಿನ ಮಾತಾಡಿಸಿ ಸ್ವಾಗತಿಸಿದಂತೆ, ಒಮ್ಮೆ ನಕ್ಕು ಇಂದ್ರನನ್ನು ಒಂದು ಸ್ಮೈಲ್, ಮಿಕ್ಕ ದೇವತೆಗಳನ್ನು ಒಮ್ಮೆ ಗ್ಲಾನ್ಸ್ ಮಾಡಿ ಅವರವರ ಸ್ಥಾನಮಾನಗಳಿಗೆ ತಕ್ಕಂತೆ ಯಾರಿಗೂ ಬೇಸರವಾಗದಂತೆ ಇದೆಲ್ಲ ಪರಿಷ್ಕಾರ ಕಾಳಿದಾಸನದು ತುಂಬ ಇರುತ್ತೆ. ಎಲ್ಲವನ್ನೂ ಯದ್ವಾ ತದ್ವಾ ಕಲಸು ಮೇಲೋಗರ ಮಾಡುವುದಿಲ್ಲ. ಎಲ್ಲಕ್ಕೂ ಪರಿಷ್ಕಾರ ಉಂಟು, ಸ್ಥಾನೋಚಿತ್ಯ ಉಂಟು. ಆ ತಾರತಮ್ಯ ವಿವೇಕ ತುಂಬ ಚೆನ್ನಾಗಿ ಅವನಿಗೆ ಗೊತ್ತಾಗುತ್ತದೆ. ಆ ಮೆರವಣಿಗೆ ಬಂದದ್ದು ತುಂಬ ಸೊಗಸಾಗಿರ್ತಕ್ಕಂಥ ನಂದಿಕೇಶ್ವರನ ಹೆಗಲನ್ನು ಏರಿ ಆಗ ಆ ಊರಿನ ಹೆಂಗಳೆಯರೆಲ್ಲ ಸ್ವಾಗತಿಸ್ತಕ್ಕಂಥದ್ದು ಅದೆಲ್ಲ ತುಂಬ ಚೆನ್ನಾಗಿ ಬರುತ್ತದೆ. ಆಮೇಲೆ ನೋಡಿ ಪಾಣಿಗ್ರಹಣವಾಗುತ್ತದೆ. ತಸ್ಯಾಕರಂ ಶೈಲಗುರೂಪನೀತಂ ಜಗ್ರಾಹ ತಾಮ್ರಾಂಗುಲಿಮಷ್ಟಮೂರ್ತಿ ಅಂತ ಅಲ್ಲಿ ಬಂದಿದೆ. ಅದಾದ ಮೇಲೆ ವೀಕ್ಷಣಾದಿಗಳು, ಲಾಜಹೋಮ ಬರುತ್ತೆ. ಸಕಾರ ಯಾಮಾಸ ವಧುಂ ಪುರೋದಾಸ್ತಸ್ಮಿನ್ ಸಮಿದ್ಧಾರ್ಚಿಷಿ ಲಾಜಹೋಮಂ, ಅದನ್ನು ಕೂಡ ಅವನು ಹೇಳ್ತಾನೆ. ಮತ್ತು ಪ್ರದಕ್ಷಿಣೆ ಮಾಡಿದ್ದು ಅಗ್ನಿ ಪ್ರದಕ್ಷಿಣೆ ಅದು ಕೂಡ ಬರ್ತದೆ. ಆಮೇಲಿಂದ ಲಾಜಹೋಮದ ಆ ಧೂಮವನ್ನು ಆಘ್ರಾಣನ ಮಾಡ್ತಾರೆ. ವಧೂಂ ದ್ವಿಜಃಪ್ರಾಹ ತವೈಷ ವತ್ಸೆ ವನ್ನಿರ್ವಿವಾಹಂ ಪ್ರತಿಕರ್ಮ ಸಾಕ್ಷಿ ಶಿವೇನ ಭರ್ತ್ರ ಸಹಧರ್ಮಚರ್ಯ ಕಾರ್ಯಾತ್ವಯ ಮುಕ್ತ ವಿಚಾರಯೇತಿ. ವಧುವು ಗಂಡನ ಸಹಧರ್ಮಚಾರಣಿಯಾಗಿರಬೇಕು ಅಂತನ್ನುವುದನ್ನು ಪುರೋಹಿತ ಹೇಳ್ತಾನೆ. ಆಮೇಲೆ ಪುರೋಹಿತನಿಗೆ ವಧುವರರು ನಮಸ್ಕಾರ ಮಾಡ್ತಾರೆ. ಪ್ರಣೇಮ ತುಸ್ತೌ ಪಿತರೌ ಪ್ರಜಾನಾಂ ಪದ್ಮಾಸನಸ್ತಸ್ಯ ಪಿತಾಮಹಾಯ. ಆಮೇಲೆ ಈ ಆದಿದಂಪತಿಗಳು ನಮಸ್ಕಾರ ಮಾಡಿದಾಗ ವಾಚಸ್ಪತಿಯಾಗಿದ್ದ ಬ್ರಹ್ಮನಿಗೂ ಬಾಯಿಂದ ಮಾತು ಹೊರಲಿಲ್ವಂತೆ. ವಧೂರ್ವಿಧಾತ್ರ ಪ್ರತಿಪನಂದ್ಯತೆ ಸ್ಮ ಕಲ್ಯಾಣಿ ವೀರ ಪ್ರಸವಾ ಭವೇತಿ. ಅಮ್ಮ ವೀರಮಾತೆ ಆಗು ಅಂತ ಅವಳಿಗೇನು ಆಶೀರ್ವಾದ ಮಾಡಿದ. ವಾಚಸ್ಪತಿ ಸನ್ನಪಿ ಸ್ವಷ್ಟಮೂರ್ತೋ ತ್ವಾಶಾಸ್ಯ ಕಿಂಚಿತ್ ಸ್ಥಿಮಿತೋ ಬಭೂವ. ಶಿವನಿಗೆ ಏನೂ ಆಶೀರ್ವಾದ ಮಾಡೋಕ್ಕಾಗಲಿಲ್ಲ. ಸ್ವಯಂ ವಿಧಾತ ತಪಸಫಲಾನಾಂ ಕೇನಾಪಿ ಕಾಮೇನ ತಪಶ್ಚಚಾರ. ಎಲ್ಲರ ತಪಸ್ಸಿಗೆ ಫಲವಾದ ಶಿವನಿಗೆ ಏನು ತಪಸ್ಸು ಬೇಕಿದೆ? ಮತ್ತು ಎಲ್ಲರ ತಪಸ್ಸಿಗೆ ಫಲ ಕೊಡುವ ಅವನು ಯಾವ ಫಲಕ್ಕಾಗಿ ತಪಸ್ಸು ಮಾಡ್ತಾನೆ? ಅವನಿಗೆ ಬ್ರಹ್ಮನಾದರೂ ವಾಚಸ್ಪತಿಯಾದರೂ ಏನು ಆಶೀರ್ವಾದ ಮಾಡೋಕ್ಕಾಗುತ್ತೆ? 4 ಬಾಯಿಗೂ ಬಿರಟೆ ಹಾಕ್ಕೊಂಡು ಕೂತ್ಕೊಂಡ ಅನ್ನುವಂಥ ಮಾತನ್ನು ಹೇಳ್ತಾನೆ. ಆಮೇಲೆ ಲಕ್ಷ್ಮಿ ಬರ್ತಾಳೆ. ಪತ್ರಾಂತ ಲಗ್ನೈರ್ ಜಲಬಿಂದುಜಾಲೈರಾಕೃಷ್ಟ ಮುಕ್ತ ಫಲಜಾಲ ಶೋಭಂ ತಯೋರು ಪರ್ಯಾಯತಲಾಲ ದಂಡಂ ಆಧತ್ತ ಲಕ್ಷ್ಮಿ ಕಮಲಾತಪತ್ರಂ. ಲಕ್ಷ್ಮಿ ಅವರಿಗೆ ಕೊಟ್ಟ ಉಡುಗೊರೆ ಏನು? ದುಡ್ಡಲ್ಲ, ಕಾಸಲ್ಲ, ಆನೆಯಲ್ಲ, ಕುದುರೆ ಅಲ್ಲ, ಕಮಲದಿಂದ ಒಂದು ಸೊಗಸಾದ ಕೊಡೆಯನ್ನು ಮಾಡಿ ಅದನ್ನು ಅವರಿಬ್ಬರಿಗೂ ಕೊಡ್ತಾಳಂತೆ. ನೋಡಿ, ಕಮಲೋದ್ಭವೆ ಕಮಲಹಸ್ತೆ ನಿಸರ್ಗ ಮನೋಹರವಾದದ್ದನ್ನು ಕೊಡ್ತಾಳೆ. ಕಾಳಿದಾಸನ ಆ ರುಚಿಶುದ್ಧಿ ಎಂಥದ್ದು ಅನ್ನೋದು ಗೊತ್ತಾಗುತ್ತೆ. ಇನ್ನು ಸರಸ್ವತಿ ದ್ವಿಧಾ ಪ್ರಯುಕ್ತೇನ ಚ ವಾಂಗ್ಮಯೇನ ಸರಸ್ವತಿ ತನ್ಮಿಥುನಂ ನುನಾವ ಸಂಸ್ಕಾರ ಪೂತೇನ ವರಂ ವರೇಣ್ಯಂ ವಧೂಂ ಸುಖಗ್ರಾಹ್ಯ ನಿಬಂಧನೇನ. ಸರಸ್ವತಿಗೆ ಇಬ್ಬರು ನಮಸ್ಕಾರ ಮಾಡ್ತಾರೆ. ಸರಸ್ವತಿ ವೇದದ ಮಂತ್ರದಿಂದ ಎಂಥದ್ದದು? ಸಂಸ್ಕಾರ ಪೂತೇನ ವರಂ ವರೇಣ್ಯಂ, ವೇದ ಸ್ವರ ಸಂಸ್ಕಾರ ಸಂಪನ್ನವಾದ ವಾಕ್ಯನಿಂದ, ಆರ್ಷವಾಕ್ಯನಿಂದ ವರನಿಗೆ ಆಶೀರ್ವಾದ ಮಾಡಿ ವಧುವಿಗೆ ಸುಖಗ್ರಾಹ್ಯ ನಿಬಂಧನೇನ. ಅದಕ್ಕೆ ಮಲ್ಲಿನಾಥ ಹೇಳ್ತಾನೆ, ದೇಶೀಯವಾದಂಥ ಒಂದು ಹಾಡಿನಿಂದ ಅಂತ. ಅಂದರೆ ವೇದ ಭಾಷೆಯ ಮಂತ್ರದ ಮೂಲಕ ವರನಿಗೆ ಆಶೀರ್ವಾದ, ದೇಶೀ ಭಾಷೆಯ ಶೋಭನ ಗೀತ, ತ್ರಿಪದಿ, ಯಾಲಪದ ಇತ್ಯಾದಿ ಗೀತಗಳ ಮೂಲಕ ಶೋಭಾನೆ ಹಾಡಿನಿಂದ ವಧುವಿಗೆ ಆಶೀರ್ವಾದ ಮಾಡ್ತಾಳೆ ಅಂತ ಹೇಳಿಬಿಟ್ಟು. ಅಲ್ಲಿ ಮಾರ್ಗದೇಶಿಗಳ ಬಗ್ಗೆ ವೈಷಮ್ಯ ಇಲ್ಲ, ಗಂಡು ಹೆಣ್ಣುಗಳ ಬಗ್ಗೆ ವೈಷಮ್ಯ ಇಲ್ಲ, ಸ್ವಾರಸ್ಯ ಉಂಟು. ಅದೇನು ತಾತ್ಪರ್ಯವೋ ಇದು ಅಲ್ಲೇ ಬರ್ತದೆ. ಅದನ್ನು ಸರಸ್ವತಿ ಒಬ್ಬ ಹೆಣ್ಣು ಎರಡನ್ನೂ ಮಾಡ್ತಾಳೆ. ಇನ್ನು ಯಾರಿಂದಲೂ ವೇದ ಮಂತ್ರ ಆಶೀರ್ವಾದ ಮಾಡಿಸಿಲ್ಲ ಕಾಳಿದಾಸ, ಸರಸ್ವತಿ ಹೆಣ್ಣಿನಿಂದ ಮಾಡಿಸಿದ್ದಾನೆ. ಆಮೇಲೆ ಅವರಿಗೆ ದೇವತೆಗಳೆಲ್ಲ ಸೇರಿ ಕೊಟ್ಟ ಗಿಫ್ಟ್ ಯಾವುದು ಗೊತ್ತೇ? ಅರಮನೆ ಅಲ್ಲ, ಹನಿಮೂನ್ ಟಿಕೆಟ್ಸ್ ಅಲ್ಲ, ಏನೂ ಅಲ್ಲ. ತೌಸಂದಿಷು ವ್ಯಂಜಿತ ವೃತ್ತಿ ಭೇದಂ ರಸಾಂತರೇಷು ಪ್ರತಿಬದ್ಧರಾಗಂ ಅಪಶ್ಯತಾಮಪ್ಸರಸಾಂ ಮುಹೂರ್ತಂ ಪ್ರಯೋಗ ಮಾಧ್ಯಂ ಲಲಿತಾಂಗಹಾರಂ. ಸ್ವಲ್ಪ ಹೊತ್ತು ಇಂದ್ರಾದಿ ದೇವತೆಗಳು ಅಪ್ಸರೆಯರಿಂದ, ಸ್ತ್ರೀ ನಾಟಕ ಮಂಡಲಿಯಿಂದ ಸಂಧಿಗಳು, ವೃತ್ತಿಗಳು, ಪಂಚಸಂಧಿಗಳು
ಮುಖ, ಪ್ರತಿಮುಖ, ಗರ್ಭ, ಅವಮರ್ಶ, ನಿರ್ವಹಣ ಅನ್ನುವಂಥ 5 ಸಂಧಿಗಳು ಕೂಡಿರತಕ್ಕಂಥ ವೃತ್ತಿಗಳು. ಕೈಶಿಕಿ, ಆರಭಟಿ, ಭಾರತಿ, ಸಾತ್ವತಿ ವೃತ್ತಿಗಳು. ಶೃಂಗಾರ, ವೀರ, ಕರುಣ, ಅದ್ಭುತ, ಹಾಸ್ಯ, ಬೀಭತ್ಸ, ರೌದ್ರ, ಭಯಾನಕ, ಶಾಂತಾದಿ ರಸಗಳಿಂದ ಕೂಡಿರತಕ್ಕಂಥ ಲಲಿತವಾದ ಅಂಗಹಾರಗಳು, 32 ಅಂಗಹಾರಗಳು ಇವೆ. ಅವುಗಳೆಲ್ಲ ಸೇರಿರತಕ್ಕಂಥ ರೀತಿಯಲ್ಲಿ ಮನೋಹರವಾಗಿ, ಅದು ಎಂಥದ್ದು, ರಾಗಗಳಿಂದ ಪ್ರತಿಬದ್ಧ ರಾಗಂ, ಒಳ್ಳೆಯ ರಾಗಗಳು. ಮಲ್ಲಿನಾಥ ಆ ರಾಗಗಳು ಯಾವುದು ಅಂತ ಕೂಡ ಹೇಳ್ತಾನೆ. ಮಂಗಲ, ಕೈಶಿಕಿ, ಶ್ರೀ ಮೊದಲಾದಂಥ ರಾಗಗಳಿಂದ ಕೂಡಿರತಕ್ಕಂಥದ್ದು. ಶೃಂಗಾರ, ಹಾಸ್ಯ, ಕರುಣಾದಿಗಳಿಂದ ರಾಗಗಳಿಂದ ಕೂಡಿರತಕ್ಕಂಥ ಆ ಒಂದು ನಾಟ್ಯವನ್ನು, ಅಂದರೆ ನಾಟಕವನ್ನು ಪ್ರದರ್ಶನ ಮಾಡಿದ್ರಂತೆ. ಅದನ್ನು ನೋಡಿ ಸಂತೋಷಪಟ್ಟರು ನಟರಾಜ ಮತ್ತು ಅವನ ಪತ್ನಿ ಮಹಾನಟ. ಇವರಿಗೆ ಏನು ಗಿಫ್ಟ್ ಕೊಡೋದಕ್ಕೆ ಸಾಧ್ಯ ಇಂಥದ್ದು ಅಂತ. ಈ ಮದುವೆ ಕಾಳಿದಾಸ ವರ್ಣಿಸದೇ ಇದ್ದರೆ ನಮ್ಮ ಪಾಲಿಗೆ ಶಾಶ್ವತವಾಗಿ ಇಲ್ಲದೆ ಹೋಗ್ತಾ ಇತ್ತು. ಇಂಥ ಒಳ್ಳೆ ಮದುವೆಯನ್ನು ಯಾರು ತಾನೇ ನೋಡೋದಕ್ಕೆ ಸಾಧ್ಯ, ಯಾರು ತಾನೇ ಮಾಡಿಸೋದಕ್ಕೆ ಸಾಧ್ಯ? ಹೀಗೆ ವಿವಾಹದ ಬಗ್ಗೆ ಕಾಳಿದಾಸನ ಚಿಂತನೆ ಬರುತ್ತದೆ ಅಂತಂದರೆ ಅವನು ಕಾಮಕ್ಕೆ ಯಾವ ಉನ್ನತಿಯನ್ನು ಕೊಟ್ಟಿದ್ದಾನೆ ಅಂತ ಗೊತ್ತಾಗುತ್ತದೆ. ಮತ್ತು ಇದರ ಫಲವಾದ ಪತ್ನಿತ್ವ ಇಂಥದ್ದು. ನಾನು ಮೊದಲೇ ಹೇಳಿದೆ, ಪತ್ನಿ ಸುದಕ್ಷಿಣೆ ಇತ್ಯಾಸೀದ್ ಅಧ್ವರಸ್ಯೇವ ದಕ್ಷಿಣ ಅಂತ. ಗೃಹಿಣಿ ಸಚಿವ ಸಖಿ ಮಿತಃ ಪ್ರಿಯ ಶಿಷ್ಯ ಲಲಿತಯೇ ಕಲಾವಿಧೌ. ಅಜ ಹೆಂಡತಿಯನ್ನು ಕಳ್ಕೊಂಡಾಗ ಗೋಳಾಡುವಂಥದ್ದು. ಆ ಹೆಂಡತಿ ಗೃಹಿಣಿಯಾಗಿದ್ದಳು, ಮನೆಯೊಡತಿ. ಸಚಿವ, ತನಗೆ ಎಲ್ಲ ಕೆಲಸಗಳಲ್ಲಿ ಮಾರ್ಗದರ್ಶನ ಮಾಡಬಲ್ಲ, ಸಲಹೆಯನ್ನು ಕೊಡಬಲ್ಲ ಮಂತ್ರಿಯಾಗಿದ್ದಳು. ಸಖಿ, ಗೆಳತಿಯಾಗಿದ್ದಳು. ಅದು ಯಾವುದಕ್ಕೆ? ಎಲ್ಲ ಗುಟ್ಟಿಗಾಗಿ. ಮಿತಃ ಅಂತ, ಮಿಥ ಅನ್ನೋದಕ್ಕೆ ಗುಟ್ಟು, ಅನ್ಯೋನ್ಯ ಅಂತ ಎರಡೂ ಅರ್ಥ ಉಂಟು. ಎಲ್ಲ ರೀತಿಯ ಅನ್ಯೋನ್ಯತೆಗೆ ಗೆಳತಿಯಾಗಿದ್ದಳು. ಫ್ರೆಂಡ್, ಫಿಲಾಸಫರ್ ಆ್ಯಂಡ್ ಗೈಡ್ ಅಂತ. ಮತ್ತು ಲಲಿತೇ ಕಲಾವಿಧವು ಪ್ರಿಯ ಶಿಷ್ಯ. ಲಲಿತ ಕಲೆಗಳಲ್ಲಿ ಪ್ರಿಯ ಶಿಷ್ಯಳಾಗಿ ಇವನಿಂದ ಸಂಗೀತ, ನೃತ್ಯ, ಚಿತ್ರ, ಗೀತ, ವಾದಿತ್ರಾದಿಗಳನ್ನೆಲ್ಲ ಕಲಿತವಳಾಗಿದ್ದಳು. ಅವಳನ್ನು ಮೃತ್ಯು ಕೊಲ್ಲುವ ಮೂಲಕ ಕರುಣಾ ವಿಮುಖೇನ ಮೃತ್ಯುನಾ ಹರತಾ ತ್ವಂ ವದ ಕಿಂ ನ ಮೇ ಹೃತಂ. ಅಯ್ಯೋ ಸಾವೇ, ನೀನು ಇವಳನ್ನು ಕೊಲ್ಲುವ ಮೂಲಕ ನನ್ನಿಂದ ಏನನ್ನೆಲ್ಲ ಕಿತ್ತುಕೊಂಡಿದ್ದು. ಪತ್ನಿಯನ್ನು ಕಿತ್ತುಕೊಂಡೆ, ಸಚಿವಳನ್ನು ಕಿತ್ತುಕೊಂಡೆ, ಗೃಹಿಣಿಯನ್ನು ಕಿತ್ತುಕೊಂಡೆ, ಶಿಷ್ಯಳನ್ನು ಕಿತ್ತುಕೊಂಡೆ, ಸಖಿಯನ್ನು ಕಿತ್ತುಕೊಂಡೆ, ಎಲ್ಲ ಬರೆದು ಮಾಡಿದೆ ಅಂತ. ಹೌ ಮೆನಿ ಟೈಪ್ಸ್ ಆಫ್, ಶೇಡ್ಸ್ ಆಫ್, ಲೆವೆಲ್ಸ್ ಆಫ್ ರಿಲೇಷನ್ಶಿಪ್ ಅನ್ನುವಂಥದ್ದನ್ನು ಕವಿ ತೋರಿಸ್ತಾನೆ. ಇನ್ನು ಮಕ್ಕಳ ಬಗ್ಗೆ ಅವನು ಹೇಳುವಂಥದ್ದು ನೋಡಿ, ಅತ್ಯದ್ಭುತವಾಗಿ ಹೇಳ್ತಾನೆ. ಆಲಕ್ಷ್ಯದಂತ ಮುಕುಲ ನನಿಮಿತ್ತ ಹಾಸೈರವ್ಯಕ್ತವರ್ಣ ರಮಣೀಯ ವಚಃ ಪ್ರವೃತ್ತೀನ್ ಅಂಕಾಶ್ರಯ ಪ್ರಣಯಿನಸ್ತನಯಾನ್ ವಹಂತಹ ಧನ್ಯಾಸ್ತದಂಗ ರಜಸ ಮಲಿನೀಭವಂತಿ. ಶಾಕುಂತಲದ ಸಪ್ತಮಾಂಕದ ಮಾತಿದು. ದುಷ್ಯಂತ ಸರ್ವದಮನನ್ನು ಕಂಡು ಹೇಳಿಕೊಳ್ಳುವಂಥದ್ದು. ಇದನ್ನು ಓದಿದ ಒಬ್ಬ ಫ್ರೆಂಚ್ ಕವಿ ಈ ಪದ್ಯಕ್ಕಾಗಿ ಶಾಕುಂತಲವನ್ನು ತಲೆ ಮೇಲೆ ಇಟ್ಟುಕೊಂಡು ಕುಣಿದಾಡಿದಂತೆ. ಮಕ್ಕಳು ಯಾವ ಥರ ಇರ್ತವೆ? ಅನಿಮಿತ್ತ ಹಾಸೈಹಿ, ಕಾರಣವಿಲ್ಲದ ನಗುವಿನ ಮೂಲಕ ಮೊಗ್ಗಿನಂಥ ಹಲ್ಲುಗಳನ್ನು ತೋರ್ಪಡಿಸ್ತವೆ ಅಂತ. ನಾವು ಸಕಾರಣವಾಗಿ ನಗುತ್ತೀವಿ, ಹಾಗಾಗಿ ಅಜೆಂಡಾ ಬೇಸ್ಡ್, ವಿತ್ ರೀಸನ್, ವಿತ್ ಪರ್ಪಸ್ ನಗುವಂಥದ್ದು. ಎ ಪರ್ಪಸ್ಫುಲ್ ಸ್ಮೈಲ್ ಈಸ್ ಎ ವೆರಿ ಕ್ರಾಫ್ಟಿ ವೈಲಿ ಥಿಂಗ್. ಬಹಳ ಮೋಸ. ಇಟ್ಸ್ ಎ ಕ್ಲೆವರ್ ಥಿಂಗ್, ಶ್ರೂಡ್ ಥಿಂಗ್, ಬಿಸ್ನೆಸ್ ಸ್ಮೈಲ್ ಅದು. ಆದರೆ ಮಕ್ಕಳದು ಹಾಗಲ್ಲ, ಅವ್ಯಾಜ ಮುಗ್ಧ ಮನೋಹರವಾದಂಥದ್ದು ಅದು. ಆಮೇಲೆ ಅವ್ಯಕ್ತವರ್ಣ ರಮಣೀಯ ವಚಃ ಪ್ರವೃತ್ತಿ. ಆ ಮಕ್ಕಳು ಮಾತಾಡೋದು ಏನು ಅಂತ ಗೊತ್ತಾಗಲ್ಲ, ಆದರೆ ತುಂಬ ಚೆನ್ನಾಗಿರುತ್ತೆ. ಆ ವರ್ಣಗಳು, ಅದು ಕಾನ, ಲಾನ, ತಾನ, ರಾನ, ಯಾವುದೂ ಗೊತ್ತಾಗೋಲ್ಲ, ಆದರೆ ಅದೇ ಬಹಳ ಚೆನ್ನಾಗಿರುತ್ತೆ ಕೇಳೋದಕ್ಕೆ. ಹಾಗೆ ಮುದ್ದು ಮುದ್ದಾಗಿ ಮಕ್ಕಳು ಮಾತಾಡಬೇಕು ಅಂತ ಆಗುತ್ತೆ. ಅರ್ಜುನ ವಾಡೇಕರ್ ಅಂತ ಪೂನಾದ ದೊಡ್ಡ ವಿದ್ವಾಂಸರು ಸಂಸ್ಕೃತವನ್ನು ಈ ರೀತಿ ಮಾಡಿಕೊಂಡು ಮಗುವಿನ ಮಾತಿನಂತೆ ಸಂಸ್ಕೃತ ಹೇಗಿರುತ್ತೆ ಅಂತ ತೋರಿಸುವಂಥ ಒಂದು ಪದ್ಯ ಬರೀತಾರೆ. ಅಲ್ಲಿ ಅವರು ಹೇಳ್ತಾರೆ, ಮಗಳೇ, ಸಂಸ್ಕೃತ ಹೀಗೇ ಇರಲಿ, ನೀನು ಇದನ್ನು ಬಿಟ್ಟು ಬೇರೆ ಸಂಸ್ಕೃತ ಈ ಹೊತ್ತಲ್ಲಿ ಮಾತಾಡಬೇಡ, ಇಷ್ಟೇ ಅವ್ಯಕ್ತವರ್ಣ ರಮಣೀಯವಾಗಿರಲಿ ಎನ್ನುವಂಥದ್ದು. ಅದು ಅಂಕಾಶ್ರಯ ಪ್ರಣಯಿನಃ, ತಂದೆ ತಾಯಂದರ ತೊಡೆ ಏರಬೇಕು ಅಂತ ಧಾವಿಸಿ ಬರ್ತಾ ಇರ್ತಕ್ಕಂಥ ಮಕ್ಕಳನ್ನು ಹೊತ್ತು ಅವರ ಅಂಗಾಲಿನ ಧೂಳಿಂದ ಕೊಳಕಾಗುವವರೇ ಪುಣ್ಯವಂತರು ಅಂತ. ಪುಣ್ಯವಂತರಿಗೆ ಮಾತ್ರ ಮಕ್ಕಳ ಮೈ ಕೊಳೆ ಅವರ ಬಟ್ಟೆ ಗಂಟುಕೊಳ್ಳುತ್ತೆ ಅಂತ ಅನ್ನುವಂಥ. ಆಡಿಬಾ ನನಕಂದ ಅಂಗಾಲ ತೊಳೆದೇನು, ಬಂಗಾರದಂಥ ನೆನಪಾದ ಎಳನೀರಿನಿಂದ ತೊಳೆದೇನು ಅಂತ ನಮ್ಮ ಅಜ್ಞಾತ ಜನಪದ ಕವಿಯತ್ರಿ ಹೇಳ್ತಾಳೆ. ಅವಳು ಹೇಳೋದಕ್ಕೂ ಕಾಳಿದಾಸ ಹೇಳೋದಕ್ಕೂ ಏನಿದೆ ವ್ಯತ್ಯಾಸ? ಕಾಳಿದಾಸನ ಮಾರ್ಗ ಕವಿ, ಸಂಸ್ಕೃತ ಕವಿ, ವೈದಿಕ ಕವಿ, ಬ್ರಾಹ್ಮಣ ಕವಿ, ಹಾಗಾಗಿ ಅವನು ಬಲಿ ಹಾಕು. ಇದು ಈ ಕಾಲದ ವಿಮರ್ಶಕರ ಈಕ್ವೇಷನ್ನು.
ಈ ಜಾನಪದ ಕವಯಿತ್ರಿಗೂ ಕಾಳಿದಾಸನಿಗೂ ಇರುವುದು ಯಾವ ವ್ಯತ್ಯಾಸ? ಅಲ್ಲಿ ಇಲ್ಲಿ ಒಂದೇ ರಸಸಿದ್ಧಾಂತದ ಧ್ವನಿ ಧುರಂಧರತೆಯ ಭಾರತೀಯ ಸಂವೇದನೆ, ಮಾನವ ಸಂವೇದನೆ, ಜೀವ ಸಂಸ್ಪರ್ಶ ಇದೆ ಅಂತ ನಮಗೆ ಗೊತ್ತಾಗುತ್ತೆ. ಆಮೇಲೆ ಇನ್ನೊಂದು ಕಡೆ ದಿಲೀಪ ರಘುವನ್ನು ಪಡೆದಾಗ ಉವಾಚ ಧಾತ್ರ್ಯ ಪ್ರಥಮೋದಿತಂ ವಚೋ ಉವಾಚ ಧಾತ್ರ್ಯ ಪ್ರಥಮೋದಿತಂ ವಚೋ ಯಯೌ ತದೀಯಾಮವಲಂಬ್ಯ ಚಾಂಗುಲಿಂ ಅಭುಚ್ಚ ನಮ್ರ ಪ್ರಣಿಪಾತ ಶಿಕ್ಷೆಯ ಪಿತುರ್ಮುದಂ ತೇನ ತತಾನ ಸೋರ್ಭಕಃ. ಯಾವುದೋ ದಾದಿ ಮೊದಲಿಗೆ ಇವನು ಮಾತಾಡಿದ್ದನ್ನು ಕೇಳಿಸ್ಕೊಂಡಿದ್ದಾಳೆ. ಅರಮನೆಯಲ್ಲಿ ತುಂಬ ದಾಸದಾಸಿಯರಿದ್ದಾರೆ, ಅವರೊಟ್ಟಿಗೆ ಮಗು ಬೆಳೀತಾ ಇರುತ್ತೆ. ಆಗ ಪ್ರಥಮೋದಿತಂ ವಚೋ, ಮಗು ಮೊದಲು ಮಾತಾಡ್ತು, ಮೊದಲು ಮಾತನ್ನು ಹೇಳ್ತು ಅಂತ ಅನ್ನೋದನ್ನು ತಿಳ್ಕೊಂಡಿದ್ದಾನೆ. ಮತ್ತು ತನ್ನ ಮೊದಲ ಮಾತನ್ನು ದಾದಿಯರಿಂದಲೇ ಕಲಿತಾನೆ. ಅದನ್ನು ಹೇಳು ಇದನ್ನು ಹೇಳು ಅಂತ ಅವ್ರು ಹೇಳಿಸ್ತಾರೆ. ಆಮೇಲೆ ಅವರ ಕೈಗಳನ್ನು ತಾನು ಹಿಡ್ಕೊಂಡು, ಅವರ ಬೆರಳನ್ನು ತನ್ನ ಕೈಗಳಿಂದ ಹಿಡ್ಕೊಂಡು ತದೀಯಾಮ್ ಅವಲಂಬ್ಯ ಚ ಅಂಗುಲಿಂ, ನೋಡಿ ಹಸ್ತಂ ಅಂತ ಹೇಳಲ್ಲ, ಮಗುವಿಗೆ ಕೈ ಹಿಡ್ಕೊಳ್ಳೋಷ್ಟು ದೊಡ್ಡದಾಗಿರುತ್ತೆ ಆ ಕೈಯೇ, ಒಂದು ಬೆರಳು ಮಾತ್ರ ಹಿಡ್ಕೊಳ್ಳುತ್ತವೆ. ಏನು ಅಬ್ಸರ್ವೇಷನ್! ಇದು ಮಹಾಕವಿಗೆ ಬೇಕಾದದ್ದು. ಎಷ್ಟೋ ಜನ ಕವಿಗಳಿದ್ದಾರೆ ನಮ್ಮಲ್ಲಿ, ಸ್ವಲ್ಪವೇ ಅಲ್ಪವೇ ಅಮಾವಾಸ್ಯೆ ಸೋಮವಾರ ಅಶ್ವತ್ಥ ಕಟ್ಟೆಗೆ ಹಾಕೋದಕ್ಕೆ 108 ಜನ ಇರ್ತಾರೆ. ಕಿರಿಕವಿಗಳು, ಕಿರಿಕಿರಿ ಕವಿಗಳು ಎಲ್ಲರೂ ಇರ್ತಾರೆ. ಯಾವುದಕ್ಕೂ ಪ್ರಯೋಜನಕ್ಕೆ ಬರೋದಿಲ್ಲ. ಗೋಕಾಕರು ಪೆಡಂಭೂತ ಭಾರತ ಸಿಂಧುರಶ್ಮಿ ಬರೆದು ಜ್ಞಾನಪೀಠವನ್ನು ಗಿಟ್ಟಿಸಿದ್ರು. ಅಲ್ಲಿ ಹುಡುಕಿ ನೋಡಿದ್ರೂ ಸೂಕ್ಷ್ಮತೆಗಳು ಕಾಣಿಸುವಂಥದ್ದಲ್ಲ. ಗೋಪಾಲಕೃಷ್ಣ ಅಡಿಗರು ನ್ಯೂಸ್ ಪೇಪರನ್ನೇ ಇಟ್ಟುಕೊಂಡು ಕಾವ್ಯ ಬರೆದರು. ಎಲ್ಲ ಕಾಮವಿಕಾರಗಳನ್ನು ಇಟ್ಟುಕೊಂಡು ನವ್ಯ ಕವಿಗಳು ಯಥೇಷ್ಟವಾಗಿ ರಾಡಿಯನ್ನು ಎಬ್ಬಿಸಿದ್ರು. ಬೇಕಾದಷ್ಟು ಜನ ಇದ್ದಾರೆ. ಆದರೆ ಈ ಸೂಕ್ಷ್ಮತೆಗಳು ಬೇಕಾಗತ್ವಲ್ಲ, ಅದು ನಮಗೆ ಸಂತೋಷ ಕೊಡುತ್ತೆ. ತಂದೆ ಹತ್ತಿರಕ್ಕೆ ಹೋಗಿ ಅಪ್ಪನಿಗೆ ನಮಸ್ಕಾರ ಮಾಡಪ್ಪ, ಅಪ್ಪನ ಮಾತಾಡಿಸು ಅಂತ ಹೇಳಿ ಪುಸಲಾಯಿಸಿದರೆ ಅವನು ಬಂದು ಮಾಡ್ತಾನಂತೆ. ಆಗ ತಂದೆಗೆ ಸಿಕ್ಕಾಪಟ್ಟೆ ಸಂತೋಷವಾಯಿತು ಅಂತ ಅನ್ನುವಂಥ ಮಾತು. ತಮಂಕಮಾರೋಪ್ಯ ಶರೀರ ಯೋಗಜೈ ಸುಖೈರ್ನಿಷಿಂಚಂತಮಿವಾಮೃತಂ ತ್ವಚಿ ಉಪಾಂತ ಸಮ್ಮೀಲಿತ ಲೋಚನೋ ನೃಪ ಚಿರಾತ್ಸುತ ಸ್ಪರ್ಶ ರಸಜ್ಞತಾಂ ಯಯೌ. ಆಗ ಮಗುವನ್ನು ತೊಡೆ ಮೇಲಿಟ್ಟುಕೊಂಡು ಅಪ್ಪಿಕೊಂಡು ಹಾಗೇ ಕಣ್ಣನ್ನು ಮುಚ್ಚಿಕೊಂಡು ಆ ಮಗುವಿನ ಅಪ್ಪುಗೆಯನ್ನು ಅಖಂಡವಾಗಿ ಅನುಭವಿಸಿದ ಅಂತ. ನಮಗೆ ಗಾಢವಾದ ಯಾವುದಾದ್ರೂ ಒಂದು ಅನುಭೂತಿ ಬೇಕಾದಾಗ, ಯಾವುದೋ ಒಂದು ಇಂದ್ರಿಯಕ್ಕೆ ಇರಬೇಕು ಅಂದಾಗ ಮಿಕ್ಕವನ್ನೆಲ್ಲ ಇನ್ಸುಲೇಟ್ ಮಾಡ್ಕೊಂಡ್ಬಿಡ್ತೀವಿ. ಸಂಗೀತ ಕೇಳಬೇಕು ಅಂದರೆ ಒಳ್ಳೆ ಸಂಗೀತ ಕೇಳುವಾಗ ಕಣ್ಣು ಮುಚ್ಕೊಳ್ತೀವಿ, ಒಳ್ಳೆ ಪರಿಮಳ ಆಘ್ರಾಣಿಸುವಾಗ ಕಣ್ಣು ಮುಚ್ಕೊಳ್ತೀವಿ. ಅದನ್ನು ಎಷ್ಟು ಅಬ್ಸರ್ವ್ ಮಾಡಿದ್ದಾನೆ ನೋಡಿ. ಯಾಕೆಂದರೆ ಕಣ್ಣು ಕಿವಿ ಬಹಳ ಬೇಗ ಡಿಸ್ಟ್ರ್ಯಾಕ್ಟ್ ಮಾಡ್ತವಲ್ಲ, ಕಿವಿಯನ್ನು ಕಟ್ ಆಫ್ ಮಾಡ್ಕೊಳ್ತೀವಿ, ಕಣ್ಣನ್ನು ಮುಚ್ಚಿಕೊಳ್ತೀವಿ. ಕಣ್ಣಿಗಿಂತಲೂ ದೊಡ್ಡ ಡಿಸ್ಟ್ರಾಕ್ಷನ್ ನಮಗೆ ಯಾವುದೂ ಇಲ್ಲ. ಅದಕ್ಕಾಗಿ ಅದನ್ನು ಮುಚ್ಚಿಕೊಂಡು ಅನುಭವಿಸ್ತಕ್ಕಂಥದ್ದು. ನಿಮೀಲಿತ ಲೋಚನನಾಗಿ ಅನುಭವಿಸಿದ ಎಂಥದ್ದು ಸುತಸ್ಪರ್ಶ ರಸಜ್ಞತಾಂ ಚಿರಾತ್, ಬಹಳ ಕಾಲ ಬಯಸಿದ್ದ ಆ ಮಗುವಿನ ಅಪ್ಪಿಗೆಯ ಆನಂದವನ್ನು ಪಡೆದ ಅನ್ನುವಂಥದ್ದನ್ನು ಹೇಳ್ತಾ ಇದ್ದಾನೆ. ಇದು ಸಾರ್ವತ್ರಿಕವಾಗಿ ಇರತಕ್ಕಂಥದ್ದು. ಇನ್ನು ಯಾವುದೋ ನಮ್ಮ ಜಾತಿಗೆ ಸಮಾನತೆ ಸಿಗಲಿಲ್ಲ, ಇನ್ನೊಂದು 20 ವರ್ಷ ರಿಸರ್ವೇಷನ್ ಎಕ್ಸ್ಟೆಂಡ್ ಆಗಲಿಲ್ಲ ಅನ್ನೋದನ್ನು ಇಟ್ಕೊಂಡು ಖಾತೆ ಬರಿತೀನಿ, ಕಾದಂಬರಿ ಬರಿತೀನಿ, ಅದು ಬರಿತೀನಿ, ಇದು ಬರಿತೀನಿ ಅಂತಂದರೆ ಏನು ಸಿಗುತ್ತದೆ ಅಂತ. ಅಲ್ಲಿ ಯಾರೋ ಒಂದು ಕಡೆ ಉಪವಾಸ ಮಾಡಿ ಸತ್ತೋಗ್ಬಿಟ್ರು ಸೋಮಾಲಿಯಾದಲ್ಲಿ, ಇಲ್ಲಿ ಇನ್ನೆಲ್ಲಿಯೋ ಇಥಿಯೋಪಿಯಾದಲ್ಲಿ ಒಂದು ಕಡೆ ಆಕ್ರಾಂತಿ ಆಯಿತು, ಅಮೇರಿಕಾ ಬಂದಿದ್ದೂ ಇರಾಕಿನ ಮೇಲೆ ದೌರ್ಜನ್ಯ ಮಾಡಿತು, ಇನ್ಯಾರೋ ಒಂದು ಟೆರರಿಸ್ಟ್ಗಳು ಬಾಂಬ್ ಹಾಕಿದ್ರು, ಮದರ್ ತೆರೇಸಾ ಯಾವುದೋ ಅನಾಥ ಮಗುವನ್ನು ಎತ್ಕೊಂಡು ಲಾಲಿಸಿದಳು ಅಂತ ಈ ಘಟನೆಯನ್ನೇ ಇಟ್ಟುಕೊಂಡು ಬರೆಯೋದಕ್ಕಿಂತ ಅದರ ಹಿಂದಿರುವ ಭಾವ ಸತ್ಯವಾದದ್ದು. ಒಂದು ಅನಾಥ ಮಗುವನ್ನು ಕಾಪಾಡುವುದಾಗಲಿ, ಯಾವುದೋ ಒಂದು ದುಷ್ಟ ಉಗ್ರಗಾಮಿ ಒಂದು ಜೀವವನ್ನು ಕೊಂದದ್ದಾಗಲಿ, ಅದರ ಹಿಂದೆ ಇರುವ ಭಾವ ಮುಖ್ಯ. ಆದರೆ ಆ ಘಟನೆಯೇ ಬಹಳ ಮುಖ್ಯ ಮಾಡಿಕೊಂಡ್ರೆ ನ್ಯೂಸ್ ಪೇಪರ್ ಆಗುತ್ತೆ. ಭಾವವನ್ನು ಹಿಡಿದಾಗ ಕಾವ್ಯ ಆಗುತ್ತೆ. ಆ ಭಾವವನ್ನು ಹಿಡಿದು ಬರೆದಾಗ ಕಾವ್ಯ ಈ ಎಲ್ಲ ಘಟನೆಗಳು ಸತ್ವದ ಮೇಲೂ ನಿಲ್ಲುತ್ತದೆ. ಇದು ನಾವು ಗಮನಿಸಬೇಕಾದಂಥದ್ದು. ಭೈರಪ್ಪನವರ ಮಂದಿರದ ಬಗ್ಗೆ ಅವರು ಒಮ್ಮೆ ನನಗೆ ಹೇಳ್ತಾ ಇದ್ರು, ಇಲ್ಲಿರ್ತಕ್ಕಂಥದ್ದು ಯಾರು, ಯಾವ ಒಬ್ಬ ಸಂಗೀತಗಾರ ಅಥವಾ ಜಸರಾಜೆ, ಕಿಶನ್ ಮಹಾರಾಜೆ, ಅವಳು ಬಂದಿದ್ದು ಪ್ರತಿಮಾ ಗೌರಿನೇ, ಮತ್ತೊಬ್ಬಳೆ ಸೀತಾರಾದೇವಿನೇ ಅಂತೆಲ್ಲ ಚರ್ಚೆ ಮಾಡಬೇಡಿ. ಅವರೆಲ್ಲ ಸತ್ತು ಅವರನ್ನು ಕಾಲ ಮರೆತೋದ ಮೇಲೂ ಈ ಸಮಸ್ಯೆ ತನ್ನ ಮೂಲಕ ಆ ಭಾವ ಆ ಕೃತಿ ನಿಲ್ಲುತ್ತಾ ಅಂತ ನೋಡಿ ಅಂತಂದರು. ಇದು ತುಂಬ ಮುಖ್ಯವಾದದ್ದು ಅಂತ ನನಗನ್ಸುತ್ತೆ. ಹೀಗೆ ಈ ಎಲ್ಲ ದೃಷ್ಟಿಯಿಂದ ಕಾಮವನ್ನು ಎಷ್ಟು ಉದಾತ್ತೀಕರಿಸಬಹುದು ಅಂತ. ಈ ರೀತಿ ಉದಾತ್ತೀಕರಿಸಿದರೆ
ಅದು ಸ್ವಯಂ ಮೋಕ್ಷವೇ ಆಗುವಂಥ ಸ್ಥಿತಿ ಬರುತ್ತಲ್ಲ, ಆತ್ಮವಿಸ್ತರಣಕ್ಕಾಗಿ ಇರ್ತಕ್ಕಂಥದ್ದು ಗೃಹಿತೆ. ಡಿ ವಿ ಜಿಯವರ ಶೃಂಗಾರ ಮಂಗಳಮನ್ನು ಓದಿದಾಗ ನಮಗೆ ಗೊತ್ತಾಗುತ್ತೆ, ಮೋಕ್ಷ ಅನ್ನೋದೊಂದು ಐಸೋಲೇಟೆಡ್ ಥಿಂಗ್ ಅಲ್ಲ, ಯಹೈವ ಇಲ್ಲಿಯೇ ಇರ್ತಕ್ಕಂಥದ್ದು ಅನ್ನುವಂಥದ್ದು. ಅದೇ ಸಂದರ್ಭದಲ್ಲಿ ಕಾಮಕ್ಕೆ ಅಂಕೆ ಇಲ್ಲದಿದ್ದರೆ ಏನಾಗುತ್ತದೆ ಅನ್ನುವಂಥ ಎಚ್ಚರಿಕೆಯನ್ನು ಕೊಡ್ತಾನೆ. ಅಗ್ನಿವರ್ಣನದು ನಾನು ಹೇಳಿಯೇ ಇದ್ದೆ. ರಾಜಧರ್ಮದ ಬಗ್ಗೆ ಬಂದಾಗ ಆ 3ನೇ ಸರ್ಗದಲ್ಲಿ ಕುಮಾರ ಸಂಭವದಲ್ಲಿ ಯಾವ ರೀತಿ ಇಂದ್ರ ಮತ್ತು ಕಾಮರ ಸಂವಾದ ಆಗುತ್ತದೆ ಅಂತ ಅನ್ನೋದನ್ನು ಗಮನಿಸಬೇಕು. ಇಂದ್ರ ಅಂದರೆ ಇಂದ್ರಿಯಾಧಿ ದೇವತೆ, ಇಂದ್ರಿಯಗಳ ಅಭಿಮಾನಿ ದೇವತೆ. ಇಂದ್ರಿಯಗಳು ಬಯಕೆಯ ಜೊತೆಗೆ ನಡೆಸುವ ಸಂವಾದ ಇನ್ನು ಯಾವುದಾಗಿರಬಹುದು ನೋಡಿ. ಶಿವ ಮತ್ತು ಪಾರ್ವತಿಯರ ಮದುವೆ ಆಗಬೇಕು ಅಂತ ಹೇಳಿದ ತಕ್ಷಣವೇ ಕಾಮನನ್ನು ನೆನೆದಂತೆ. ಪ್ರಯೋಜನಾಪೇಕ್ಷಿತಯ ಪ್ರಭೂಣಾಂ ಪ್ರಾಯಶ್ಚಲಂ ಗೌರವಮಾಶ್ರಿತೇಷು ತಸ್ಮಿನ್ ಮಘೋನಸ್ತ್ರಿದಶಾನ್ ವಿಹಾಯ ಸಹಸ್ರಮಕ್ಷಣಾಂ ಯುಗಪತ್ಪಪಾತ ಪ್ರಯೋಜನಾಪೇಕ್ಷಿತಯ ಪ್ರಭೂಣಾಂ ಪ್ರಾಯಶ್ಚಲಂ ಗೌರವಮಾಶ್ರಿತೇಷು. ಹಾಗೆ ಬ್ರಹ್ಮ ಹೇಳಿದ ತಕ್ಷಣ ಇಂದ್ರನ 1000 ಕಣ್ಣುಗಳು ಕಾಮನ ಕಡೆಗೆ ತಿರ್ಕೊಂಡ್ಬಿಡ್ತಂತೆ. ಆಲ್ ಆಸ್ಪೆಕ್ಟ್ಸ್ ಆಫ್ ಸೆನ್ಸ್ ಆರ್ಗನ್ಸ್ ಒನ್ಸ್ ಫಾರ್ ಆಲ್ ಡೈರೆಕ್ಟೆಡ್ ರಿವೆಟೆಡ್ ಟುವರ್ಡ್ಸ್ ಡಿಸೈರ್. 1000 ಕಣ್ಣು ಇಂದ್ರನದು ಬಿದ್ದರೆ ಇನ್ನೇನಾಗಬೇಕು? ಯಾಕೆ ಪ್ರಭುಗಳು ಪ್ರಯೋಜನ ಇದೆ ಅಂದರೆ ತಮ್ಮ ಚಂಚಲವಾದ ದೃಷ್ಟಿಯನ್ನೆಲ್ಲ ಒಟ್ಟಿಗೆ ಅಖಂಡವಾಗಿ ಭೃತ್ಯರ ಮೇಲೆ ಬೇರ್ಬಿಡ್ತಾರೆ ಅಂತ. ತಮಗೆ ಏನಾದರೂ ಆಗಬೇಕಾಗಿದೆ ಕೆಲಸಗಾರರಿಂದ ಅಂದರೆ ಅವರಿಗೆ ಗೌರವ ಕೊಟ್ಟು ಅವರಿಂದ ಎಲ್ಲ ರೀತಿಯಲ್ಲಿ ದುಡಿಸ್ಕೋತಾರೆ ಅಂತ. ಟ್ರೇಡ್ ಯೂನಿಯನ್ಗೆ ಬೇಕಾದರೆ ಇದನ್ನು ಇಟ್ಟುಕೊಳ್ಳಬಹುದು. ಎಷ್ಟು ಛಾಯೆಗಳನ್ನು ಕವಿ ಹೊಮ್ಮಿಸ್ತಾನೆ ಅಂತ ನೋಡಿ. ಆಮೇಲೆ ಅವನಿಗೆ ತುಂಬ ಸಂತೋಷವಾಗುತ್ತದೆ. ಮತ್ತು ಭರ್ತುಃ ಪ್ರಸಾದಂ ಪ್ರತಿನಂದ್ಯ ಮೂರ್ಧ್ನ ವಕ್ತುಂ ಮಿತಃ ಪ್ರಾಕ್ರಮತೈವ ಮೇನಂ. ತಲೆಹೊಲ್ಲಿ ಹೊತ್ತು ಇಂದ್ರನ ಅನುಗ್ರಹ ಮುಡಿಯಲ್ಲಿ ಧರಿಸಿ ಅವನು ಹೇಳ್ತಾನೆ, ಆಜ್ಞಾಪಯ ಜ್ಞಾತ ವಿಶೇಷ ಪುಂಸಾಂ ಲೋಕೇಶು ಯತ್ತೆ ಕರಣೀಯಮಸ್ತಿ. ಏನು ಮಾಡಬೇಕಾಗಿದೆ ಲೋಕದಲ್ಲಿ ಆಜ್ಞಾಪಿಸು ಮಹೇಂದ್ರ. ಅನುಗ್ರಹಂ ಸಂಸ್ಮರಣ ಪ್ರವೃತ್ತಿ ಮಿಚ್ಛಾಮಿ ಸಂವರ್ಧಿತಮಾಜ್ಞೆಯಾತೆ ಕೇನಾಭ್ಯಸೂಯ ಪದಕಾಂಕ್ಷಿಣಾತೆ ನಿತಾಂತ ದೀರ್ಘೈರ್ಜನಿತಾ ತಪೋಭಿ ಯಾವದ್ಭವತ್ಯಾಹಿತ ಸಾಯಕಸ್ಯ ಮತ್ಕಾರ್ಮುಕಸ್ಯಾಸ್ಯ ನಿದೇಶವರ್ತಿ. ಯಾರು ನಿನ್ನ ಪದವಿಯನ್ನು ಬಯಸ್ತಾ ಇದ್ದಾರೆ ಹೇಳು, ಯಾರು ನಿನ್ನ ಸ್ಥಾನದ ಮೇಲೆ ಕಣ್ಣು ಹಾಕಿದ್ದಾರೆ, ಅವ್ರನ್ನ ಏನು ಹಾಳು ಮಾಡಬೇಕು ಅಂತನ್ನುವಂಥದ್ದನ್ನು ಹೇಳು. ನನ್ನ ಬಿಲ್ ಇದೆಯಲ್ಲ ಅದು ಏನನ್ನೂ ಮಾಡುತ್ತೆ. ಯಾರು ತನ್ನ ಬಿಲ್ಲನ್ನು ನಿನ್ನ ಮೇಲೆ ಎತ್ತಿದ್ದಾರೆ ಅವರ ಮೇಲೆ ನಾನು ಬಿಲ್ಲನ್ನು ಎತ್ತೀನಿ ಅಂತ. ಒಬ್ಬ ಪುಡಾರಿ ಗೂಂಡಾನ ಕರೆಸ್ಕೊಂಡ್ರು ಇದೇ ರೀತಿ ಸಂವಾದ ನಡೆಯುತ್ತದೆ. ಎಷ್ಟು ಕಡೆಗಳಿಗೆ ಅನ್ವಯ ಮಾಡುವಂತೆ ಹೇಳ್ತಾ ಇದ್ದೇನೆ. ಅಸಮ್ಮತ ಕಸ್ತವ ಮುಕ್ತಿ ಮಾರ್ಗಂ ಪುನರ್ಭವಕ್ಲೇಶಂ ಭಯಾತ್ ಪ್ರಪನ್ನ ಬದ್ಧಶ್ಚಿರಂ ತಿಷ್ಠತು ಸುಂದರೀಣಾಂ ಆರೇಚಿತ ಭ್ರೂ ಚತುರೈ ಕಟಾಕ್ಷೈ. ನಿನಗೆ ಯಾವನಿಗೆ ಮೋಕ್ಷ ಕೊಡಬಾರ್ದು ಅಂತ ಆಸೆ ಇದೆ ಹೇಳು, ಯಾವನ ತಪಸ್ಸು ನಿನಗೆ ಕಣ್ಣು ಕೆಸರಾಗಿದೆ ಹೇಳು, ಅಂಥವನ ತಪಸ್ಸನ್ನು ಅರ್ಥಕಾಮಗಳನ್ನು ಧರ್ಮಗಳನ್ನು ಎಲ್ಲವನ್ನು ನಾಶನ ಮಾಡಿ ಸುಂದರಿಯರ ಹುಬ್ಬು ಗಂಟಾಕೊಳ್ಳುವಿಕೆಯ ಒಳಗೆ ಶಾಶ್ವತವಾಗಿ ಸರಿಯಾಗಿಸಿಬಿಡ್ತೀನಿ. ಅದು ಮಾತ್ರವಲ್ಲ, ಯಾರ ಅರ್ಥಕಾಮಗಳನ್ನು ಯಾರ ಧರ್ಮಾರ್ಥಗಳನ್ನು ಪೀಡಿಸಬೇಕು, ಕಾಮೇಕ ಪತ್ನಿ ವ್ರತದುಃಖಶೀಲಾಂ ಲೋಲಂ ಮನಶ್ಚಾರುತಯ ಪ್ರವಿಷ್ಟಾಂ ನಿತಂಬಿನಿ ಮಿಚ್ಛಸಿ ಮುಕ್ತಲಜ್ಜಾಂ ಕಂಠೇ ಸ್ವಯಂ ಗ್ರಾಹ ನಿಷಕ್ತ ಬಾಹುಂ. ಯಾವ ಪತಿವ್ರತೆ ನಿನ್ನ ಕಡೆ ಮನಸ್ಸಿಟ್ಟಿಲ್ಲ ಹೇಳೋ, ಅವಳನ್ನು ನನ್ನ ಪ್ರಯೋಗದಿಂದ ನಿನ್ನ ಕಡೆಗೆ ದೇಹಿ ದೇಹಿ ಅಂತ ಬರುವಂತೆ ಲಜ್ಜೆಗೆಟ್ಟು ನಿನ್ನ ಕಡೆಗೆ ಕೈಚಾಚಿಕೊಂಡು ಬಂದು ಕೊರಳಿಗೆ ತೋಳನ್ನೇ ಹಾರವಂತೆ ಹಾಕುವಂತೆ ಮಾಡಿಸ್ತೀನಿ ಹೇಳು. ಕಸ್ಯಾರ್ಥ ಧರ್ಮವು ವದ ಪೀಡಯಾಮಿ. ಯಾರ ಅರ್ಥಧರ್ಮಗಳನ್ನು ಪೀಡಿಸಬೇಕು ಹೇಳಿ. ಸಿಂಧೋಸ್ತಟಾರೋಧ ತಟಾವೋಘ ಇವ ಪ್ರವೃದ್ಧ. ನದಿ ದಡವನ್ನು ಮೀರಿ ಕೆಲೆಗಳು ಕೊಚ್ಚಿಕೊಂಡು ಉಕ್ಕೇರಿ ಬರುವಂತೆ ಅರ್ಥ ಮತ್ತು ಧರ್ಮ ಅನ್ನುವ 2 ದಡಗಳನ್ನು ಧ್ವಂಸ ಮಾಡುವಂತೆ ಕಾಮವಾಗಿ ನಾನು ಪ್ರವಹಿಸ್ತೀನಿ ಹೇಳು. ಏನಾಗಬೇಕಾಗಿದೆ? ಕಯಾಸಿ ಕಾಮಿನ್ ಸುರತಾಪರಾಧಾತ್ ಪದಾನತ ಕೋಪನಯಾವಧೂತಃ ಯಸ್ಯಾಃ ಕರಿಷ್ಯಾಮಿ ದೃಢಾನುತಾಪಂ ಪ್ರವಾಲಶಯ್ಯ ಶರಣಂ ಶರೀರಂ. ಯಾವಳು ಬಿಂಕ ಮಾಡ್ತಾ ಇದ್ದಾಳೆ ಹೇಳು, ಅವಳಿಗೆ ನಿನ್ನ ವಿರಹವನ್ನು ಉಂಟು ಮಾಡಿ ಹೂವಿನ ಹಾಸಿಗೆಯಲ್ಲೂ ವಿಲುವಿಲಿ ಒದ್ದಾಡುವಂತೆ ಮಾಡಿಬಿಡ್ತೀನಿ ಹೇಳು, ಏನಾಗಬೇಕಾಗಿದೆ ಅನ್ನುವಂಥದ್ದು ಈ ಎಲ್ಲ ಮಾತುಗಳನ್ನು ಅವನು ಹೇಳ್ತಾ ಇದ್ದಾನೆ ಅಂತಂದರೆ ನಮಗೆ ಗೊತ್ತಾಗುತ್ತೆ ಕಾಮ ಉಲ್ಬಣವಾದಾಗ ಇಂಥದ್ದು ಯಾವ ಸ್ಥಿತಿಗೆ ಬರುತ್ತದೆ ಅಂತ. ಅದೇ ಸಂದರ್ಭದಲ್ಲಿ ಆ ವಿಯೋಗ ಯಾವುದುಂಟು ಅದಕ್ಕೂ ಕೂಡ ಅದ್ಭುತವಾದಂಥ ಮಾತುಗಳನ್ನು ಅಲ್ಲಿ ನಾವು ನೋಡ್ಬೋದು. ಅಜ ಹೆಂಡತಿಯನ್ನು ಕಳ್ಕೊಂಡ ಗಂಡನ ಗೋಳು, ಅಜವಿಲಾಪ ರಘುವಂಶದ 8ನೇ ಸರ್ಗದಲ್ಲಿ. ಗಂಡನನ್ನು ಕಳ್ಕೊಂಡ ಹೆಂಡತಿಯ ಗೋಳು ರತಿ ವಿಲಾಪ
ಕುಮಾರ ಸಂಭವದ 4ನೇ ಸರ್ಗದಲ್ಲಿ ಎರಡೂ ಬರುತ್ತೆ. ಅಂದರೆ ವಿಧುರ ದುಃಖ, ವಿಧವಾ ದುಃಖ ಎರಡನ್ನೂ ಕವಿ ವರ್ಣಿಸಿದ್ದಾನೆ. ಎಲ್ಲೂ ಏನೂ ಕಡಿಮೆ ಮಾಡಿಲ್ಲ. ಇದು ಅವನ ಆ ವೈಶಾಲ್ಯ, ಆ ಸಂಸ್ಕೃತಿಯ ಸ್ವಾರಸ್ಯ ನಮಗೆ ಗೊತ್ತಾಗುವಂಥದ್ದು. ಕುಸುಮಾನ್ಯಪಿ ಗಾತ್ರ ಸಂಗಮಾತ್ ಪ್ರಭವಂತ್ಯಾಯುರಪೋಹಿತುಂ ಯದಿ ನ ಭವಿಷ್ಯತಿ ಹಂತ ಸಾಧನಂ ಕಿಮಿವಾನ್ಯತ್ ಪ್ರಹರಿಷ್ಯತೋ ವಿಧೇಹೆ. ಇಂದುಮತಿ ಒಂದು ಹೂವಿನ ಮಾಲೆ ಅವಳ ಮೇಲೆ ಬಿದ್ದು ಸತ್ತು ಹೋಗಿದ್ದು. ಅದಕ್ಕೆ ಹೇಳ್ತಾ ಇದ್ದಾನೆ, ಹೂವು ಕೂಡ ಸಾವಿಗೆ ಕಾರಣವಾಗುತ್ತದೆ ಅಂದರೆ ಯಾವುದು ತಾನೇ ಆಯುಧವಲ್ಲ ಸಾವಿಗೆ, ಯಾವುದು ತಾನೇ ಮೃತ್ಯುವಿಗೆ ಆಯುಧವಲ್ಲ ಅಂತ ಗೊತ್ತಾಗುತ್ತೆ. ಅಥವಾ ಮೃದುವಸ್ತು ಹಿಂಸಿತು ಮೃದುನೈವ ಆರಭತೆ ಪ್ರಜಾಂತಕಃ ಹಿಮಸೇಕ ವಿಪತ್ತಿರತ್ರ ಮೇ ನಲಿನೀ ಪೂರ್ವ ನಿದರ್ಶನಂ ಮತ. ಅಥವಾ ಮೃದುವಾದ ವಸ್ತುವನ್ನು ಕೊಲ್ಲೋಕ್ಕೆ ವಿಧಿ ಮೃದುವಾದ ಆಯುಧವನ್ನೇ ಇಟ್ಕೊಳ್ತಾನ. ಕಮಲದ ದಳಗಳನ್ನು ಹಾಳುಗೆಡುವುದಕ್ಕೆ ಇಬ್ಬನಿಯ ಹನಿಗಳನ್ನು ವಿಧಿ ಬಳಸುತ್ತೆ. ಇನ್ನೇನಿದೆ ಅಂತನ್ಸುತ್ತೆ. ಮತ್ತು ಅವಳನ್ನು ತೊಡೆ ಮೇಲೆ ಇಟ್ಟುಕೊಳ್ತಾನೆ ಅವನು. ಅವಳು ಕುಸ್ತು ಬಿದ್ದು ಬಿಡ್ತಾಳೆ ಆಹಾರ ಬಿದ್ದ ತಕ್ಷಣ. ಅವಳು ಹರಿಣಿ ಎನ್ನುವ ಅಪ್ಸರೆ, ಋಷಿಯೊಬ್ಬನ ತಪೋಭಂಗಕ್ಕಾಗಿ ನಿಯುಕ್ತಳಾಗ್ತಾಳೆ. ಅದಕ್ಕೆ ಋಷಿಗೆ ಕೋಪ ಬಂದು ಮಾನವಿ ಆಗುವಂತ ಶಾಪ ಕೊಟ್ಟ. ನಾನು ಪರವಾನ್ ಜನಃ, ಬೇರೆಯವರ ಅಧೀನದಲ್ಲಿರುವವಳು. ಇಂದ್ರ ಏನು ಹೇಳಿದ್ರೆ ಅದನ್ನು ಮಾಡಬೇಕು, ನನಗೆ ಬೇರೆ ಗತಿ ಇಲ್ಲ. ಮತ್ತೆ ಯಾವಾಗ ಮುಕ್ತಿ ಅಂದರೆ ದೇವಲೋಕದ ನೆನಪಿಗೆ ಬರುವ ಯಾವುದೇ ನಿನ್ನ ಸಂಘಕ್ಕೆ ಬಂದರೆ ನಿನಗಾಗ ಮುಕ್ತಿ ಅಂತ. ಗಂಡನ ಜೊತೆ 8 ವರ್ಷದ ಮಗನ ಜೊತೆ ವಿಹಾರ ಮಾಡ್ತಾ ಇದ್ದವಳು ಉದ್ಯಾನದಲ್ಲಿ ಇಂದುಮತಿ. ಆಕಾಶದಲ್ಲಿ ಗೋಕರ್ಣೇಶ್ವರನ ಪೂಜೆ ಮಾಡಿಕೊಂಡು ನಾರದ ಹೋಗ್ತಾ ಇದ್ದರೆ ಆ ವೀಣೆಯ ಮೇಲೆ ಸುರಲೋಕದ ಪಾರಿಜಾತಾದಿ ಪುಷ್ಪ ಗ್ರಥಿತವಾದಂಥ ಮಾಲಿಕೆ ಇತ್ತು. ಗಾಳಿಗೆ ಅದು ಹಾರಿ ಜಾರಿ ಇವಳ ಮೇಲೆ ಬಿತ್ತು. ಇವಳ ಪ್ರಾಣ ಪಕ್ಷಿ ಹಾರಿ ಹೋಯಿತು. ಆಗ ಶ್ರುತಿಗೆಟ್ಟ ವೀಣೆ ಎಂಬಂತೆ ಅವಳನ್ನು ಮಡಿಲಿಗೆ ಇಟ್ಕೋತಾನೆ. ಆಮೇಲೆ ಅವಳು ಜಾರಿ ಸೋತು ಬಿದ್ದು ಬಿಡ್ತಾಳೆ ಬಸಬಳೆದು ಇವನ ಮೇಲೆ. ಆಗ ಇವನು ಕೆಳಕ್ಕೆ ಕುಸ್ತು ಬೀಳ್ತಾನೆ. ಹೇಗೆ ಬಿದ್ದಿದ್ದು ಅವರಿಬ್ಬರು ಅಂದರೆ, ದೀಪದ ಒಂದು ಕುಡಿಯ ತುದಿಯಿಂದ ಎಣ್ಣೆಯ ಬಿಂದು ಉರಿಯುತ್ತಾ ನೆಲಕ್ಕೆ ಬೀಳುತ್ತಲ್ಲ ಕೆಲವೊಮ್ಮೆ, ಹಾಗೆ ಇಬ್ಬರು ಬಿದ್ದರು. ಅವಳು ಬೀಳ್ತಾಳೆ, ಅವಳು ಕೈ ಕೆಳಗೆ ಬೀಳ್ತಾಳೆ. ದೀಪದ ಜ್ವಾಲೆಯ ಕುಡಿಯಿಂದ ಬೆಂಕಿ ಕೆಂಡ ಧಗಧಗನೆ ಉರಿಯುವಂತೆ ಎಣ್ಣೆ ಬೊಟ್ಟು ಬೀಳುತ್ತೆ. ಕೆಳಕ್ಕೆ ಬಿದ್ದಾಗ ಪ್ರಾಣ ಇಲ್ಲ, ಅವಳ ಶರೀರ ಮಾತ್ರ ಇದೆ. ಅಂದರೆ ದೀಪ ಅಂದರೆ ಬೆಳಕು, ಬೆಂಕಿ ಇದೆಯಲ್ಲ ಚೈತನ್ಯ, ಅದು ಹೊರಟೋಗಿದೆ, ಎಣ್ಣೆ ಉಳಿದಿದೆ. ಎಣ್ಣೆಗೆ ಸಂಸ್ಕೃತ ಸ್ನೇಹ ಅಂತೀವಿ. ಅವಳ ಜೀವ ಹೊರಟೋಗಿದೆ, ಇವನ ಪ್ರೀತಿ ಸ್ನೇಹ ಮಾತ್ರ ಉಳಿದಿದೆ ಎನ್ನುವಂಥ ಇಮೇಜರಿ ಕೊಡ್ತಾನೆ. ಯಾರಿಗೆ ಇಂಥ ಒಂದು ಅಬ್ಸರ್ವೇಷನ್ ಮಾಡೋದಕ್ಕೆ ಸಾಧ್ಯವಾಗುತ್ತದೆ? ತುಂಬ ತುಂಬ ಸಂಕಟ ಪಡ್ತಾನೆ. ಅದನ್ನು ವಿಸ್ತರಿಸೋದಕ್ಕೆ ಒಂದು 4 ದಿವಸ ಬೇಕಾಗುತ್ತದೆ. ಅದೇ ತರಹ ರತಿ ವಿಲಾಪದಲ್ಲಿ ಕೂಡ ಬರುತ್ತದೆ. ತುಂಬ ಮಾರ್ಮಿಕವಾದಂಥ ಮಾತುಗಳು ರತಿ ಕೂಡ ಆಡ್ತಕ್ಕಂಥದ್ದು. ಹೃದಯೇ ವಸಸೀತಿ ಮತ್ಪ್ರಿಯಂ ಯದವೋಚಸ್ತದವೀಮಿ ಕೈತವಂ ಉಪಚಾರ ಪದಂ ನಚೇದಿದಂ ತ್ವಮನಂಗ ಕಥಮಕ್ಷತಾ ಸತಿ. ನೀನು ನನ್ನ ಹೃದಯದಲ್ಲಿ ಇರ್ತೀಯಾ ಅಂತಂತ ಹೇಳ್ತಾ ಇದೆಯಲ್ಲ, ನಿನ್ನ ಹೃದಯದಲ್ಲಿ ನಾನಿದ್ದೀನಿ ಅಂತ, ಇದು ಸುಳ್ಳು. ಯಾಕೆ ಅಂದರೆ ನೀನು ಅನಂಗನಾಗಿದ್ದೀಯಾ, ಅರೆ ನಾನು ಮಾತ್ರ ಹಾಗೆ ಉಳಿದಿದ್ದೀನಿ. ನೀನೇ ನನ್ನ ಹೃದಯದಲ್ಲಿದ್ದಿದ್ರೆ, ನೀನು ಸತ್ತೆ ಅಂದರೆ ನನ್ನ ಹೃದಯವೂ ಸಾಯಬೇಕಿತ್ತು, ನಾನೂ ಸಾಯಬೇಕಿತ್ತು. ನಾನು ಸಾಯಲಿಲ್ಲವಲ್ಲ. ಪರಲೋಕವನ್ನವ ಪ್ರವಾಸಿನಃ ಪ್ರತಿಪತ್ಸ್ಯೆ ಪದವೀಮಹಂ ತವ ವಿಧಿನಾ ಜನ ಏಷ ವಂಚಿತ ಸ್ವದಧೀನಂ ಖಲು ದೇಹಿನಾಂ ಸುಖಂ. ನೀನು ಪರಲೋಕಕ್ಕೆ ಹೊರಟೋಗ್ಬಿಟ್ಟೆ, ನಾನು ನಿನ್ನನ್ನೇ ಆಶ್ರಯಿಸ್ತೀನಿ, ನಿನ್ನನ್ನು ಹಿಂಬಾಲಿಸ್ತೀನಿ. ಯಾಕೆ? ಬಯಕೆಯನ್ನು ಆಶ್ರಯಿಸಿ ತಾನೇ ಭೋಗ ಇರಬೇಕು. ನಿನ್ನನ್ನು ಬಿಟ್ಟು ನಾನು ಹೇಗಿರೋದಕ್ಕೆ ಸಾಧ್ಯವಾಗುತ್ತದೆ? ಅವಗಮ್ಯ ಕಥೀಕೃತಂ ವಪುಃ ಪ್ರಿಯಬಂಧೋಸ್ತವ ನಿಷ್ಫಲೋದಯ ಬಹುಲೋಪಿ ಗತೆ ನಿಶಾಕರಸ್ತನುತಾಂ ದುಃಖಮನಂಗ ಮೋಕ್ಷಸಿ. ನಿನ್ನ ದೇಹ ಅನ್ನೋದು ಕಥೆಯ ಆಯ್ತಲ್ಲ. ಬೇಂದ್ರೆಯವರು ಕಥೆಯಾದಳು ಹುಡುಗಿ ಅಂತ ಹೇಳ್ತಾರೆ. ನಿನ್ನ ದೇಹ ಇತ್ತು ಅನ್ನೋದೊಂದು ಕಥಾ ಮಾತ್ರವಾಯ್ತಲ್ಲ, ಇನ್ನು ನನಗೇನು ಗತಿ? ಕ್ರಿಯತಾಂ ಕಥಮಂತ್ಯ ಮಂಡನಂ ಪರಲೋಕಾಂತರಿತಸ್ಯ ತೇಮಯ ಸಮಮೇವ ಗತೋಸ್ಯ ತರ್ಕಿತಾಂ ಗತಿಮಂಕೇನ ಚ ಜೀವಿತೇನ ಚ. ನಿನಗೆ ಕೊನೆಯ ಅಲಂಕಾರವನ್ನು ನಾನು ಹೇಗೆ ಮಾಡಲಿ? ನನಗಾಗ್ತಾ ಇಲ್ಲ. ನಿನ್ನನ್ನು ನಾನು ಹೇಗೆ ಬೀಳ್ಕೊಡಲಿ? ಅದು ನನಗಾಗ್ತಾ ಇಲ್ಲ. ನೀನು ಅತರ್ಕಿತವಾದ ಊಹಾತೀತವಾದಂಥ ಗತಿಗೆ ಹೋಗ್ಬಿಟ್ಟೆ. ನಿನ್ನ ದೇಹಕ್ಕೆ ನಾನು ಕಡೆಯ ಒಂದು ಚಿತಾರೋಪಣ ಅಲಂಕಾರ ಮಾಡೋಣ ಅಂದರೆ ಅದೂ ಉಳಿಯದಂತೆ ಆಗ್ಬಿಡುತ್ತಲ್ಲ, ಬೂದಿ ಆಗ್ಬಿಡುತ್ತಲ್ಲ. ನಾನು ಏನು ಮಾಡಲಿ? ಏನೂ ಸಾಧ್ಯವಾಗ್ತಾ ಇಲ್ವಲ್ಲ ಅನ್ನುವಂಥ ಮಾತನ್ನು ಅವಳು ಹೇಳ್ತಾಳೆ. ಮತ್ತು ವಿಧಿನಾಕೃತ ಮರ್ಧವೈಶಸಂ ನನು ಮಾಂ ಕಾಮವಧೆ ವಿಮುಂಚತ ಅನಪಾಯಿನಿ ಸಂಶ್ರಯದ್ರುಮೆ ಗಜಭಗ್ನೆ ಪತನಾಯ ವಲ್ಲರಿ. ಆ ವಿಧಿ
ಅರ್ಧವೈಶಸ ಅಂದರೆ ಒಂದು ಪ್ರಾಣಿನ ಅರ್ಧ ಕೊಂದು ಇನ್ನು ಅರ್ಧ ಬಿಟ್ಬಿಡೋದು, ವಿಲಿ ಒದ್ದಾಡ್ತಾ ಇರುತ್ತೆ. ಅರ್ಧ ಭಾಗ ನಾನು ಪತ್ನಿ ಅಂತಂದರೆ, ಹೀಗಾಗಿ ನಿನ್ನನ್ನು ಕೊಂದು ನನ್ನನ್ನು ಅರ್ಧ ಕೊಂದಂತೆ ಆಗ್ಬಿಡ್ತು, ನಾನು ಏನು ಮಾಡೋದು? ಒಂದು ಮರವನ್ನು ಕತ್ತರಿಸಿಬಿಟ್ರೆ, ಒಂದು ಆನೆ ಮರವನ್ನು ಗುದ್ದಿ ಉರುಳಿಸಿಬಿಟ್ರೆ ಅದಕ್ಕೆ ಸುತ್ತಿಕೊಂಡ ಬಳ್ಳಿ ಭೂಮಿಗೆ ಬೀಳುತ್ತೆ. ಅದು ಬೇರಿಂದ ಕೀಳಲ್ಪಟ್ಟಿಲ್ಲ, ಆದರೆ ಗಟ್ಟಿಯಾಗಿ ನಿಲ್ತಂತೆಯೂ ಇಲ್ಲ, ನೆಲಕ್ಕೆ ಜಜ್ಜಲ್ಪಟ್ಟು ಒದ್ದಾಡ್ತಾ ಇದೆ. ಅಂಥ ಸ್ಥಿತಿ ಬಂತಲ್ಲ. ಅಹಮಸ್ಯ ದಶೇವ ಪಶ್ಯ ಮಾಂ ವಿಷಹ್ಯ ವ್ಯಸನೇನ ಧೂಮಿತಾಂ. ಎಂಥದ್ದು ನನಗೆ ಸ್ಥಿತಿ ಬಂದಿರತಕ್ಕಂಥದ್ದು. ಗತಯೇವ ನತೆ ನಿವರ್ತತೆ ಸಸಕಾ ದೀಪ ಇವಾನಿಲಾಹತಃ. ಅವನು ಹೋದ, ಗಾಳಿಗೆ, ಜೋರಾದ ಬೀಸುವ ಗಾಳಿಗೆ ತುತ್ತಾದ ದೀಪದ ಕುಡಿ ಆರಿ ಹೋದಂತೆ ಅವನು ಹೊರಟೋದ. ಈಗ ಉಳಿದದ್ದು ಕುಡಿಗೆ ಆ ಹೊಗೆ ಮಾತ್ರ. ನನಗೆ ಅಷ್ಟೇ ಆಗಿರ್ತಕ್ಕಂಥದ್ದು. ಅಹಮಸ್ಯ ದಶ ಅಂದರೆ ಕುಡಿ ಅಂತಲೂ ಒಂದು ಅರ್ಥ ಇದೆ, ಸ್ಥಿತಿ ಅಂತಲೂ ಒಂದು ಅರ್ಥ ಇದೆ. ಈ ಥರ ಆಯ್ತಲ್ಲ. ಅಮುನೈವ ಕಷಾಯಿತಸ್ತನಿ ಸುಭಗೇನ ಪ್ರಿಯಗಾತ್ರ ಭಸ್ಮನ ನವಪಲ್ಲವರ ಸಂಸ್ತರೇ ಯಥ ರಚಯಿಷ್ಯಾಮಿ ತನುಂ ವಿಭಾವಸು. ನಿನಗೆ ನಾನು ಬೂದಿಯಾಗಿರ್ತಕ್ಕಂಥವನಿಗೆ ಯಾವ ಹಾಸಿಗೆಯನ್ನು ಕೊಡಲಿ, ಏನು ಮಾಡಲಿ? ಚಿಗುರಿನ ಹಾಸಿಗೆ ಹಾಸಲ, ಎಂಥದ್ದು ಮಾಡಲಿ? ಪರಲೋಕ ವಿಧೌಚ ಮಾಧವ ಸ್ಮರಮುದ್ದಿಶ್ಯ ವಿಲೋಲ ಪಲ್ಲವ ನಿವಪೇ ಸಹಕಾರ ಮಂಜರಿ ಪ್ರಯಚೂತ ಪ್ರಸವೋಹಿತೇ ಸಖ. ನೀನು ಪರಲೋಕಕ್ಕೆ ಹೋಗ್ತಾ ಇದೆಯಲ್ಲ ವಸಂತ, ನನ್ನ ಪತಿಯ ಗೆಳೆಯ ನೀನು ಅಂತ ಆ ಗೆಳೆಯನನ್ನು ಸಂಬೋಧಿಸಿ ಹೇಳ್ತಾಳೆ. ಅವನಿಗೆ ಪಿಂಡಾದಿಗಳನ್ನು ಇಡಬೇಕು, ಮಾಡಬೇಕು. ಯಾವುದು? ಮಾವಿನ ಚಿಗುರನ್ನು ಇಡ್ತೀಯಾ, ಹೂಗಳನ್ನು ಇಡ್ತೀಯಾ, ಎಂಥದ್ದು ಮಾಡ್ತೀಯಾ? ನನಗೇನೂ ಗೊತ್ತಾಗ್ತಾ ಇಲ್ಲ ಅಂತ ತುಂಬ ಸಂಕಟ ಪಡ್ತಾಳೆ. ಹೀಗೆ ವಿಧುರ ವಿಧವೆಯರ ದುಃಖವನ್ನು ಕೂಡ ಕವಿ ಹೇಳ್ತಾನೆ. ಹೀಗೆ ಹೇಳ್ತಾ ಇದ್ದಂತೆ ವೈರಾಗ್ಯದ ಕಡೆಗೆ ಮನಸ್ಸು ಹೋಗಬೇಕಲ್ವ, ಅತ್ತ ಕಡೆಗೆ ನಾವೀಗ ಬರ್ತೀವಿ. ಮೋಕ್ಷ ಅನ್ನುವಂಥ ಪುರುಷಾರ್ಥಕ್ಕೆ. ಅದೀಗ ವಸಿಷ್ಠರ ಮಾತಿನಿಂದ ಗೊತ್ತಾಗುತ್ತದೆ. ಅಜಮಹಾರಾಜನಿಗೆ ಪತ್ನಿ ವಿಯೋಗವಾಯಿತು, ತುಂಬ ಸಂಕಟ ಪಡ್ತಾನೆ, ಗೋಳಾಡ್ತಾನೆ. ಆಗ ವಸಿಷ್ಠರು ತನ್ನ ಶಿಷ್ಯನ ಮೂಲಕವಾಗಿ ಅವನಿಗೆ ಸಂದೇಶವನ್ನು ಕಳಿಸ್ಕೊಡ್ತಾರೆ. ತದಲಂ ತದಪಾಯ ಚಿಂತೆಯ ವಿಪದುತ್ಪತ್ತಿಮತಾ ಮುಪಸ್ಥಿತ ವಸುಧೇಯಮವೀಕ್ಷ್ಯತಾಂ ತ್ವಯ ವಸುಮತ್ಯಾ ಹಿ ನೃಪಃ ಕಲತ್ರಿಣಃ. ಅಯ್ಯ, ಉತ್ಪತ್ತಿ ಹುಟ್ಟು ಅನ್ನೋದೇ ಸಾವಿಗೆ ಬರದಂಥ ನಾಂದಿ. ಹಾಗಾಗಿ ಅದರ ಬಗ್ಗೆ ದುಃಖ ಬಿಡು. ತದಲಂ ಚಿಂತೆಯ, ದುಃಖದಿಂದ ಚಿಂತೆಯಿಂದ ಬಿಡುಗಡೆ ಮಾಡಿಕೋ. ರಾಜರಿಗೆ ಭೂಮಿಯೇ ಪತ್ನಿ, ವಸುಮತಿಯಿಂದಲೇ ವಸುಧೇಶರು ಅಂತ ಅನಿಸ್ಕೊಳ್ತಾರೆ. ಅದರಿಂದ ನೀನು ಈ ದುಃಖವನ್ನೆಲ್ಲ ಮಾಡಬೇಕಾಗಿಲ್ಲ. ರುದತಾ ಕುತಯೇವ ಸಾ ಪುನರ್ಭವತಾ ನಾನು ಮೃತಾಪಿ ಲಭ್ಯತೆ ಪರಲೋಕ ಜುಷಾಂ ಸ್ವಕರ್ಮಭಿ ಗತಯೋ ಭಿನ್ನಪತಾ ಹಿ ದೇಹಿನಾಂ. ಬೇರೆ ಲೋಕಕ್ಕೆ ಹೋದರೆ ಎಲ್ಲ ಬೇರೆ ದಾರಿ, ಅವರವರ ಕರ್ಮಾನುಸಾರ ಆಗತಕ್ಕಂಥದ್ದು. ಮತ್ತು ನೀನು ದುಃಖಪಟ್ಟರೆ ಆ ದುಃಖದ ಕಣ್ಣೀರು ಅವಳಿಗೆ ಅಮಂಗಳವನ್ನು ಉಂಟು ಮಾಡುತ್ತದೆ. ಅದರಿಂದಾಗಿ ನೀನು ಹಾಗೆಲ್ಲ ಒದ್ದಾಡುವಂಥದ್ದು ಸರಿಯಲ್ಲ. ಅಷ್ಟೇಕೆ ಮರಣಂ ಪ್ರಕೃತಿ ಶರೀರಿಣಾಂ ವಿಕೃತಿರ್ಜೀವಿತ ಮುಚ್ಯತೆ ಬುಧೈಹಿ ಕ್ಷಣಮಪ್ಯವತಿಷ್ಠತೆ ಶ್ವಸನ್ ಯದಿ ಜಂತುರ್ನನು ಲಾಭವಾನಸೌ. ಸಾವೆಂಬುದೇ ಸತ್ಯ, ಬದುಕೆಂಬುದೇ ಮಿಥ್ಯ. ಡೆತ್ ಈಸ್ ಅನ್ ಇನ್ಸಿಡೆಂಟ್ ವೈಲ್ ಲೈಫ್ ಈಸ್ ಅನ್ ಆಕ್ಸಿಡೆಂಟ್. ಮರಣ ಪ್ರಕೃತಿ, ಜೀವಿತ ವಿಕೃತಿ. ಇಂಥ ಪೆಸಿಮಿಸ್ಟಿಕ್ ಆಗಿ ಕಾಳಿದಾಸ ಹೇಳ್ಬೋದಾ ಅಂದರೆ, ಬದುಕಿರೋದಕ್ಕೆ ಉಸಿರಾದರೂ ಆಡುವ ಕೆಲಸ ಮಾಡಬೇಕು, ಸಾವಿಗೆ ಏನೂ ಮಾಡಬೇಕಾಗಿಲ್ಲ, ಅದು ನಿಲ್ಲಿಸಿಬಿಟ್ರೆ ಆಯಿತು. ಹೀಗಾಗಿ ಏನನ್ನೂ ಮಾಡಬೇಕಿಲ್ಲದ ಕಾರಣ ಅದು ಪ್ರಕೃತಿ. ಏನಾದರೂ ಒಂದು ಮಾಡಲೇಬೇಕಾದ್ರಿಂದ ಅದು ವಿಕೃತಿ. ಅಂದರೆ ದಟ್ ಈಸ್ ಡಿಫಾರ್ಮೇಷನ್, ದಟ್ ಈಸ್ ಆ್ಯಕ್ಟಿವಿಟಿ ಅನ್ನುವಂಥ ಅರ್ಥದಲ್ಲಿ. ಒಂದು ಕ್ಷಣ ಉಸಿರಾಡಿದ್ರೆ ಅದೇ ಪುಣ್ಯ ಅಂದುಕೋಬೇಕು, ಒಂದು ಕ್ಷಣ ಬದುಕಿದ್ರೆ ಅದೇ ಲಾಭ ಅಂತ ಅಂದುಕೊಳ್ಬೇಕು. ಅವಗಚ್ಚತಿ ಮೂಢಚೇತನ ಪ್ರಿಯನಾಶಂ ಹೃದಯ ಶಲ್ಯಮರ್ಪಿತಂ ಸ್ಥಿರಧಿಸ್ತು ತದೇವ ಮನ್ಯತೆ ಕುಶಲ ದ್ವಾರತೆಯ ಸಮುದ್ರತಂ. ಪ್ರೀತಿಪತ್ರಾದವರ ಸಾವನ್ನು ಅವಿವೇಕಿ ಹೃದಯಕ್ಕೆ ಚುಚ್ಚಿದ ಬಾಣ, ಭರ್ಜಿ, ಶೂಲ ಅಂತ ಭಾವಿಸ್ತಾನೆ. ಆದರೆ ವಿವೇಕಿಯಾದವನು ವೈರಾಗ್ಯದ ಹೆಬ್ಬಾಗಿಲು ತೆರೆಯಿತು. ಹಾಗಾಗಿ ಕುಶಲ ದ್ವಾರಕ್ಕೆ ಒಂದು ಅವಕಾಶವಾಯಿತು, ಮೋಕ್ಷಕ್ಕೆ, ವೈರಾಗ್ಯಕ್ಕೆ ಒಂದು ಮಾರ್ಗವಾಯಿತು ಅಂತ ಹೇಳ್ಬಿಟ್ಟು ಅಂದುಕೊಳ್ತಾನೆ. ಆ ಕಾರಣದಿಂದ ನೀನು ದುಃಖವನ್ನು ಪಡಬೇಕಾಗಿಲ್ಲ ಅಂತ ಹೇಳ್ತಾನೆ. ಇದೆಲ್ಲ ತುಂಬ ದೊಡ್ಡದು. ಆದರೆ ಕೇಳಿಸ್ಕೊಳ್ಳೋದು ಯಾರು? ಪರಿಪಾಕಗೊಂಡವರಲ್ವಲ್ಲ. ಅವ್ರ ಗೋಳು ಅವರಿಗೆ. ವಸಿಷ್ಠರೇ ಬಂದು ಹೇಳಿದರೆ ಇದು ತಟ್ತಾ ಇತ್ತೋ ಏನೋ. ಆದರೆ ಹೇಳಿದವನು ವಸಿಷ್ಠನ ಶಿಷ್ಯ. ವಸಿಷ್ಠರ ಮಾತು ಅರೆ ಬಂದ ಬಾಯಿ ಶಿಷ್ಯನದು. ಅದು ಬಹಳ ಮುಖ್ಯ ಅಲ್ವೇ?
ತ್ಯಾಗರಾಜರದೇ ಕೃತಿ ಇರಬಹುದು, ಹಾಡುವಂಥವ್ರು ಯಾರೋ ಕಿರ್ಲವರಾದರೆ ಏನು ಮಾಡೋದು? ಆತ ನಗುಮೋಮು ಅಂತ ಬಂದರೆ ಇದು ಅಳುಮೋಮು ಅಂತ ಆಗುತ್ತೆ. ಏನು ಮಾಡೋದು? ಕಷ್ಟ ಆಗುತ್ತೆ. ಆ ಕಾರಣದಿಂದ ಇದಿನ್ಯಾಯಮ ರಾಮಚಂದ್ರ ಅಂತ ಬಹಳ ರಮಣೀಯವಾಗಿ ತ್ಯಾಗರಾಜರು ರಚನೆ ಮಾಡಿದರೆ, ಇದಿನ್ಯಾಯಮ ರಾಮಚಂದ್ರ ಅಂತ ಈ ರೀತಿಯಾಗಿ ಮಾಡುವಂಥದ್ದು ಸರಿಯಾ ಅಂತ. ಒಮ್ಮೆ ಕೈಲಾಸಮ್ಮ ಅವರು ತಪ್ಪೆವರದಿ ಅಂತ ಒಂದು ನಾಟಕ ನೋಡಿದ್ರಂತೆ. ಕಟ್ಟ ಕಡೆಯಲ್ಲಿ ತಪ್ಪು ಯಾರದು ಅಂತ ತೆಲುಗು ನಾಟಕ. ನಾಯಕನಾದವನು ತಪ್ಪೆವರದಿ ಅಂತ ಚೀರಾಡಬೇಕು, ಯಾರದು ತಪ್ಪು ಅಂತ. ಆಗ ಇವರು ಮುಂಡಾ ಕೊಡಕ ನಿನ್ನ ಚೂಸೇದಾನಿಕ ವಚನ ಮಾದಿ ತಪ್ಪು ಅಂತ ಅಂದಂತೆ. ಅಯ್ಯೋ ಮುಂಡೆ ಮಗನೇ, ನಿನ್ನ ನಾಟಕ ನೋಡಕ್ಕೆ ಬಂದದ್ದು ನಮ್ಮದು ತಪ್ಪು ಅಂತ. ಹಾಗೆ ಸಬ್ಲೈಮ್ ಥಿಂಗ್ಸ್ ವಿಲ್ ಬಿ ಟ್ರಾನ್ಸ್ಲೇಟೆಡ್ ಥ್ರೂ ರೆಡಿಕ್ಯುಲಸ್ ಮೌತ್ಸ್. ಆ ಶಿಷ್ಯನಿಗೆ ಪಾಪ ಏನು ಗೊತ್ತಿದೆ? ಏನೋ ಒಂದು ಸ್ವಲ್ಪ ಗೊತ್ತಿರುತ್ತೆ ಹೇಳ್ತಾನೆ. ವಸಿಷ್ಠರೇ ಹೇಳಿದಿದ್ದರೆ ಅದರ ಪರಿಣಾಮವೇ ಬೇರೆ ಇರ್ತಾ ಇತ್ತೋ ಏನೋ. ಜೊತೆಗೆ ಇವನಿಗೇನಾಗಿರೋಂಥದ್ದು ಸಂಕಟ, ಪತ್ನಿ ವಿಯೋಗದ ಶೋಕ ಎದೆಯೆಲ್ಲ ಆವರಿಸಿಕೊಂಡಿದೆ. ಇಲ್ಲಿವರೆಗೂ ವಿಯೋಗಿನಿ ಛಂದಸ್ಸಿನಲ್ಲಿ ಕವಿ ಬರೆದಿದ್ದ, ಇನ್ನು ಮುಂದೆ ತೋಟಕ ಛಂದಸ್ಸಿನಲ್ಲಿ ಬರಿತಾನೆ. ಸತತೇತಿ ವಿನೇತು ರುದಾರ ಮತಿ ಪ್ರತಿಗೃಹ್ಯ ವಚೋ ವಿಸಸರ್ಜ ಮುನಿಂ ತದಲಬ್ಧ ಪದಂ ಹೃದಿ ಶೋಕ ಘನೆ ಪ್ರತಿಯಾತಮಿವಾಂತಿ ಕಮಸ್ಯ ಗುರೋ. ಆ ವಿಯೋಗಿನಿಯ ಎಳೆದೆಳೆದು ಓದುವಂಥ ಧಾಟಿಯಲ್ಲಿ, ಈ ತೋಟಕದ ಓಡೋಟಿ ಬರ್ತಕ್ಕಂಥ ಗತಿಯಲ್ಲಿ ಸ ತಥೇತಿ, ಓಕೆ ಅಷ್ಟೇ ಅವನಂದಿದ್ದು. ಎಷ್ಟೆಲ್ಲ ಉಪದೇಶ ಮಾಡಿದ್ದಕ್ಕೆ ಆಗಲಿ, ಆಲ್ ರೈಟ್ ಅಂದ. ಕೇಳ್ಕೊಂಡಿದ್ದೀನಪ್ಪ ಉಪದೇಶ, ತಗೊಂಡಿದ್ದೀನಿ ಅಂತ ಅಲ್ಲ ಅಂತ ಅರ್ಥ. ಆಮೇಲೆ ಅವನು ಆಗಲಿ ಅಂತ ಹೊರಟು ಬಂದುಬಿಡ್ತಾನೆ. ಹಾಗೆ ಬಂದ ಮೇಲೆ ಇವನ ಹೃದಯದಲ್ಲಿ ಸಂದೇಶಕ್ಕೆ ಜಾಗವೇ ಇರಲಿಲ್ವಂತೆ. ಪಾಪ ಅಲ್ಲಿ ವೇಕೆನ್ಸಿ ಇದ್ದರೆ ತಾನೇ. ಪೂರ್ಣ ಪ್ರಮಾಣದಲ್ಲಿ ಶೋಕವೇ ತುಂಬಿಕೊಂಡಿದ್ದಾಗ ಇವನ ಹೃದಯದಲ್ಲಿ ಉಪದೇಶಕ್ಕೆ ಜಾಗ ಇಲ್ಲದ ಕಾರಣ ಆ ಸಂದೇಶವಾಹಕನಾದ ವಸಿಷ್ಠ ಶಿಷ್ಯ ಬಂದಿದ್ನಲ್ಲ, ಅವನು ಬೆನ್ನಿಂದೇನೆ ಸಂದೇಶವು ವಾಪಸ್ ಬಂದ್ಬಿಡ್ತು ಅಂತ. ತದಲಬ್ಧ ಪದಂ ಹೃದಿ ಶೋಕ ಘನೆ ಪ್ರತಿಯಾತಮಿವಾಂತಿಕ ಮಸ್ಯ ಗುರೋಹೋ ಅಂತ. ಮತ್ತು ಆ ಶೋಕ ಎಂಥದ್ದಾಗಿತ್ತು ಅಂತಂದರೆ ಅದನ್ನು ಹೇಳ್ತಾನೆ. ತಸ್ಯ ಪ್ರಸಹ್ಯ ಹೃದಯಂ ಕಿಲ ಶೋಕಶಂಕು ಪ್ಲಕ್ಷ ಪ್ರರೋಹ ಇವ ಸೌಧ ತಲಂ ಬಿಭೇದ. ಒಂದು ಸಣ್ಣ ಆಲದ ಮರದ್ದೋ ಅತ್ತಿಯ ಮರದ್ದೋ ಅಥವಾ ಅರಳಿ ಮರದ್ದೋ ಬೀಜ ಒಂದು ಭವನದ ಮೇಲೆ ಬಿರುಕಿನಲ್ಲಿ ಹೇಗೋ ಸಿಕ್ಕಿಕೊಂಡು ಬಿದ್ದು ಅಲ್ಲಿಂದ ಬೆಳೆದರೆ ಅದು ಬೇರನ್ನು ಬಿಟ್ಟು ಇಡೀ ಭವನದ ಬುನಾದಿಯನ್ನೇ ಕಂಗೆಡಿಸಿಬಿಟ್ಟು ಕುಸಿಯುವಂತೆ ಮಾಡುತ್ತಲ್ಲ, ಹಾಗೆ ಪತ್ನಿಯ ವಿಯೋಗ ಶೋಕ ಅನ್ನುವ ಒಂದು ಬೀಜ ಇವನ ಅಂತರಂಗ ಅನ್ನುವಂಥ ಮಾಳಿಗೆಯ ಬಿರುಕಿನಲ್ಲಿ ಹೋಗಿ ಸೇರಿ ಇವನ ದೇಹ ಮನಸ್ಸು ಬುದ್ಧಿ ಎನ್ನುವ ಎಲ್ಲ ಸಂಘಾತ ಅನ್ನುವ ಭವನವೇ ಕುಸಿದು ಬೀಳುವಂತೆ ಮಾಡಿಬಿಡ್ತು ಅಂತ ಹೇಳ್ಬಿಟ್ಟಂತಾನೆ. ಅಂದರೆ ಸಾವಿನ ಬಗ್ಗೆ ಬೇಕಾದಷ್ಟು ಉಪದೇಶಗಳು ಮಾಡ್ಬೋದು, ಆದರೆ ಸ್ವೀಕರಿಸುವುದು ಕಷ್ಟ ಅಂತನ್ನುವಂಥದ್ದನ್ನು ಕವಿ ಹೇಳ್ತಾ ಇದ್ದಾನೆ. ಇಷ್ಟಾದರೂ ಇದನ್ನು ನಾವು ಏನಂತ ಗ್ರಹಿಸಬೇಕು, ಇದಕ್ಕೆ ನಾವು ಹೇಗೆ ಇಟ್ಟುಕೊಳ್ಬೇಕು ಪರಿಹಾರ? ವೇದಾಂತವೇ, ಬೇರೆ ಯಾವುದೂ ಇಲ್ಲ. ಆ ರೀತಿಯಾದಂಥ ವೇದಾಂತದ ಉಪದೇಶವನ್ನು ವಿಚಾರಗಳನ್ನು ತೋರ್ಪಡಿಸುವಂಥದ್ದನ್ನು ಬೇಕಾದಷ್ಟು ಹೇಳ್ತಾನೆ. ಕಾಮದ ಬಗ್ಗೆ ಹೇಳ್ತಾ ರಾಮಾಯಣ ಕಥೆಯನ್ನು ರಘುವಂಶದಲ್ಲಿ ಹೇಳುವಾಗ ಮಾಂಡಕರ್ಣಿ ಮತ್ತು ಸುತೀಕ್ಷ್ಣ ಅಂತ ಇಬ್ಬರು ಋಷಿಗಳು. ಸುತೀಕ್ಷ್ಣ ಇಂದ್ರನ ಪ್ರಲೋಭನೆಯಾಗಿ ಬಂದ ಕಾಮವನ್ನು ಗೆದ್ದ, ಮಾಂಡಕರ್ಣಿ ಗೆಲ್ಲದೆ ಅದಕ್ಕೆ ವಶನಾಗಿ ಹೋದ ಅನ್ನುವುದನ್ನು ಕಾಳಿದಾಸ ರೆಫರ್ ಮಾಡ್ತಾನೆ. ಹೀಗೆ ಎಷ್ಟೆಷ್ಟೋ ವಿವರಗಳಲ್ಲಿ ಸ್ವಾರಸ್ಯಕಾರಿಯಾಗಿ ವೈರಾಗ್ಯವನ್ನು ಬೋಧಿಸುವಂತಹ ಸಂದರ್ಭವನ್ನು ಅವನು ತೆಗೆದುಕೊಂಡು ಬರುವಂಥದ್ದು ನಮಗೆ ಗೊತ್ತಾಗುತ್ತೆ. ಹಾಗೆ ಆತನ ವೇದಾಂತವನ್ನು ನಾವೀಗ ಗಮನಿಸಬಹುದು. ಮೊದಲಿಗಿಂತಲೂ ಅತಿಶಯವಾಗಿ ಅದನ್ನು ನಾವು ಕಾಣಿಸಬಹುದು. ಮೊದಲ ದಿವಸಗಳಲ್ಲಿಯೇ ಅವನ ತತ್ವ ಎಂಥದ್ದು ಮತ್ತು ಅವನ ನಾಂದಿ ಪದ್ಯಗಳಲ್ಲಿ ಕಾಣುವಂತಹ ತತ್ವ ಏನು ಅನ್ನುವಂಥದ್ದು ಹೇಳಿದ್ದೀನಿ. ಮೊದಲಿಗೆ ಅವನ ಸಗುಣ ಸಾಕಾರ ದೇವತೆಯ ತತ್ವವನ್ನು ನೋಡಬಹುದು. ಶಿವನನ್ನು ಇಷ್ಟದೈವವಾಗಿ ಇಟ್ಟುಕೊಂಡಿದ್ದ, ಆದರೆ ವಿಷ್ಣು ದ್ವೇಷಾದಿಗಳನ್ನು ಯಾವುದನ್ನು ಮಾಡ್ತಾ ಇರಲಿಲ್ಲ. ಏಕೈವ ಮೂರ್ತಿರ್ಬಿಭಿದೆ ತ್ರಿಧಾಸ ಸಾಮಾನ್ಯ ಮೇಷಾಂ ಪ್ರಥಮಾವರತ್ವಂ ವಿಷ್ಣೋರ್ಹರಸ್ತಸ್ಯ ಹರಿಃ ಕದಾಚಿತ್ ವೇದಾಸ್ತಯೋಸ್ತಾವಪಿ ಧಾತುರಾದ್ಯವು. ಶಿವನ ಮದುವೆಯಲ್ಲಿ ಶಿವ ಮುಖ್ಯ, ವಿಷ್ಣುವಿನ ಮದುವೆಯಲ್ಲಿ ವಿಷ್ಣು ಮುಖ್ಯ, ಬ್ರಹ್ಮನ ಮದುವೆಯಲ್ಲಿ ಬ್ರಹ್ಮ ಮುಖ್ಯ. ಆಯಾ ಪೂಜಾ ಕಾಲದಲ್ಲಿ ಅವರವ್ರಿಗೆ ಪ್ರಾಶಸ್ತ್ಯ. ಏಕೈವ ಮೂರ್ತಿರ್ ಬಿಬಿಧೆ ತ್ರಿಧಾಸ, ಒಂದೇ ಮೂರ್ತಿ ಮೂರು ವಿಧವಾಗಿ ಬದಲಾವಣೆ ಆಗುತ್ತದೆ. ತ್ರಿಸೃಭಿಸ್ತ್ವಂ ಅವಸ್ಥಾಭಿ ಮಹಿಮಾನಮುದೀರಯನ್ ಪ್ರಲಯ ಸ್ಥಿತಿ ಸರ್ಗಾಣಾಂ ಏಕಃ ಕಾರಣತಾಂ ಗತಃ. ತ್ರಿಮೂರ್ತಿ ರೂಪವನ್ನು ನೀನೇ ತಾಳಿ ಸೃಷ್ಟಿಸ್ಥಿತಿ ಲಯಗಳನ್ನು ಮಾಡ್ತೀಯ ಅಂತ ಪ್ರತಿಯೊಬ್ಬರಿಗೂ ಹೇಳ್ತಾನೆ. ರಘುವಂಶದಲ್ಲಿ 10ನೇ ಸರ್ಗದಲ್ಲಿ ವಿಷ್ಣು ಸ್ತುತಿಯನ್ನು
ಕುಮಾರ ಸಂಭವದ 2ನೇ ಸರ್ಗದಲ್ಲಿ ಬ್ರಹ್ಮಸ್ತುತಿಯನ್ನು, ಅದೇ ಕುಮಾರ ಸಂಭವದ 6ನೇ ಸರ್ಗದಲ್ಲಿ ಶಿವಸ್ತುತಿಯನ್ನು ಮಾಡಿಸಿದ್ದಾನೆ. ಎಲ್ಲಕ್ಕೂ ಒಂದೇ ಛಂದಸ್ಸು, ಅನುಷ್ಠುಪ್ ಛಂದಸ್ಸು. ವೈದಿಕವಾದ ಆರ್ಷ ಛಂದಸ್ನಲ್ಲೇ ಒಂದೇ ಛಂದಸ್ನಲ್ಲಿ, ಅಂದರೆ ಅವರಿಗೆ ಸ್ವಲ್ಪ ಹೆಚ್ಚು ಅಕ್ಷರ ಇರತಕ್ಕಂಥ ವಸಂತ ತಿಲಕದಲ್ಲಿಯೋ ಉಪಜಾತಿಯಲ್ಲಿಯೋ ಮಾಡಿಬಿಟ್ಟಿದ್ದಾನೆ. ಆದ್ದರಿಂದ ಅವ್ರಿಗೆ ಸ್ವಲ್ಪ ಹೆಚ್ಚು ಅಂತ ಕುವಾದ ದುರ್ವಾದ ಮಾಡಬಾರ್ದಲ್ವ, ಅದಕ್ಕೋಸ್ಕರ ಎಲ್ಲರಿಗೂ ಒಂದೇ ಆರ್ಷ ಛಂದಸ್ನಲ್ಲೇ ಮಾಡಿಸಿದ್ದಾನೆ ಅಂತನ್ನುವುದನ್ನು ನಾವು ನೋಡಿದಾಗ ಗೊತ್ತಾಗುತ್ತೆ ಕವಿಯ ಔಚಿತ್ಯ ಪ್ರಜ್ಞೆ ಯಾವ ಮಟ್ಟಕ್ಕೆ ಕೆಲಸ ಮಾಡುತ್ತೆ ಅಂತ. ಆ ಬಗ್ಗೆ ದೊಡ್ಡ ವಿದ್ವಾಂಸರು ತಮಿಳುನಾಡಿನ ಗುರುಸ್ವಾಮಿ ಶಾಸ್ತ್ರಿ ಅಂತ ಅವರು ಕಾಳಿದಾಸ ವಿಶ್ವ ಮಹಾಕವಿ ಅಂತ ಒಂದು ಪುಸ್ತಕವನ್ನೇ ಸಂಸ್ಕೃತದಲ್ಲಿ ಬರೆದಿದ್ದಾರೆ. ಕೀತಿಂದ ಮೊದಲುಗೊಂಡು ಬೇಕಾದಷ್ಟು ಜನ ಪಾಶ್ಚಾತ್ಯ ವಿಮರ್ಶಕರು, ಕೆಲವರು ಭಾರತೀಯ ವಿಮರ್ಶಕರು ಕಾಳಿದಾಸನ ಮೇಲೆ ಮಾಡಿರುವ ಆರೋಪಗಳನ್ನು ನಿರಾಕರಿಸುವಂಥ ಒಂದು ಪ್ರಯತ್ನ ಮಾಡಿದ್ದಾರೆ. ಅಲ್ಲಿ ಅವರು ಕಾಳಿದಾಸನ 3 ಗೀತಗಳು ಅಂತಲೇ ಹೇಳ್ತಾರೆ. ಗೀತೆಗಳು ಅಂತಲೇ, ಒಂದು ಶಿವಗೀತ, ಇನ್ನೊಂದು ಬ್ರಹ್ಮಗೀತ, ಮತ್ತೊಂದು ವಿಷ್ಣುಗೀತ ಅಂತ. ಸ್ವಲ್ಪ ಮಟ್ಟಿಗೆ ಚಿಕ್ಕದಾದದ್ದು ಶಿವಸ್ತುತಿ, ಅದಕ್ಕಿಂತ ಸ್ವಲ್ಪ ದೊಡ್ಡದು ಬ್ರಹ್ಮಸ್ತುತಿ, ತುಂಬ ದೊಡ್ಡದು ವಿಷ್ಣುಸ್ತುತಿ. ಆದರೆ ಎಲ್ಲ ಒಂದೇ ಅಂತಂದರೆ ಇದು ವಿಷ್ಣುವಿನ ಅವತಾರಗಳನ್ನು ಶಿವನ ಲೀಲೆಗಳನ್ನು ಹೇಳುವಂಥದ್ದಲ್ಲವೇ ಅಲ್ಲ. ಪರತತ್ವ ಒಂದೇ, ಅದಕ್ಕೆ ಮಾಡಿದಂಥದ್ದು. ಶಿವಾಯ ವಿಷ್ಣುರೂಪಾಯ ಶಿವರೂಪಾಯ ವಿಷ್ಣುವೇ ಎನ್ನುವುದು ನಮೋ ವಿಶ್ವಸೃಜೇ ಪೂರ್ವಂ ವಿಶ್ವಂ ತದನು ಬಿಭ್ರತೆ ಅಥ ವಿಶ್ವಸ್ಯ ಸಂಹರ್ತ್ರೆ ತುಭ್ಯಂ ತ್ರೇಧಾ ಸ್ಥಿತಾತ್ಮನೆ ಅಂತ ಅದನ್ನೇ ಹೇಳ್ತಾನೆ. ಸಹಿದೇವ ಪರಂ ಜ್ಯೋತಿ ತಮಃಪಾರೇ ವ್ಯವಸ್ಥಿತಂ ಪರಿಚ್ಛಿನ್ನ ಪ್ರಭಾವರ್ಧಿ ನಮಯ ನಚ ವಿಷ್ಣುನ ಅಂತ ಹೇಳಿ, ಒಂದೇ ದೇವತೆ ಪರತತ್ವ, ಅದರಲ್ಲಿ ಭೇದ ಇಲ್ಲ, ಅದು ನಮಗೆ ಪರಿಚ್ಛಿನ್ನವಾಗಿ ತೋರುತ್ತದೆ, ಅದು ನಮ್ಮ ಮಿತಿಯಷ್ಟೇ, ಆದರೆ ಅಪರಿಚ್ಛಿನ್ನವಾದಂಥದ್ದು ಎಲ್ಲ ಅನ್ನುವಂಥ ಭಾವವನ್ನು ತೋರಿಸುವಂತೆ ಮತ್ತೆ ಮತ್ತೆ ಹೇಳ್ತಾನೆ. ಹೀಗೆ ಸಗುಣ ಸಾಕಾರವನ್ನು ಮಾಡುವಂತೆ ನಿರ್ಗುಣ ನಿರಾಕಾರವನ್ನು ಮಾಡ್ತಾನೆ. ಜೀವಿಗೆ ಮೋಕ್ಷದ ಪ್ರಾಪ್ತಿ ಎನ್ನುವಂಥದ್ದು ಹೇಗೆ ಅಂತನ್ನುವುದನ್ನು ತೋರಿಸುವಲ್ಲಿ ರಘು ಮಹಾರಾಜನ ಯೋಗ ಮಾರ್ಗದ ಜೀವನವನ್ನು ಹೇಳ್ತಾನೆ. ಯತಿಪಾರ್ಥಿವಲಿಂಗ ಧಾರಿಣೌ ದದೃಶಾತೆ ರಘುರಾಘವೌ ಜನೈಹಿ ಅಂತ ಯತಿವೇಷಧಾರಿಯಾಗಿ ಸನ್ಯಾಸವನ್ನು ರಘು ಸ್ವೀಕಾರ ಮಾಡ್ತಾನೆ. ಅನಪಾಯಿ ಪದೋಪಲಬ್ಧಯೇ ರಘುರಪ್ತೈ ಸಮೀಯಾಯ ಯೋಗಿಭಿ. ಮಗ ಮಂತ್ರಿಗಳ ಜೊತೆಗೆ ಚರ್ಚೆ ಮಾಡಿದ್ರೆ ಇವನು ಅನಪಾಯಿಯಾದ ಮೋಕ್ಷಕ್ಕಾಗಿ ಯೋಗಿಗಳ ಜೊತೆಗೆ ಚರ್ಚೆ ಮಾಡೋದಕ್ಕೆ ಆರಂಭ ಮಾಡ್ದ. ಪರಿಚಯೇತು ಮುಪಂಶು ಧಾರಣಾಂ ಕುಶಪೂತಂ ಪ್ರವಯಸ್ತು ವಿಷ್ಟರಂ. ಮಗ ಸಿಂಹಾಸನ ಹತ್ತಿ ಕೂತರೆ ಇವನು ದರ್ಭಾಸನವನ್ನು ಹತ್ತಿ ಕೂತು ಧಾರಣ, ಯಮ ನಿಯಮ ಆಸನ ಪ್ರಾಣಾಯಾಮ ಪ್ರತ್ಯಾಹಾರ ಧ್ಯಾನ ಧಾರಣ ಸಮಾಧಿ ಅಂತೀವಲ್ಲ, ಆ ಧಾರಣಕ್ಕಾಗಿ ಮಾಡೋದಕ್ಕೆ ಆರಂಭ ಮಾಡ್ದ. ಅಪರಃ ಪ್ರಣಿಧಾನ ಯೋಗ್ಯಯ ಮರುತಃ ಪಂಚ ಶರೀರ ಗೋಚರಾನ್. ಮಗನಾದವನು ಶತ್ರುಗಳನ್ನು ವಶದಲ್ಲಿ ಇಡುವುದಕ್ಕೆ ನೋಡ್ತಾನೆ, ಪ್ರಭುಶಕ್ತಿ ಉತ್ಸಾಹಶಕ್ತಿ ಮಂತ್ರಶಕ್ತಿಗಳಿಂದ. ಆದರೆ ಇವನು ಅರಿಷಡ್ವರ್ಗವನ್ನು ತನ್ನ ಪಂಚಪ್ರಾಣಗಳನ್ನು ಸಂಯಮ ಮಾಡುವ ಮೂಲಕವಾಗಿ ಪ್ರಾಣಾಯಾಮಾದಿಗಳ ಮೂಲಕ ಸಿದ್ಧಿ ಮಾಡಿಕೊಳ್ಳೋದಕ್ಕೆ ಪ್ರಯತ್ನಪಟ್ಟ. ಇತರೋ ದಹನೆ ಸ್ವಕರ್ಮಣಾಂ ವವೃತೆ ಜ್ಞಾನಮಯೇನ ವನ್ಹಿನ. ಅವನು ತನ್ನ ಪ್ರತಾಪದ ತೇಜಸ್ಸಿನಿಂದ ವೈರಿಗಳ ಯತ್ನವನ್ನೆಲ್ಲ ಭಸ್ಮ ಮಾಡಿದರೆ, ಮಗ ತಂದೆ ರಘುವಾದವನು ಜ್ಞಾನಾಗ್ನಿಯಿಂದ ಎಲ್ಲ ಕರ್ಮಗಳನ್ನು ಭಸ್ಮ ಮಾಡ್ದ ಅಂತ. ಜ್ಞಾನಾಗ್ನಿ ದಗ್ಧ ಕರ್ಮಾಣಂ ತಮಾಹು ಪಂಡಿತಂ ಬುಧಾಹ ಅಂತ ಗೀತೆಯಲ್ಲಿ ಶ್ರೀಕೃಷ್ಣ ಹೇಳ್ತಾನಲ್ಲ. ರಘುರಪ್ಯ ಜಯದ್ಗುಣತ್ರಯಂ ಪ್ರಕೃತಿಸ್ಥಂ ಸಮಲೋಷ್ಟ ಕಾಂಚನ. ಮಗ 6 ರಾಜನೈತಿಕ ಗುಣಗಳಿಂದ ಎಲ್ಲವನ್ನೂ ಗೆದ್ದರೆ, ತಂದೆ ಸತ್ವರಜಸ್ಸು ತಮಸ್ಸು ಅನ್ನುವ 3 ಗುಣಗಳನ್ನು ಗೆದ್ದು ಗುಣಾತೀತನಾಗಿ ಸಮಲೋಷ್ಟ ಕಾಂಚನ, ಹೆಣ್ಣು ಹೊನ್ನು ಮಣ್ಣು ಎಲ್ಲ ಸಮ ಅಂತ ಅಂದುಕೊಂಡ, ಎಲ್ಲವನ್ನೂ ತ್ಯಾಗ ಮಾಡಿದ, ಹೊನ್ನು ಮಣ್ಣು ಒಂದೇ ಅಂತ ಭಾವಿಸಿಕೊಂಡ ಅನ್ನುವಂಥದ್ದು ಅಲ್ಲಿ ಬರುತ್ತದೆ. ಇದೆಲ್ಲ ಭಗವದ್ಗೀತೆಯಲ್ಲಿ ಕಾಣುವಂಥದ್ದು, ವೇದಾಂತದಲ್ಲಿ ತೋರುವಂಥದ್ದೇ ಆಗಿರುವಂಥದ್ದು. ಆಮೇಲೆ ತಮಸಃ ಪರಮಾಪದವ್ಯಯಂ ಪುರುಷಂ ಯೋಗ ಸಮಾಧಿನಾ ರಘು. ಆ ಯೋಗ ಸಮಾಧಿಯಿಂದ ತಮಸ್ಸಿಗೆ ಅತೀತವಾದಂಥ ಪರಂಪರವಾದ ಆ ಪರಮಾತ್ಮನನ್ನು ಪರಮಪುರುಷನನ್ನು ಕಾಣ್ಕೊಳ್ತಾನೆ. ಸರ್ವಸ್ಯ ಧಾತಾರಮಚಿಂತ್ಯ ರೂಪಂ ಆದಿತ್ಯವರ್ಣಂ ತಮಸಃ ಪ್ರಸ್ತಾತ್ ಅಂತ ಭಗವದ್ಗೀತೆಯಲ್ಲಿ ಬರುತ್ತೆ. ಪ್ರಯಾಣ ಕಾಲೇ ಮನಸಾಚಲೇನ ಭಕ್ತ್ಯಾಯುಕ್ತೋ ಯೋಗಬಲೇನ ಚೈವ ಭ್ರುವೋರ್ಮಧ್ಯೆ ಪ್ರಾಣಮಾವೀಕ್ಷ್ಯ ಸಮ್ಯಕ್ ಸತಂ ಪರಂ ಪುರುಷಮುಪೈತಿ ದಿವ್ಯಂ ಅಂತ ಏನು ಹೇಳ್ತಾನೆ 4ನೇ ಅಧ್ಯಾಯದಲ್ಲಿ, ಅದನ್ನು ಇಲ್ಲಿ ತೋರಿಸ್ತಾ ಇದ್ದಾನೆ. ಆಮೇಲೆ ಅವನು ಈ ಜ್ಞಾನಾಗ್ನಿಯಿಂದ, ಅಂತಂದರೆ ಜ್ಞಾನ ಒಂದೇ, ಭಿದ್ಯತೆ ಹೃದಯ ಗ್ರಂಥಿ ಛಿದ್ಯಂತೆ ಸರ್ವಸಂಶಯ ಕ್ಷೀಯಂತೆ ಚಾಸ್ಯ ಕರ್ಮಾಣಿ ತಸ್ಮಿನ್ ದೃಷ್ಟೇ ಪರಾವರೆ ಅಂತ ಯಾವುದುಂಟು, ಆ ಜ್ಞಾನದಿಂದ ಎಲ್ಲವನ್ನೂ ದಾಟಿಕೊಂಡ ಅನ್ನುವಂಥದ್ದನ್ನು ತೋರ್ಪಡಿಸ್ತಾನೆ. ಹೀಗೆ ಇದು ವಿದೇಹ ಮುಕ್ತಿಯನ್ನು
ಪಡ್ಕೊಂಡದ್ದು. ಜೀವನ್ಮುಕ್ತನಾದವನು, ಸಮಲೋಷ್ಟ ಕಾಂಚನನಾದವನು ಜೀವನ್ಮುಕ್ತನೂ ಆಗುವಂಥ ಸ್ಥಿತಿಯನ್ನು ನಾವು ನೋಡ್ತೀವಿ. ಇದಾದ ಮೇಲೆ ಆ ಒಂದು 3 ಗೀತೆಗಳನ್ನೇ ವಿಸ್ತೃತವಾಗಿ ಕಾಣಬಹುದು. ಹಾಗೆ ಕಾಣ್ತಾ ಇದ್ದಂತೆ ಮುಂದಿನದಾದ ಕಾಳಿದಾಸನ ಕಾವ್ಯ ಸಂಸ್ಕೃತಿ ಎನ್ನುವಲ್ಲಿ ವಾಗರ್ಥ ವಿಲಾಸ, ಉಪಮಾದ್ಯ ಅಲಂಕಾರಗಳ ಸೌಂದರ್ಯ, ಸಂದರ್ಭ ವಿವೇಕಾದಿಗಳನ್ನು ನೋಡಬಹುದು. ಹಾಗೆಯೇ ಅವನು ಭಾರತವನ್ನು ಹೇಗೆ ಚಿತ್ರಿಸಿದ್ದಾನೆ, ರಘು ದಿಗ್ವಿಜಯ ಎಂಥದ್ದು, ಇದನ್ನೆಲ್ಲವನ್ನು ನೋಡಿ ಸಮಾಹಾರವನ್ನು ಮಾಡಬಹುದು. ಓಂ ತತ್ಸತ್.